ಓಕೆ, ಇವತ್ತು ಲೆಕ್ಚರ್ ನಂಬರ್ 12. ಹಿಂದಿನ ಒಂದು ಕ್ಲಾಸದ ಲೆಕ್ಚರ್ದು ಏನು ರಿವಿಷನ್ ಐತೆ, ಆ ಲೆಕ್ಚರ್ದು ರಿವಿಷನ್ ಹಿಡ್ದು ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾವು ಯಾವುದೇ ಒಂದು ಮೆಜರ್ಮೆಂಟನ್ನು ತೊಗೊಂಡು ಅಂತಂದ್ರೆ, ಅಂತರ ಅಳತೆಯನ್ನು ಮಾಡಿದ್ವು ಅಂತಂದ್ರೆ, ಎಕ್ಸಾಂಪಲ್ ಆಗಿ ಒಂದು ರಾಡ್ದ ಲೆಂತನ್ನು ತಿಳ್ಕೊರಿ. ಹೌದು, ನನ್ನ ಕಡೆ ಒಂದು ರಾಡ್ ಐತೆ ಅಂತ ತಿಳ್ಕೊರಿ. ಸೊ ಈ ರಾಡದ ಲೆಂತನ್ನು ನಾನು ಅಳದ್ನಂತಂದ್ರೆ, ಮೆಜರ್ಮೆಂಟ್ ಮಾಡಿದ್ನಂತಂದ್ರೆ 10th ಕ್ಲಾಸ್ ತನಕ ಏನು ಬರ್ತಿತ್ತಿದ, ಒಂದು ಪರ್ಫೆಕ್ಟ್ ಅಕ್ಯುರೇಟ್ ವ್ಯಾಲ್ಯೂ ಬರ್ತಿತ್ತಿದ. ಹೆಂಗೆ ಹೇಳ್ರಿ, ಒಂದು 3 ಮೀಟ್ರದ ರಾಡ್ ಐತೆ ಅಂತ ತಿಳ್ಕೊರಿ. ಬಟ್ ಈ 3 ಮೀಟ್ರದ ರಾಡನ್ನು ನಾನು ಅಳಿಬೇಕಾದ್ರೆ, ಮೆಜರ್ಮೆಂಟ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀನಿ. ಯಾವ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು? ಸ್ಕೇಲನ್ನು ಯೂಸ್ ಮಾಡ್ತೀನಿ. ಓಕೆ, ಇನ್ನು ಇನ್ಸ್ಟ್ರೂಮೆಂಟ್ಲೇ ನಾನು ಮೆಜರ್ಮೆಂಟನ್ನು ಮಾಡತ್ನು. ಇದರ ಅರ್ಥ ಏನಾದರೂ ಎರರ್ಸ್ ಬರ್ಬೋದಲ್ಲ, ಬರತ್ತಾವ. ಇನ್ಸ್ಟ್ರೂಮೆಂಟಿಂದ ಎರರ್ಸ್ ಬರ್ಬೋದು. ಇನ್ನು ಯಾರು ಆ ಮೆಜರ್ಮೆಂಟನ್ನು ಮಾಡ್ತಾರೋ? ಹ್ಯೂಮನ್ ಬೀಯಿಂಗ್, ಮನುಷ್ಯ. ಆ ಮನುಷ್ಯನಿಂದ ಕೂಡ ಏನಾಗ್ಬೋದು, ಎರರ್ಸ್ ಬರೋಕ್ಕೆ ಸಾಧ್ಯತೆ ಐತಿ. ಇನ್ನು ಮನುಷ್ಯನೂ ಅಕ್ಯುರೇಟ್ ಅದಾನೋ, ಆ ಇನ್ಸ್ಟ್ರೂಮೆಂಟು ಫುಲ್ ಅಕ್ಯುರೇಟ್ ಐತಿ, ಹಾಗಾದ್ರೆ ಎರರ್ಸ್ ಬರಬಾರ್ದು. ಎರರ್ಸ್ ಬರ್ತಾವೆ. ಎದಕ್ಕೆ ಬರ್ತಾವೆ ಹೇಳ್ರಿ? ಪರಿಸರದಲ್ಲಿ ಆಗುವ ಬದಲಾವಣೆಗಳಿಂದ ಕೂಡ ಏನಾಗ್ಬೋದು, ಎರರ್ಸ್ ಬರ್ಬೋದು. ಎರರ್ಸ್ ಅಂತಂದ್ರೆ ಮಿಸ್ಟೇಕ್ಸ್, ತಪ್ಪುಗಳು. ಓಕೆ, ನಾವು 3 ಮೀಟ್ರನ್ನು ಅಕ್ಯುರೇಟಾಗಿ ಅಳ್ಯಾಕೆ ಬರೋದಿಲ್ಲ ಇಲ್ಲಿ. ಹೌದು, ಏನಾದರೂ ಎರರ್ಸ್ ಹತ್ರಾಗ ಬರಲೇಬೇಕು. ನಾವು ದೇವರಲ್ಲ, ಏನಾದರೂ ಎರರ್ಸ್ ಬರ್ತಾವೆ. ಆ ಎರರ್ಸನ್ನು ನಾವು ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ಹೆಂಗೆ ಬರೀತಿದ್ದು, ಹಿಂದಿನ ಲಾಸ್ಟ್ ಕ್ಲಾಸ್ದಾಗ ನಾನು ರಿಪ್ರೆಸೆಂಟೇಷನನ್ನು ಕಲ್ಸೀನಿ. ಯಾವುದೇ ಒಂದು ಎಕ್ಸ್ಪೆರಿಮೆಂಟದ ರಿಸಲ್ಟ್ ಏನಿರ್ತೈತಲ್ಲ, ಆ ರಿಸಲ್ಟನ್ನು ಹೆಂಗೆ ಬರೀಬೇಕು ನೀವು? ಆ್ಯಾವ್ರೇಜ್ ವ್ಯಾಲ್ಯೂ ಮತ್ತು ಅದ್ರ ಜೋಡೆ ವಿತ್ ಸಮ್ ಎರರ್ಸ್. ಸೊ ನಾನು ಎಕ್ಸಾಂಪಲ್ ತೊಗೊಳತ್ತನು. 3 ಮೀಟ್ರದ್ದು ರಾಡ್ ಐತಿ ತಿಳ್ಕೊರಿ. ಅದ್ರಾಗ ಏನಾದರೂ ಏನಿರ್ತೈತಿ, ಎರರ್ಸ್ ಇರ್ತೈತಿ. ನಾನು ಎಕ್ಸಾಂಪಲ್ ಆಗಿ 0.01 ಮೀಟ್ರದ್ದು ಏನೈತಿ, ಎರರ್ ಐತೆ ಅಂತ ತಿಳ್ಕೊತೀನಿ. ಹೌದು, 3 ಮೀಟ್ರ್ ಏನ ಈ ರಾಡ್ ಎವರೇಜ್ ವ್ಯಾಲ್ಯೂ, ಆ ಎವರೇಜ್ ವ್ಯಾಲ್ಯೂ ಒಳಗೆ ಏನಾಗೈತಿ, 0.01 ಮೀಟ್ರದ ಎರರ್ ಆಗೈತಿ. ಇದ್ರ ಮೀನಿಂಗ್. ಸೊ ಲಾಸ್ಟ್ ಕ್ಲಾಸ್ದಾಗ ನಾವು ಎರರನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಿದ್ದು ಅನ್ನೋದ ಕಲ್ತಿದ್ದು. ಓಕೆ, ಇವಾಗ ನಾನು ಈ ರಾಡದ ಲೆಂತ್ದ ಎಕ್ಸಾಂಪಲ್ ತೊಗೊಂಡ್ಕಿಸಿ ನಿಮ್ಗೆ ಈ ರಿಪ್ರೆಸೆಂಟೇಷನನ್ನು ರಿವೈಸ್ ಮಾಡು. ಸೊ ಲೆಂತ್ ಎಷ್ಟು ಬರ್ತಿತ್ತರದ, 3 ಮೀಟ್ರದ್ದು ಇದ್ರದ್ದು ಎವರೇಜ್ ವ್ಯಾಲ್ಯೂ. ಇದ್ರಾಗ ಏನಾಗತ್ತೆ, 0.01 ಮೀಟ್ರದ್ದು ಎರರ್ ಆಗತ್ತೆ, ಮಿಸ್ಟೇಕ್ ಆಗತ್ತೆ. ಓಕೆ, ಲೆಂತ್ದ ರಿಸಲ್ಟ್ ಏನೈತಿಲ್ಲ, 3 ಮೀಟ್ರ್ ಎವರೇಜ್ ವ್ಯಾಲ್ಯೂ, ಅದಕ್ಕಿಂತ ಏನಾಗತ್ತೆ, 0.01 ಮೀಟ್ರದ ಎರರ್ ಆಗತ್ತೈತಿ. ಇದ್ರ ಮೀನಿಂಗ ಈ ರಾಡ್ದ ಲೆಂತ್ ಏನೈತಿಲ್ಲ, ಆ 3 ಮೀಟ್ರ್ಕಿಂತ 0.01 ಮೀಟ್ರ್ ಮ್ಯಾಗೂ ಇದ್ದಿರ್ಬೋದು, 0.01 ಮೀಟ್ರ್ ತಳಗೂ ಇದ್ದಿರ್ಬೋದು. ಹೌದು, ಇದೇನು ನಮ್ಮದ ಆವ್ರೇಜ್ ವ್ಯಾಲ್ಯೂ. ದಿಸ್ ಇಸ್ ಆವ್ರೇಜ್ ವ್ಯಾಲ್ಯೂ. ಇದಕ್ಕೆ ಇನ್ನೊಂದು ಹೆಸರಿತ್ತು, ಯಾವ್ದು ಹೇಳ್ರಿ ನಾವು? ಮೀನ್ ವ್ಯಾಲ್ಯೂ ಅಂತ ಕೂಡ ಕರಿತಿದ್ದು ನಾವು. ಆವ್ರೇಜ್ ವ್ಯಾಲ್ಯೂ ಆರ್ ಮೀನ್ ವ್ಯಾಲ್ಯೂ. ಇದೇನು ನಮ್ಮದ ಎರರ್ ಇದೆ, ನಮ್ಮ ಎಕ್ಸ್ಪೆರಿಮೆಂಟ್ ಅಥವಾ ನಮ್ಮ ಮೆಜರ್ಮೆಂಟ್ದಾಗ ಆದದ್ದು ಎರರ್ ಇದೆ. ಸೊ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಅದರದ್ದು ಮೆಜರ್ಮೆಂಟ್ ಮಾಡಿರಿ ಅಂತಂದ್ರೆ ವ್ಯಾಲ್ಯೂಗಳನ್ನು ಹೆಂಗೆ ರಿಪೋರ್ಟ್ ಮಾಡ್ತೀರಿ? ಆವ್ರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎಲ್ ಬಾರ್ ವಿಚ್ ಇಸ್ ಎರರ್. ಇದಕ್ಕೆ ನಾವು ಆವ್ರೇಜ್ ವ್ಯಾಲ್ಯೂ ಅವ್ರ ಮೀನ್ ವ್ಯಾಲ್ಯೂ ಅಂತ ಕರಿತಿದ್ದು. ಇದಕ್ಕೆ ನಾವು ಆವ್ರೇಜ್ ಆರ್ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತಿದ್ದು. ನಾನು ಸಿಂಪಲ್ ಆಗಿ ಎರರ್ ಅನ್ನೋ ವರ್ಡ್ ಯೂಸ್ ಮಾಡತ್ತನು, ಬಟ್ ಇದನ್ನು ಲಾಸ್ಟ್ ಕ್ಲಾಸ್ದಾಗ ನಾವು ಕಲ್ತಿದ್ದು. ಇಲ್ಲಿ ಹಿಡಿದ ನಮ್ಮ ಕತೆ ಮುಂದೆ ಹೋಗಿಸಿಂದ ಏನಾಗಿತ್ತು, ಫ್ರ್ಯಾಕ್ಷನಲ್ ಎರರ್ ಮೇಲೆ ಬಂದಿತ್ತು. ಹೌದು, ಫ್ರ್ಯಾಕ್ಷನಲ್ ಎರರನ್ನು ಹೆಂಗೆ ತೆಗಿತಿದ್ದು ನಾವು? ಫ್ರ್ಯಾಕ್ಷನಲ್ ಎರರನ್ನು ನಮ್ಮ ಎಕ್ಸ್ಪೆರಿಮೆಂಟ್ದಾಗ ಎರರ್ ಎಷ್ಟಾಗೈತಿ, ಡಿವೈಡ್ ಬೈ ಅದರದ್ದು ಎವರೇಜ್ ವ್ಯಾಲ್ಯೂ. ಓಕೆ, ನಮ್ಮ ಎಕ್ಸ್ಪೆರಿಮೆಂಟ್ದಾಗ ಎರರ್ ಎಷ್ಟಾಗೈತಿ, ಡೆಲ್ಟಾ ಎಲ್ ಬಾರ್ ಮತ್ತು ಅದರದ್ದು ಎವರೇಜ್ ವ್ಯಾಲ್ಯೂವನ್ನು ನಾವು ಅದರ ರೇಷೋ ಅದನ್ನು ಒಂದಕ್ಕೊಂದು ಡಿವೈಡ್ ಕೊಟ್ಟು ಅಂತಂದ್ರೆ ನಮ್ಗೆ ಫ್ರ್ಯಾಕ್ಷನಲ್ ಎರರ್ ಬಗ್ಗೆ ಗೊತ್ತಾಗ್ತೈತೆ. ಇನ್ನು ಪರ್ಸೆಂಟೇಜ್ ಎರರ್ ನೋಡ್ರಿ, ಪರ್ಸೆಂಟೇಜ್ ಎರರಿಗೆ ಬಂದಾಗ ನಾನು ಏನು ಹೇಳಿ ನಿಮ್ಗೆ, ಫ್ರ್ಯಾಕ್ಷನಲ್ ಎರರ್ನ ಮಲ್ಟಿಪ್ಲೈಡ್ ಬೈ 100 ಮಾಡಿರಿ ಅಂತಂದ್ರೆ ನಿಮಗೇನು ಗೊತ್ತಾಗ್ತಿತ್ತು, ಪರ್ಸೆಂಟೇಜ್ ಎರರ್ ವಿಚ್ ಈಸ್ ಫ್ರ್ಯಾಕ್ಷನಲ್ ಎರರ್ ಅಂತಂದ್ರೆ ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಇಂಟು 100. ಹೌದು, ದಿಸ್ ಇಸ್ ಪರ್ಸೆಂಟೇಜ್ ಎರರ್. ಈ ಒಂದು ಕಥೆಯನ್ನು ನಾವು ಲಾಸ್ಟ್ ಕ್ಲಾಸ್ದಾಗ ನೋಡಿದ್ದು. ಇವತ್ತಿನ ಒಂದು ಹೊಸ ಕಾನ್ಸೆಪ್ಟ್ ಐತಿ, ಅದಕ್ಕಾಗಿ ರಿವಿಷನ್ ಮಾಡೋದು ಏನಾಗ್ತೈತಿ, ಇಂಪಾರ್ಟೆಂಟ್ ಆಗ್ತೈತಿ. ನೀವು ರಿವೈಸ್ ಮಾಡೇ ಬರ್ಬೇಕು ಕ್ಲಾಸಿಗೆ. ರಿವೈಸ್ ಮಾಡಲ್ದ ಬಂದರೆ ಅಂತಂದ್ರೆ ಹಿಂದಿನ ಕ್ಲಾಸ್ ಮತ್ತು ಈ ಕ್ಲಾಸ್ ಕನೆಕ್ಟ್ ಇರ್ತೈತೆ. ಆ ಕನೆಕ್ಟಿವಿಟಿಯನ್ನು ಬ್ರೇಕ್ ಮಾಡಬಾರ್ದು ನೀವು. ಓಕೆ, ಆ ಕನೆಕ್ಟಿವಿಟಿಯನ್ನು ಪ್ರತಿ ಕ್ಲಾಸ್ದಾಗ ಮೇಂಟೈನ್ ಮಾಡಬೇಕಾದ್ರೆ ಏನು ಮಾಡಬೇಕು, ರಿವೈಸ್ ಮಾಡ್ಕಿಸಿಂದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಬರಬೇಕು. ಆವಾಗ ನೀವು ಏನು ಮಾಡೋಕ್ಕೆ ಸಾಧ್ಯತೆ, ಒಂದು ಕನೆಕ್ಷನನ್ನು ಬಿಲ್ಡ್ ಮಾಡೋಕ್ಕೆ ಸಾಧ್ಯತೆ. ಸೊ
ಇವತ್ತಿನ ಒಂದು ಹೊಸ ಕಾನ್ಸೆಪ್ಟ್ ಯಾವುದಂತಂದ್ರೆ ನಮ್ಮ ಕಡೆ ನೋಡ್ರಿ, ಕ್ಲಾಸ್ 10th ತನಕ ಏನು ಮಾಡ್ತಿದ್ರು ಅಂತಂದ್ರೆ ಎಲ್ಲ ಆ್ಯಕ್ಯುರೇಟ್ ವ್ಯಾಲ್ಯೂಗಳು ಕೊಡ್ತಿದ್ರು ನಿಮಗೆ. ಯಾವುದೇ ಮೆಜರ್ಮೆಂಟ್ ಆಗಿರ್ಬೋದು, ಅದು ಲೆಂತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು. ಮಾಸ್ ಕೊಟ್ರಂತಂದ್ರೆ 2 kg ಪರ್ಫೆಕ್ಟಾಗಿ ಆ್ಯಕ್ಯುರೇಟಾಗಿ ಕೊಡ್ತಿದ್ರು. ಬಟ್ ಆ್ಯಕ್ಚುಲಾಗಿ ಏನಿತ್ತು ಗೊತ್ತಾನ, ಏನಾದರೂ ಎರರ್ಸ್ ಇರತ್ತವ, ಅದನ್ನು ನೀವು ಈಗ ತಿಳ್ಕೊಳತ್ತೀರಿ. ಸೊ ಒಂದು ಎಕ್ಸಾಂಪಲ್ ತೋತ್ನಾನ, ಕ್ಲಾಸ್ 10th ಏನು ಮಾಡ್ತಿದ್ರು ಅಂತಂದ್ರೆ ನಿಮ್ಗೆ ಈ ರೀತಿ ಒಂದು ರೆಕ್ಟ್ಯಾಂಗಲನ್ನು ತೊಗೊಂಡು ಅಂತಂದ್ರೆ ನಾ ಓಕೆ, ಈ ರೆಕ್ಟ್ಯಾಂಗಲ್ ಇದಕ್ಕೆ ಆಯತ ಅಂತ ಹೇಳಿ ಕರಿತಿದ್ದು ನಾವು ಆ್ಯಕ್ಚುಲಿ. ಸೊ ಇದು ರೆಕ್ಟ್ಯಾಂಗಲ್ ಇದೆ, ಇದಕ್ಕೆ ಇಂಗ್ಲೀಷ್ನಾಗ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಇದರದ ಮೆಜರ್ಮೆಂಟ್ಗಳನ್ನು ಹೆಂಗೆ ಕೊಡ್ತಿದ್ರು ನಿಮ್ಗೆ ನೋಡ್ರಿ. ಈ ಥರದ ಬ್ರೆಡ್ತ್ ಅಗಲ ಎಷ್ಟೈತಿ ಅಂತಂದ್ರೆ 3 ಮೀಟ್ರ್ ಐತಿ ಅಂತ ಹೇಳ್ತಿರು. ಮತ್ತು ಇದರದ ಏನು ಲೆಂತ್ ಐತಿಲ್ಲ ಉದ್ದ, ಅದು ಎಷ್ಟೈತಿ ಅಂತ ಹೇಳ್ತಿರು, 2 ಮೀಟ್ರ್ ಐತಿ ಅಂತ ಹೇಳ್ತಿರು. ಇವಾಗ ಇದು ನಿಮ್ಮ 10th ಕ್ಲಾಸದ ಕತೆ ಇದು. ಸೊ ಇವಾಗ ಪೆರಿಮೀಟ್ರ್ ಕಂಡು ಹಿಡಿಬೇಕಾಗಿತ್ತು. ಈ ಥರದ ಸುತ್ತಳತೆ ಅಂತ ಹೇಳಿ ಕನ್ನಡದಲ್ಲಿ ಕರಿತಿದ್ದು. ಪೆರಿಮೀಟ್ರ್ ಕಂಡು ಹಿಡಿ ಅಂತಂದ್ರೆ ಏನು ಮಾಡ್ತಿದ್ರಿ ನೀವು, ಪೆರಿಮೀಟ್ರ್ ಅಂತಂದ್ರೆ ಇದ್ರ ಸೈಡ್ಗಳ ಲೆಂತ್ದ ಸಮ್ ಮಾಡ್ಬೇಕು ನೀವು. ಸೈಡ್ಗಳ ಲೆಂತ್ದ ಸಮ್ ಅಂತಂದ್ರೆ ಇದ್ರ ಸೈಡ್ಸ್ ಏನು ಲೆಂತ್ ಅದಾವಲ್ಲ, ಇದು 3 ಮೀಟ್ರ್ ಐತಿ, ಇದು 2 ಮೀಟ್ರ್ ಐತಿ, ಇದು 3 ಮೀಟ್ರ್ ಐತಿ, ಇದು 2 ಮೀಟ್ರ್ ಐತಿ. ಹೌದು, ಇವೆಲ್ಲ ಸೈಡ್ಗಳದ ಮೆಜರ್ಮೆಂಟ್ದು ಏನು ಮಾಡಬೇಕು, ಪ್ಲಸ್ ಮಾಡಿರಿ ಅಂತಂದ್ರೆ ನಿಮಗೆ ಪೆರಿಮೀಟ್ರ್ ಸಿಗ್ತೈತೆ. ಓಕೆ, ಸಿಂಪಲಾಗಿ ಕನ್ನಡದಾಗ ಹೇಳ್ಬೇಕಾದ್ರೆ ನಾನು ಪರಿಧಿಯ ಉದ್ದ. ಓಕೆ, ಅದಕ್ಕೆ ನಾವು ಪೆರಿಮೀಟ್ರ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕೇಸ್ದಾಗ 10th ಕ್ಲಾಸದ ಕೇಸ್ದಾಗ ಏನಾಗ್ತಿತ್ತು, ಪೆರಿಮೀಟ್ರ್ ಕಂಡು ಹಿಡಿ ಅಂದ ಕೂಡಲೇ 2 ಮೀಟ್ರ್ ಪ್ಲಸ್ 3 ಮೀಟ್ರ್ ಪ್ಲಸ್ 2 ಮೀಟ್ರ್ ಪ್ಲಸ್ 3 ಮೀಟ್ರ್ ಮಾಡ್ತಿದ್ರಿಲ್ಲ. ಸೊ 3 ಪ್ಲಸ್ 2 ಪ್ಲಸ್ 2 ಪ್ಲಸ್ 3, ಸೊ ಎಷ್ಟು ಬರ್ತಿದ 10 ಮೀಟ್ರ್ ಬರಾಗುತ್ತೆ. ಇದಕ್ಕೆ 10th ಕ್ಲಾಸ್ ತನಕ ನಡೆದದ ಕತೆ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಯಾವುದೇ ಒಂದು ಕ್ವಾಂಟಿಟಿಯನ್ನು ನಾವು ಮೆಜರ್ಮೆಂಟ್ ಮಾಡಿದ್ವು ಅಂತಂದ್ರೆ ಅದನ್ನು ಮೆಜರ್ಮೆಂಟ್ ಎದರಲ್ಲೇ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ಲೇ ಮಾಡ್ತೀವಿ. ಇನ್ನು ಇನ್ಸ್ಟ್ರೂಮೆಂಟ್ಲೇ ಮಾಡತ್ತೀವಿ ಅಂದ ಬಳಿಕ ಅದ್ರಾಗ ಏನಾದರೂ ಎರರ್ಸ್ ಇದ್ದಿರ್ಬೋದಿಲ್ಲ, ಇರ್ಬೋದಲ್ಲ, ಎರರ್ಸ್ ಇರತ್ತಾವ. ಅದು ಮನುಷ್ಯನಿಂದ ಆಗಿರ್ಬೋದು ಅಥವಾ ಪರಿಸರದಲ್ಲಿ ಆಗೋ ಬದಲಾವಣೆಗಳಿಂದ. ಸೊ ಇಲ್ಲಿ 3 ಮೀಟ್ರ್ ಆ್ಯಕ್ಯುರೇಟ್ ಆಗಿರೋಂಗಿಲ್ಲ. ಇನ್ನು ಕ್ಲಾಸ್ 11th ಬರ್ರಿ ನೀವು. ಕ್ಲಾಸ್ 11th ಬಂದ ಬಳಿಕ ಏನಾಗ್ತೈತಿ, 3 ಮೀಟ್ರ್ ಆ್ಯಕ್ಯುರೇಟ್ ಮೆಜರ್ಮೆಂಟ್ ಇರೋಂಗಿಲ್ಲ. ಅದ್ರಾಗ ಏನಾದರೂ ಏನಿರ್ತಾವೆ, ಮಿಸ್ಟೇಕ್ಸ್ ಇರ್ತಾವೆ. ನಾನು ಎಕ್ಸಾಂಪಲ್ ಆಗಿ 0.02 ಮೀಟ್ರದ್ದು ಮಿಸ್ಟೇಕ್ ಐತೆ ತಿಳ್ಕೊತೀನಿ. ಇದ್ರಾಗ ಎಕ್ಸಾಂಪಲ್ ತೊಗೊಳತ್ನ ಅಷ್ಟ. ಇದ್ರಾಗೂ 0.02 ಮೀಟ್ರದ್ದು ಎರರ್ ಐತಿ, ಇದ್ರಾಗೂ 0.02 ಮೀಟ್ರದ್ದು ಎರರ್ ಐತಿ. ಸೊ ಇದ್ರಾಗೂ 0.02 ಮೀಟ್ರದ್ದು ಎರರ್ ಐತಿ. ನೋಡ್ರಿ, ನಾರ್ಮಲ್ ಆಗಿ ಅಕ್ಯುರೇಟ್ ವ್ಯಾಲ್ಯೂಗಳಿದ್ದಾಗ 3 ಮೀಟ್ರ್ 2 ಮೀಟ್ರ್ 3 ಮೀಟ್ರ್ 2 ಮೀಟ್ರ್, ಅವಾಗ ನಮ್ಮದು ಪೆರಿಮೀಟ್ರ್ ಎಷ್ಟು ಬರತ್ತಿತ್ತು, 10 ಮೀಟ್ರ್. ಈ ಎಲ್ಲ ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡಿದ ಬಳಿಕ, ಈ ಎಲ್ಲ ಕ್ವಾಂಟಿಟಿಗಳನ್ನು ಕೂಡಿಸಿದ ಬಳಿಕ 10 ಮೀಟ್ರ್ ಬರತ್ತಿತ್ತು. ಹೌದು, ಬಟ್ ಇನ್ನು ಈ ಎಲ್ಲ ಥರಾಗ ಏನದಾವು, ಒಂದಿಷ್ಟು ಎರರ್ಸ್ ಅದಾವೆ, ಇಟ್ ಹ್ಯಾಸ್ ಸಮ್ ಮಿಸ್ಟೇಕ್ಸ್. ಆವಾಗ ನಮ್ಮ ಪೆರಿಮೀಟ್ರ್ ಈ ಎಲ್ಲ ಕ್ವಾಂಟಿಟಿಗಳನ್ನು ಕೂಡಿಸಿದ ಬಳಿಕ ಪೆರಿಮೀಟ್ರ್ ಬರ್ತಿತ್ತು. ಸೊ ಇವಾಗ ಹೊಸ ಪೆರಿಮೀಟ್ರ್ ಏನೈತಿಲ್ಲ ನಮ್ಮದು, ಇದು 10 ಮೀಟ್ರ್ ಬರೋಂಗಿಲ್ಲ. ಈ 10 ಮೀಟ್ರ್ ಜೊತೆಗೂ ಒಂದಿಷ್ಟು ಎರರ್ಸ್ಗಳನ್ನು ತೊಗೊಂಡು ಬರ್ತೈತೆ. ಹೆಂಗಂತಂದ್ರೆ ಈ ಎಲ್ಲ ಕ್ವಾಂಟಿಟಿಗಳನ್ನು ಕೂಡಿಸಿದ ಬಳಿಕ ನಮಗೆ ಪೆರಿಮೀಟ್ರ್ ಬರತ್ತಿತ್ತು. ಈ ಎಲ್ಲ ಕ್ವಾಂಟಿಟಿದಾಗ ಎರರ್ಸ್ ಅದಾವ. ಹಾಗಾದ್ರೆ ಆ ಎಲ್ಲ ಕ್ವಾಂಟಿಟಿಗಳನ್ನು ಕೂಡಿಸಿ ಅಂತಂದ್ರೆ ಪೆರಿಮೀಟ್ರ್ ಕೂಡ ಏನಾಗ್ಬೋದು, ಎರರ್ಸಿಂದ ಕೂಡಿನ ಬರ್ತೈತಿ. ಹೌದು, ಎಕ್ಸಾಂಪಲ್ ಆಗಿ ನಿಮ್ಮ ಕ್ಲಾಸ್ 10th ಒಳಗೆ ಏನಾಗ್ತಿತ್ತು, ನೀವು ಎಕ್ಸಾಮನ್ನು ಬರಿತಿದ್ರಿ, ಅದ್ರಾಗ ನೀವು ಏನೋ ಒಂದು ಮಾರ್ಕ್ಸನ್ನು ಸ್ಕೋರ್ ಮಾಡ್ತಿದ್ರಿ. ಇವಾಗ ನಿಮ್ಮ ಕಡೆ 6 ಸಬ್ಜೆಕ್ಟ್ ಇದ್ದು, ಹೌದು, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್, ಹಿಂದಿ ಅಂತೇಳಿ 6 ಸಬ್ಜೆಕ್ಟ್ ಇದ್ದು. 6 ಸಬ್ಜೆಕ್ಟ್ದಾಗ ನೀವು ಏನೋ ಸ್ಕೋರ್ ಮಾಡ್ತಿದ್ರಿ ತಿಳ್ಕೊರಿ. ಇವಾಗ ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ದಾಗ 80ಕ್ಕೆ 70 ಸ್ಕೋರ್ ಮಾಡ್ಯಾರಿ ನೀವು. 80 ಮಾರ್ಕ್ಸಿಗೆ 70 ಮಾರ್ಕ್ಸನ್ನು ಸ್ಕೋರ್ ಮಾಡಿರಿ. ಬಟ್ ಟೀಚರ್ ಏನು ಮಾಡ್ಯಾರು, ಮಿಸ್ಟೇಕ್ಲೆ 70 ಮಾರ್ಕ್ಸ್ ಹಾಕೋ ಜಾಗದಾಗ ಏನು ಮಾಡ್ಯಾರು, 65 ಮಾರ್ಕ್ಸ್ ಹಾಕ್ಯಾರ. ನಿಮಗೆ ಬಿದ್ದದ್ದು ಎಷ್ಟ, 70 ಮಾರ್ಕ್ಸ್. ಬಟ್ ಮಿಸ್ಟೇಕ್ಲೆ ಎಂಟ್ರಿ ಮಾಡೋದು ಮುಂದೆ ಏನು ಮಾಡ್ಯಾರು, 65 ಮಾರ್ಕ್ಸನ್ನು ಎಂಟ್ರಿ ಮಾಡ್ಯಾರ. ಎದ್ರಾಗ, ಮ್ಯಾಥಮೆಟಿಕ್ಸ್ ಒಳಗೆ. ಸೈನ್ಸ್ ಒಳಗೂ ಹಂಗೆ ನೀವು ಮಾಡತ್ತಿದ್ರೆ ಎಷ್ಟು ಸ್ಕೋರ, 65 ಮಾಡತ್ತೀರಿ ತಿಳ್ಕೊರಿ. ಅವ್ರು ಹಾಕ್ಯಾರ ಎಷ್ಟು ನಿಮ್ಗೆ, 60. ಮಿಸ್ಟೇಕ್ಲಿ ಎಂಟ್ರಿ ಆಗಿದ್ದ ಡಾಟಾ ಇದು ಸೈನ್ಸ್ ಒಳಗೆ 60. ಉಳ್ಕಿದೆಲ್ಲ ಸಬ್ಜೆಕ್ಟ್ ನಾರ್ಮಲ್ ಕರೆಕ್ಟ್ ಅದಾವ, ಅದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಸೊ ಉಳ್ಕಿದೆಲ್ಲ ಸಬ್ಜೆಕ್ಟ್ದಾಗ ಕರೆಕ್ಟ್ ಮಾರ್ಕ್ಸನ್ನು ಹಾಕ್ಯಾರು. ಬಟ್ ಪ್ರಾಬ್ಲಮ್ ಎಲ್ಲಿ ಮಾಡ್ಯಾರವ್ರ, ಮ್ಯಾಥಮೆಟಿಕ್ಸ, ಸೈನ್ಸ ಎಂಟ್ರಿ ಮಾಡುವಲ್ಲಿ, ಮಾರ್ಕ್ಸನ್ನು ಎಂಟ್ರಿ ಮಾಡುವಲ್ಲಿ ನಿಮಗೆ ಬಂದಿದ್ದ ಮಾರ್ಕ್ಸ್ ಅಂತೂ ಬೇರೆನಾ, ನಿಮಗೆ ಹಾಕಿದ ಮಾರ್ಕ್ಸ್ ಏನಾ ಅವು ಬೇರೆ. ಸೊ ಈ 2 ಸಬ್ಜೆಕ್ಟದ ಮಾರ್ಕ್ಸ್ ಎಂಟ್ರಿ ಮಾಡೋದು ಮುಂದೆ ಮಿಸ್ಟೇಕ್ ಆಗೈತಿ. ಇವೆಲ್ಲ ಸಬ್ಜೆಕ್ಟದ ಮಾರ್ಕ್ಸನ್ನು ಕೂಡಿಸಿಂದ ನಿಮ್ಮದು ಲಾಸ್ಟಿಗೆ ಪರ್ಸೆಂಟೇಜ್ ಬರ್ತೈತೆ. ಹೌದಿಲ್ಲ, ಏನೋ ಒಂದು ನಿಮ್ಮದು ಪರ್ಸೆಂಟೇಜ್ ಬರೋದು ತಿಳ್ಕೊರಿ.
ಈ ಪರ್ಸೆಂಟೇಜ್ ಬರೋದಿತ್ತು, ಬಟ್ ಇದ್ರಾಗ ಮಿಸ್ಟೇಕ್ ಅದಾವೆ, ಸಬ್ಜೆಕ್ಟದ ಮಾರ್ಕ್ಸ್ ಏನು ಎಂಟ್ರಿ ಮಾಡಿರಲ್ಲ ಅದ್ರಾಗ ಮಿಸ್ಟೇಕ್ ಅದಾವೆ. ಸೊ ನಿಮ್ಮ ಲಾಸ್ಟಿಗೆ ಪರ್ಸೆಂಟೇಜ್ದಾಗೂ ಏನಾಗ್ತೈತಿ, ಮಿಸ್ಟೇಕ್ಗಳು ಕೂಡಿ ಬರ್ತಾವೆ. ಈ ಎರಡೂ ಸಬ್ಜೆಕ್ಟದ ಮಾರ್ಕ್ಸ್ ಎಂಟ್ರಿ ಒಳಗೆ ಎರರ್ ಇತ್ತು, ತಪ್ಪುಗಳಿದ್ದು. ಆ ತಪ್ಪುಗಳು ಏನಾದವು ಎಲ್ಲ ಕೂಡ್ಕೊಂಡ್ ಕಿಶಿಂದ ಲಾಸ್ಟಿಗೆ ಪರ್ಸೆಂಟೇಜ್ದಾಗ ಏನಾಗತ್ತಿತ್ತು, ನಿಮ್ದು ಎರರ್ ಬರಾಕೈತೆ. ಅಕ್ಯುರೇಟ್ ಪರ್ಸೆಂಟೇಜ್ ಬರಂಗಿಲ್ಲ ನಿಮ್ಗೆ, ಏನೋ ಒಂದು ಮಿಸ್ಟೇಕ್ಲಿ ಪರ್ಸೆಂಟೇಜನ್ನು ಬರೋದಿಲ್ಲ. ಹೌದು, ಯಾಕಂತಂದ್ರೆ ಫಸ್ಟೇ ಎರರ್ ಮಾಡ್ಯಾರ ಅವರು. ಹಂಗೆ ಇಲ್ಲಿ ಒಂದು ಕ್ವಾಂಟಿಟಿ ಒಳಗೆ ಎರರ್ ಇತ್ತಂದ್ರೆ, ಇನ್ನೊಂದು ಕ್ವಾಂಟಿಟಿದಾಗೂ ಎರರ್ ಇತ್ತಂದ್ರೆ, ಆ ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡತ್ತಿದ್ರಿ ಅಂತಂದ್ರೆ, ಕೂಡ್ಸಾತಿದ್ರಿ ಅಂತಂದ್ರೆ, ಲಾಸ್ಟಿಗೆ ರಿಸಲ್ಟ್ದಾಗೂ ಏನಾಗ್ತತಿ, ಎರರ್ ಕೂಡಿ ಬಂದುಬಿಡ್ತಾವೆ. ಓಕೆ, ಇದೇ ಒಂದು ಕಾನ್ಸೆಪ್ಟನ್ನು ನಾವು ಏನು ಮಾಡಿರ್ತೀವಿ, ಇವತ್ತು ಕಲಿಯಾರ್ದೀವಿ. ಆ್ಯಕ್ಚುಲಿ ಎರರ್ಸನ್ನು ಮುಂದೆ ಬರತ್ತಾವೆ ಇವು. ಹೌದು, ಎರರ್ಸ್ ಏನಾಗತ್ತಾವೆ, ಮುಂದಕ್ಕೆ ಸಾಗಾಣಿಕೆ ಆಗತ್ತಾವೆ. ಸೊ ಮುಂದಕ್ಕೆ ಸಾಗಾಣಿಕೆ ಆಗುವುದು, ಮುಂದಕ್ಕೆ ಹರಡುವುದಕ್ಕೆ ಏನಂತ ಕರಿತೀವಿ ನಾವು, ಪ್ರೊಪಗೇಷನ್ ಅಂತ ಕರಿತೀವಿ. ಸೊ ಇವತ್ತಿನ ಟಾಪಿಕ್ ಹೆಡ್ಡಿಂಗ್ ಹಾಕೋರಿ, ಪ್ರೊಪಗೇಷನ್ ಆಫ್ ಎರರ್ಸ್ ಅಂತೇಳಿ. ಹೌದು, ನೆಕ್ಸ್ಟ್ ಟಾಪಿಕ್ ಯಾವುದಂತಂದ್ರೆ ನಮ್ಮ ಕಡೆ ಪ್ರೊಪಗೇಷನ್ ಆಫ್ ಎರರ್ಸ್. ನೋಡಿರಿ, ಪ್ರೊಪಗೇಷನ್ ಆಫ್ ಎರರ್ಸ್ ಅಂತಂದ್ರೆ ಈಗ ತಿಳ್ಕೊಂಡು ನಾವು ಪ್ರೊಪಗೇಷನ್ ಅಂತಂದ್ರೆ ಮುಂದಕ್ಕೆ ಹರಡುವುದು. ಬಟ್ ನಮಗೆ ಇಲ್ಲಿ ಯಾವ ರೀತಿ ಇದು ಹೆಲ್ಪ್ ಮಾಡೋದೈತಿ ಮುಂದಕ್ಕೆ ಹರಡುವುದು ನೋಡೋಣ ಅಂತ. ನೋಡಿರಿ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತೋತ್ನು. ಒಂದು ರಾಡ್ದ ಲೆಂತನ್ನು ಮೆಜರ್ಮೆಂಟ್ ಮಾಡೀನಿ, L1. ಅದು ಎಷ್ಟು ಬಂದೈತಿ ಅಂತಂದ್ರೆ 5 ± 0.03 ಮೀಟರ್. ಓಕೆ, ಆ್ಯಕ್ಚುಲಾಗಿ 5 ಅನ್ನೋದು ಎವರೇಜ್ ವ್ಯಾಲ್ಯೂ, 0.03 ಅನ್ನೋದು ಎರರ್. ನಿಮ್ಗೆಲ್ಲರಿಗೂ ಗೊತ್ತೈತೆ ನಾವು ಯಾವುದೇ ಅಕ್ಯುರೇಟ್ ಮೆಜರ್ಮೆಂಟನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಏನಾದರೂ ಎರರ್ಸ್ ಬರುತ್ತಾವೆ ಅಂಥೇಳಿ. ಲೆಂತ್ ಅನ್ನೋದು ಒಂದು ಕ್ವಾಂಟಿಟಿ ಐತಿ. ಓಕೆ, ಲೆಂತನ್ನು ಮೆಜರ್ಮೆಂಟ್ ಮಾಡೀವಿ, ಅದ್ರಾಗ ಏನೋ ಎರರ್ ಬಂದೈತೆ. ಇನ್ನೊಂದು ರಾಡ್ದ ಲೆಂತನ್ನು ಮೆಜರ್ಮೆಂಟ್ ಮಾಡೀನಿ. ದಿಸ್ ಇಸ್ ಲೆಂತ್ 2, 3 ± 0.02 ಮೀಟರ್ ಅಂತೇಳಿ. ನೋಡಿರಿ, ಒಂದು ರಾಡದ ಲೆಂತ್ ಐತಿ 5 ± 0.03 ಮೀಟರ್, ಇನ್ನೊಂದು ರಾಡದ ಲೆಂತ್ ಐತಿ 3 ± 0.02 ಮೀಟರ್. ಇನ್ನು ಎರಡು ಕ್ವಾಂಟಿಟೀಸ್ ಇದಾವೆ. ಈ ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಅದಾವೆ. ಓಕೆ, ನಾವಿನ್ನು ಇದರಿಂದ ಮೆಥಮೆಟಿಕಲ್ ಆಪ್ರೇಷನ್ಸ್ ಮಾಡ್ಬೋದು. ಮೆಥಮೆಟಿಕಲ್ ಆಪ್ರೇಷನ್ಸ್ ಅಂತಂದ್ರೆ ಪ್ಲಸ್ ಮಾಡ್ಬೋದು, ಮೈನಸ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಈ ಎರಡು ಕ್ವಾಂಟಿಟಿಗಳನ್ನು ಕೂಡಿಸ್ಬೋದು. ಈ ಎರಡು ಕ್ವಾಂಟಿಟಿಗಳನ್ನು ಒಂದತ್ರೊಳಗೆ ಒಂದು ಕಳಿಬೋದು, ವ್ಯವಕಲನ ಮಾಡ್ಬೋದು. ಈ ಎರಡು ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ ಮಾಡ್ಬೋದು. ನಾನು ಈ ಎರಡು ಕ್ವಾಂಟಿಟಿಗಳನ್ನು ಡಿವೈಡ್ ಮಾಡ್ಬೋದು. ಈ 4 ಮೆಥಮೆಟಿಕಲ್ ಆಪ್ರೇಷನ್ಸ್ಗಳನ್ನು ಮಾಡ್ಬೋದು. ಬಟ್ ಇದ್ರಾಗ ಎರರ್ಸ್ ಅದಾವೆ. ಎರರ್ಸ್ ಇಲ್ಲಾಗಿದ್ದು ಅಂತಂದ್ರೆ ಡೈರೆಕ್ಟ್ ಇತ್ತಂತಂದ್ರೆ ಈ ರೀತಿ ಇತ್ತಂದ್ರೆ ನೋಡ್ರಿ, L1 = 5 ಮೀಟ್ರ್ ಐತಿ, L2 = ಏನೈತಿ 3 ಮೀಟ್ರ್ ಐತಿ. ಇವಾಗ ನಾನು ಡೈರೆಕ್ಟಾಗಿ ಕೂಡಿಸ್ಬೋದು. L1 + L2 ಅನ್ನು ಡೈರೆಕ್ಟಾಗಿ ಕೂಡಿಸ್ಬೋದು. ಹೌದಿಲ್ಲ? ಏನು ಬರ್ತಿತ್ತು, 5 + 3 ಎಷ್ಟು ಬಂತು, 8 ಮೀಟ್ರ್ ಅಂತ ಹೇಳಿ ಡೈರೆಕ್ಟಾಗಿ ಬರಿಬೋದಿತ್ತು ನಾನು. ಏನಿದೆ ನಮ್ಮದು ಫೈನಲ್ ರಿಸಲ್ಟ್. ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಇಲ್ಲಾಗಿದ್ದು ಅಂತಂದ್ರೆ ನಾನು ಡೈರೆಕ್ಟಾಗಿ ಕೂಡಿಸಿ ಆನ್ಸರ್ ಮಾಡ್ಬೋದಿತ್ತು. ಬಟ್ ಈಗ ಎರರ್ಸ್ ಅದಾವೆ. ಎರರ್ಸನ್ನು ಇಟ್ಕೊಂಡು ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದನ್ನು ನೋಡೋಣ. ಓಕೆ, ಎರರ್ಸ್ ಇದ್ದು ಅಂತಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡೋಕೆ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಫಸ್ಟ್ ಕೇಸ್ ಬರ್ಕೋರಿ ನಮ್ಮದ ಅಡಿಷನ್. ಫಸ್ಟ್ ಆ್ಯಡ್ ಮಾಡೋದು ಕಲೀನು ನಾವು. ನೋಡಿರಿ, ಅಡಿಷನ್ದ ಕೇಸ್ದಾಗ ಏನಾಗ್ತೈತೆ ಅಂತಂದ್ರೆ, ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಇದ್ದು, ಆ ಎರಡು ಕ್ವಾಂಟಿಟಿಗಳನ್ನು ನಾವು ಕೂಡ್ಸಾಕತ್ತಿದ್ದು ಅಂತಂದ್ರೆ, ಓಕೆ, L1 + L2 ಮಾಡತ್ತಿದ್ದು ಅಂತಂದ್ರೆ, L1 + L2 ಮಾಡಿದ ಬಳಿಕ ಏನೋ ಒಂದು ಹೊಸ ರಿಸಲ್ಟ್ ಬರ್ತೈತಿ. ಅದಕ್ಕೆ ನಾನು R ಅಂತ ಕರಿತೀನಿ. ಈ ರಿಸಲ್ಟನ್ನು ಹೆಂಗೆ ತೆಗಿತೀವಿ ನಾವು? ಈ ರಿಸಲ್ಟನ್ನು ತೆಗಿಬೇಕಾದ್ರೆ ನೀವು ಏನು ಮಾಡಬೇಕು, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಕೂಡಿಸ್ಕೋಬೇಕು. ಎವರೇಜ್ ವ್ಯಾಲ್ಯೂಗಳನ್ನು ಇವೆರಡು ಕ್ವಾಂಟಿಟಿಗಳನ್ನು ಕೂಡ್ಸಾಕತ್ತೀರಿಲ್ಲ, ಕೂಡಿಸಿದ ಬಳಿಕ R ಅನ್ನೋದು ಒಂದು ರಿಸಲ್ಟ್ ಬರತ್ತೆ. ಆ ರಿಸಲ್ಟನ್ನು ಹೆಂಗೆ ತೆಗಿತೀರಿ, ಈ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಕೂಡಿಸ್ಕೋರಿ. ಆಮೇಲೆ ಎರರ್ಸನ್ನು ಏನು ಮಾಡಿರಿ, ಸಪ್ರೇಟ್ಲಿ ಕೂಡಿಸ್ಕೋರಿ. 0.03 + 0.02. ಸೊ ರಿಸಲ್ಟ್ ಎಷ್ಟು ಬಂತು ನಮ್ಮದ, 8 ± 0.05. ಡೈರೆಕ್ಟ್ ಅವು ಜಸ್ಟ್ 5 ಮತ್ತು 3 ಅಷ್ಟೇ ಇದ್ದು ಅಂತಂದ್ರೆ, ಎರರ್ಸ್ ಇಲ್ಲಾಗಿದ್ದು ಅಂತಂದ್ರೆ ಆ ಕ್ವಾಂಟಿಟಿ ಒಳಗೆ ಕೂಡಿಸಿದ್ರೆ ಡೈರೆಕ್ಟ್ 8 ಬರ್ತಿತ್ತು. ಬಟ್ ಈಗ ಎರರ್ಸ್ ಅದಾವೆ. ಇದರ ಅರ್ಥ ಎರಡು ಕ್ವಾಂಟಿಟಿಗಳನ್ನು ಕೂಡಿಸಿರಂತಂದ್ರೆ ರಿಸಲ್ಟ್ ಏನು ಬರ್ತೈತಿ, ರಿಸಲ್ಟ್ ಕೂಡ ಏನು ಮಾಡ್ತೈತಿ, ಎರರನ್ನು ತೊಗೊಂಡು ಬರ್ತೈತಿ. ಹೌದು, ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ಮಾಡೋದು ಮುಂದೆ ಏನು ಧ್ಯಾನ ಇಡಬೇಕು, ನೀವು ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು, ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. ಥೇರಿ ಇದನ್ನ ಹೇಳ್ತೈತೆ ನಮಗೆ. ಥೇರಿ ಏನು ಹೇಳ್ತೈತೆ ಹೇಳ್ರಿ, ಇಲ್ಲಿ ನೀವು ಸಮರಿ ಬರ್ಕೋಬೋದು ಲಾಸ್ಟಿಗೆ. ಥೇರಿ ಏನು ಹೇಳ್ತೈತೆ ಅಂತಂದ್ರೆ, ಒಂದು ಲೆಂತ್ ಐತಿ, ಆ ಲೆಂತ್ದಾಗ ಏನೋ ಎರರ್ ಐತಿ. ಓಕೆ, ಅದರ ಎವರೇಜ್ ವ್ಯಾಲ್ಯೂ L bar ± ಡೆಲ್ಟಾ L bar.
ಏನೋ ಒಂದು ಕ್ವಾಂಟಿಟಿ ಐತಿ ಎಲ್ಲ, ಆ ಕ್ವಾಂಟಿಟಿ ಒಳಗೆ ಎವರೇಜ್ ವ್ಯಾಲ್ಯೂ ಐತಿ ಮತ್ತು ಅದರದ ಎರರ್ ಐತಿ. ಇನ್ನೊಂದು ಕ್ವಾಂಟಿಟಿ ಐತಿ ಎಮ್, ಅದರದ್ದು ಎವರೇಜ್ ವ್ಯಾಲ್ಯೂ ಎಮ್ ಬಾರ್ ಐತಿ, ಪ್ಲಸ್ ಆರ್ ಮೈನಸ್ ಎರರ್ ಎಷ್ಟೈತಿ ಡೆಲ್ಟಾ ಎಮ್ ಬಾರ್. ಇವೆರಡು ಕ್ವಾಂಟಿಟಿಗಳನ್ನು ನಾವು ಕೂಡಿಸ್ಬೇಕಾಗಿತ್ತಂದ್ರೆ ಎಲ್ ಪ್ಲಸ್ ಎಮ್ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋರಿ, ಎಲ್ ಬಾರ್ ಪ್ಲಸ್ ಎಮ್ ಬಾರ್. ಆಮೇಲೆ ಎರರ್ಸನ್ನು ಏನು ಮಾಡಬೇಕು, ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. ಡೆಲ್ಟಾ ಎಲ್ ಬಾರ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಡೆಲ್ಟಾ ಎಮ್ ಬಾರ್. ನಾನು ಏನು ಹೇಳತ್ನಂತಂದ್ರೆ, ನೀವು ಎರಡು ಕ್ವಾಂಟಿಟಿಗಳನ್ನು ಕೂಡ್ಸೋದ್ ಮುಂದೆ ಆ ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಇದ್ದು ಅಂತಂದ್ರೆ ನೀವು ಏನು ಮಾಡಬೇಕು, ಆ ಎರಡು ಕ್ವಾಂಟಿಟಿಗಳನ್ನು ಕೂಡ್ಸೋದ್ ಮುಂದೆ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. ಈ ಥಿಯರಿ ಅದನ್ನ ಹೇಳತ್ತೆ. ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ, ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ, ಡೆಲ್ಟಾ ಎಲ್ ಬಾರ್ ಪ್ಲಸ್ ಡೆಲ್ಟಾ ಎಮ್ ಬಾರ್. ಸೊ ಈ ಒಂದು ಥಿಯರಿಯನ್ನು ನೀವು ಬರ್ಕೋಬೇಕಿಲ್ಲಿ. ಓಕೆ, ಸೊ ಈ ಕೇಸ್ ಯಾವುದಾ, ಎಡಿಷನ್ ಕೇಸ್. ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡೋಣ. ಈಗ ನಮ್ಮ ಕಡೆ ಎಕ್ಸಾಂಪಲ್ಸ್ ಅದಾವು, ಸಿಂಪಲ್ ಐತಿ. ಕೂಡ್ಸೋದ್ ಮುಂದೆ ಏನು ಮಾಡ್ಬೇಕು, ನೀವು ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಕೂಡಿಸ್ಕೊರಿ, ಎರರ್ಸನ್ನು ಸಪ್ರೇಟ್ಲಿ ಕೂಡಿಸ್ಕೊರಿ. ಎಕ್ಸಾಂಪಲ್ ನೋಡೋಣ ಒಂದು. ನಿಮ್ಮಲ್ಲಿ ಕಾಣತ್ತೆ, 2 rods have lengths measured as 1.8 plus or minus 0.2 meter and 2.3 plus or minus 0.1 meter. Calculate their combined length with error limits. ಎರಡು ರಾಡ್ಗಳದಾವೆ, ಅದ್ರ ರಾಡ್ದು ಏನು ಮಾಡ್ಯಾರ ಅಂತಂದ್ರೆ ಲೆಂತನ್ನು ಅವರ ಮೆಜರ್ಮೆಂಟ್ ಮಾಡ್ಯಾರ. ಇನ್ನು ಮೆಜರ್ಮೆಂಟ್ ಮಾಡ್ಯಾರ ಅಂತಂದ್ರೆ ಅದ್ರಾಗ ಎರರ್ಸ್ ಅಂತೂ ಇರತ್ತಾವೆ. ಆ ಎರರ್ಸನ್ನು ಇಟ್ಕೊಂಡು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈಗ ಹೇಳಿನಿ ನಾನು. ಆ ಎರಡು ಕೂಡ್ಸ್ಕಿಸಿ ನೀವು ಹೇಳಂತಂದ್ರೆ ಅವರು ಕ್ವಶನ್ದಾಗ ಎರಡು ರಾಡ್ ಲೆಂತ್ಗಳನ್ನು ಕಂಬೈನ್ಡ್ ಲೆಂತನ್ನು ಹೇಳ್ಬೇಕು ನೀವು. ಹೆಂಗೆ ಹೇಳ್ತೀರಿ, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ ಮತ್ತು ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ. ಎಷ್ಟದಾವು, 2 rods have lengths measured as, ನಾನು L1 ಬರ್ಕೋತೀನಿ, ಎಷ್ಟೈತಿ 1.8 ಪ್ಲಸ್ ಆರ್ ಮೈನಸ್ 0.2 ಮೀಟ್ರ್. ಹೌದು, L2 ಏನೈತಿ 2.3 ಪ್ಲಸ್ ಆರ್ ಮೈನಸ್ 0.1 ಮೀಟ್ರ್. ನೋಡ್ರಿ, ಎರಡು ರಾಡ್ಗಳದಾವೆ. ಒಂದನೇ ರಾಡದ ಲೆಂತ್ ಎಷ್ಟೈತಿ 1.8 ಪ್ಲಸ್ ಆರ್ ಮೈನಸ್ 0.2 ಮೀಟ್ರ್. ಎರಡನೇ ರಾಡದ ಲೆಂತ್ ಎಷ್ಟೈತಿ 2.3 ಪ್ಲಸ್ ಆರ್ ಮೈನಸ್ 0.1 ಮೀಟ್ರ್. ಈ ಎರಡು ರಾಡ್ಗಳದ ಕಂಬೈನ್ಡ್ ಲೆಂತ್ ಹೇಳಂತಂದಾರ. ಕಂಬೈನ್ಡ್ ಲೆಂತ್ ಅಂತಂದ್ರೆ L1 ಪ್ಲಸ್ L2 ಮಾಡ್ಕಿಸಿಂದ ಹೇಳಂತಂದಾರ ಅವ್ರು. L1 ಪ್ಲಸ್ L2 ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ. ಎವರೇಜ್ ವ್ಯಾಲ್ಯೂಗಳನ್ನು ಏನು ಮಾಡಿರಿ, ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ. ಎವರೇಜ್ ವ್ಯಾಲ್ಯೂ ಎಷ್ಟೈತಿ 1.8 ಪ್ಲಸ್ 2.3 ಸಪ್ರೇಟ್ಲಿ ಆ್ಯಡ್ ಮಾಡ್ಕೊಂಡ್ರಿ. ಇನ್ನು ಎರರ್ಸ್ಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ, 0.2 ಪ್ಲಸ್ 0.1. ಇದೇ ರೀತಿ ರೂಲ್ಸನ್ನು ನೀವು ಫಾಲೋ ಮಾಡ್ಬೇಕು. ಎರಡು ಕ್ವಾಂಟಿಟಿಗಳು ಎರರ್ ಅದಾವು, ಆ ಎರಡು ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೆ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು, ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಏನಾಗ್ತದೆ ನಮ್ದು, ಎಷ್ಟಾಗ್ತದೆ ಹೇಳ್ರಿ, 2.3 ಪ್ಲಸ್ 1.8 ಐ ಥಿಂಕ್ 33, 43, 41, 4.1 ಆಯಿತು. ಇದು ಎಷ್ಟಾಯ್ತು ನಮ್ದು 0.3. ಸೊ ಇದೇನಿದ ಕಂಬೈನ್ಡ್ ಲೆಂತ್ ಆಫ್ 2 ರಾಡ್ಸ್. ಒಂದು ರಾಡದ ಲೆಂತ್ ಇಷ್ಟಿತ್ತು, ಇನ್ನೊಂದು ರಾಡದ ಲೆಂತ್ ಇಷ್ಟಿತ್ತು, ಅದ್ರಾಗ ಎರರ್ಸ್ ಇದ್ದು. ಆ ಎರರ್ಸನ್ನು ಇಟ್ಕೊಂಡು ಕಿಶನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು, ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ನಾವು ಎಕ್ಸಾಂಪಲನ್ನು ನೋಡೋಣ. ನೀವು ಮ್ಯಾಗ್ ಕಾಣತ್ತಿರಬೇಕು, 2 resistors R1 and R2 are joined in series. The equivalent resistance is, ನೋಡ್ರಿ ಇದು 10th ಕ್ಲಾಸದ ಕಾನ್ಸೆಪ್ಟ್ ಐತಿ ನಿಮ್ಗೆ. ರೋಧಗಳನ್ನು ಕೊಟ್ಟಾರ, ಎರಡು ರೋಧ ಅಂತ ಹೇಳಿ ಕರಿತಿದ್ರಿ ನೀವು, ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಎರಡು ರೆಸಿಸ್ಟರ್ಸ್ ಅದಾವು, ಆ ರೆಸಿಸ್ಟೆನ್ಸನ್ನು ಮೆಜರ್ಮೆಂಟ್ ಮಾಡ್ಯಾರ. ಇತರ ಅರ್ಥ ಏನಾದರೂ ಎರರ್ಸ್ ಇರತ್ತವ ಅದ್ರಾಗ. ಇನ್ನು ಆ ಎರರ್ಸ್ ಅದಾವ, ಅದ್ರ ಜೋಡಿ ನಾವು ಕ್ಯಾಲ್ಕುಲೇಷನ್ನ ಮಾಡ್ಬೇಕದು. ನೋಡ್ರಿ, 2 resistors R1 ಎಷ್ಟು ಕೊಟ್ಟಾರು, 24 ಪ್ಲಸ್ ಆರ್ ಮೈನಸ್ 0.5 ಓಮ್. ಇನ್ನೊಂದು R2 ಎಷ್ಟು ಕೊಟ್ಟಾರು,
8 ಪ್ಲಸ್ ಆರ್ ಮೈನಸ್ 0.3 ಓಮ್. 10th ಕ್ಲಾಸ್ದಾಗ ಹೆಂಗೆ ಪರ್ಫೆಕ್ಟ್ ನಡೀತಿತ್ತು, ಡೈರೆಕ್ಟ್ 24 ಓಮ್ ಕೊಡ್ತಿದ್ರು, 8 ಓಮ್ ಕೊಡ್ತಿದ್ರು. ಆವಾಗ ನಿಮ್ಗೆ ಸಿರೀಸ್ ಒಳಗೆ ಜಾಯಿನ್ ಮಾಡಿದಾಗ ಅಂತಂದ್ರೆ ಸರಣಿಯಲ್ಲಿ ಸಿರೀಸ್ ಒಳಗೆ ಜಾಯಿನ್ ಮಾಡಿದಾಗ ರೆಸಿಸ್ಟೆನ್ಸ್ ಕೇಳಿಬಿಡ್ತಿದ್ರಿ. ಏನು ಮಾಡ್ತಿದ್ರಿ, ಡೈರೆಕ್ಟಾಗಿ 24+8 ಮುಗಿದು ಬಿಡ್ತೈತೆ. ಬಟ್ ಈಗ ಎರರ್ಸ್ ಅದಾವೆ, ಎರರ್ಸನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ಬೇಕು ಅನ್ನೋದು ನಾವು ಈಗ ಕಲ್ತೀವಿ. ನೋಡ್ರಿ, ಇವೆರಡೂ ರೆಸಿಸ್ಟೆನ್ಸ್ ಏನು ಮಾಡ್ಯಾರ ಅಂತಂದ್ರೆ ಸೀರೀಸ್ ಒಳಗೆ ಜಾಯಿನ್ ಮಾಡ್ಯಾರ. ಸೀರೀಸ್ ಒಳಗೆ ಜಾಯಿನ್ ಮಾಡಿದಾಗ ರೆಸಿಸ್ಟೆನ್ಸ್ ತೆಗಿಬೇಕಾದ್ರೆ ಏನು ಮಾಡ್ತಿದ್ರಿ, ಆ ರೆಸಿಸ್ಟೆನ್ಸನ್ನು ನೀವು ಏನು ಮಾಡ್ತಿದ್ರಿ, ಪ್ಲಸ್ ಮಾಡ್ಕೋಬೇಕಾಗ್ತಿತ್ತು. RS = R1 + R2. ಅಂದ್ರೆ ಒಂದನೇ ರೆಸಿಸ್ಟೆನ್ಸ ಮತ್ತು ಎರಡನೇ ರೆಸಿಸ್ಟೆನ್ಸನ್ನು ಡೈರೆಕ್ಟ್ಲಿ ಆ್ಯಡ್ ಮಾಡಿರಿ ಅಂತಂದ್ರೆ ಸಿರೀಸ್ ರೆಸಿಸ್ಟೆನ್ಸ್ ಏನಾಗ್ತಿತ್ತು ನಿಮಗೆ ಗೊತ್ತಾಗ್ತೈತೆ. ಇವಾಗ ಈ ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಅದಾವೆ. ಕ್ವಾಂಟಿಟಿ ಒಳಗೆ ಎರರ್ಸ್ ಇದ್ದಾಗ ಅವುಗಳನ್ನ ಆ್ಯಡ್ ಹೆಂಗೆ ಮಾಡ್ತಿದ್ರಿ ನೀವು, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೊರಿ. 24 + 8. ಇನ್ನು ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋಬೇಕು. 0.5 + 0.3. ಏನು ಬಂತು ನಮ್ಮದು ಸಿರೀಸ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 24ದಾಗ 8 ಆ್ಯಡ್ ಆಯ್ತು ಅಂತಂದ್ರೆ 32 ಪ್ಲಸ್ ಆರ್ ಮೈನಸ್ 0.5 + 0.3 0.8 ಓಮ್. ಓಕೆ, ಒಂದನೇ ರೆಸಿಸ್ಟೆನ್ಸ್ದಾಗ ಎರರ್ ಐತೇನೋ, ಎರಡನೇ ರೆಸಿಸ್ಟೆನ್ಸ್ದಾಗೂ ಎರರ್ ಐತೆ. ಇವು ಎರಡು ರೆಸಿಸ್ಟೆನ್ಸನ್ನು ಆ್ಯಡ್ ಮಾಡಿದ ಬಳಿಕ ಏನಾಗ್ತೈತಿ, ಆ ರೆಸಿಸ್ಟೆನ್ಸ್ ಫೈನಲ್ ರೆಸಿಸ್ಟೆನ್ಸ್ದಾಗೂ ಏನಾಗ್ತೈತಿ, ಎರರ್ ಬರ್ತೈತಿ. ಎರರ್ ಮುಂದಕ್ಕೆ ಸಾಗಾಣಿಕೆ ಆಗ್ತಾವೆ. ಎರರ್ಸ್ ಆರ್ ಆಲ್ವೇಸ್ ಪ್ರೊಪಗೇಟ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಫಸ್ಟ್ ಎಡಿಷನ್ದು ಕೇಸ್ ನೋಡಿದ್ವಲ್ಲ, ಇನ್ನು ಸಬ್ಟ್ರಾಕ್ಷನ್ದು ಕೇಸ್ ನೋಡೋಣ. ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಇದ್ದು ಆ ಎರಡು ಕ್ವಾಂಟಿಟಿಗಳನ್ನು ನಾವು ಸಬ್ಟ್ರಾಕ್ಟ್ ಮಾಡೋ ಪರಿಸ್ಥಿತಿ ಅಂತಂದ್ರೆ ವ್ಯವಕಲನ ಮಾಡೋ ಪರಿಸ್ಥಿತಿ ಬತ್ತಂದ್ರೆ ಆವಾಗ ನಾವು ಯಾವ ರೂಲನ್ನು ಫಾಲೋ ಮಾಡಬೇಕು, ಯಾವ ಕೇಸ, ಸಬ್ಟ್ರಾಕ್ಷನ್. ಓಕೆ, ಇದಕ್ಕೂ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಲೆಂತ್ ಐತಿ L = 5 L1, 5 ± 0.03 ಮೀಟ್ರದ. ಇನ್ನೊಂದು ಲೆಂತ್ ಐತಿ L2, 3 ± 0.02 ಮೀಟ್ರದ. ಇವೆರಡು ಲೆನ್ಸ್ಗಳನ್ನು ನಾವು ಏನು ಮಾಡಬೇಕಾಗೈತಿ, ಮೈನಸ್ ಮಾಡಬೇಕಾಗೈತಿ. L1 - L2 ಮಾಡಿದ್ದು ಅಂತಂದ್ರೆ ಒಂದು ಹೊಸದೇನೋ ರಿಸಲ್ಟ್ ಬರ್ತೈತೆ R. ಈ ರಿಸಲ್ಟನ್ನು ಹೆಂಗೆ ತೆಗಿಬೇಕು, ನಾವು ಯಾವ ರೂಲನ್ನು ಫಾಲೋ ಮಾಡ್ಬೇಕು ನೋಡ್ರಿ. ಸಬ್ಟ್ರಾಕ್ಷನ್ ಕೇಸ್ದಾಗ ಏನು ಮಾಡ್ಬೇಕಂತಂದ್ರೆ ನಾವು ಎವರೇಜ್ ವ್ಯಾಲ್ಯೂಗಳನ್ನ ಸಪ್ರೇಟ್ಲಿ ಮೈನಸ್ ಮಾಡ್ಕೋಬೇಕು, ಬಟ್ ಎರರ್ಸನ್ನು ನೀವು ಏನು ಮಾಡಬೇಕು, ಆ್ಯಡ್ ಮಾಡ್ಬೇಕು. ನೋಡ್ರಿ, ಕ್ವಾಂಟಿಟಿ ಒಳಗೆ ಎರರ್ ಇದ್ದು ಅಂತಂದ್ರೆ ಆ ಎರರ್ಸನ್ನು ನಾವು ನೋಡ್ರಿ, ಎರಡು ಕ್ವಾಂಟಿಟಿಗಳನ್ನು ನಾವು ಮೈನಸ್ ಮಾಡಿದ್ವು ಅಂತಂದ್ರೆ ಎರರ್ಸ್ ಮೈನಸ್ ಆಗೋದಿಲ್ಲ. ಇಲ್ಲಿ ತಪ್ಪುಗಳು ನಮಗೆ ಯಾವಾಗೂ ಮೈನಸ್ ಆಗಂಗಿಲ್ಲ, ತಪ್ಪುಗಳು ಏನಾಗ್ತಾವೆ, ಹೆಚ್ಚಾಗ್ತಾವೆ. ಓಕೆ, ಎರರ್ಸ್ ಯಾವತ್ತೂ ಏನಾಗೋದಿಲ್ಲ, ಮೈನಸ್ ಆಗೋದಿಲ್ಲ. ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್ ಅಂತಂದ್ರೆ ಎರರ್ಸ್ ಹೆಚ್ಚಾಗ್ತಾವೆ ಹೊರತು ಯಾವಾಗೂ ಕಡಿಮೆ ಆಗೋದಿಲ್ಲ. ಓಕೆ, ಇಲ್ಲಿ ಎರಡು ಲೆನ್ಸ್ಗಳನ್ನು ನೀವು ಮೈನಸ್ ಮಾಡತ್ತೀರಿ, ಬಟ್ ಎರರ್ಸ್ ಏನು ಮಾಡ್ಬೇಕು, ನೀವು ಸಪ್ರೇಟ್ಲಿ ಆ್ಯಡ್ ಮಾಡ್ಬೇಕು ಇಲ್ಲಿ. ಓಕೆ, ಎವರೇಜ್ ವ್ಯಾಲ್ಯೂಗಳನ್ನು ಏನು ಮಾಡಿರಿ, ರಿಸಲ್ಟ್ ತೆಗಿಬೇಕಾದ್ರೆ L1 - L2 ನಿಮಗೆ ಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಮೈನಸ್ ಮಾಡ್ಕೊರಿ. 5 - 3. ಬಟ್ ನೆನಪಿಟ್ರಿ, ಎರರ್ಸ್ ಏನಾಗ್ತಾವೆ, ಯಾವತ್ತೂ ಕೂಡಿ ಬರ್ತಾವೆ, ಮೈನಸ್ ಆಗೋದಿಲ್ಲ. 0.303 + 0.02. ಇವಾಗ 5 - 3 ಎಷ್ಟಾಯ್ತು, 2 ± 0.05. ದಿಸ್ ಇಸ್ L1 - L2 ಅಂತ ನಾವು ಕರಿಬೋದು. ಎರಡು ಕ್ವಾಂಟಿಟೀಸ್ ಒಳಗೆ ಎರರ್ ಇದ್ದು ಅಂತಂದ್ರೆ ಆ ಎರಡು ಕ್ವಾಂಟಿಟಿಗಳನ್ನು ನೀವು ಮೈನಸ್ ಮಾಡತ್ತಿದ್ರಿ ಅಂತಂದ್ರೆ ಅವಾಗ ನೀವು ಏನು ನೆನಪಿಡಬೇಕು, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಮೈನಸ್ ಮಾಡ್ಕೋಬೇಕಾ, ಬಟ್ ಎರರ್ಸನ್ನು ಕೂಡಿಸ್ಬೇಕು. ಇದು ಥೇರಿ ಹೇಳ್ತದೆ. ಥೇರಿ ಯಾಕೆ ಹೇಳ್ತೈತೆ ಹೇಳ್ರಿ, ಹಿಂಗೆ ನಮ್ಮ ತಪ್ಪುಗಳು ಏನದಾವಲ್ಲ ಯಾವೂ ಕ್ಯಾನ್ಸಲ್ ಔಟ್ ಆಗೋದಿಲ್ಲ. ಪ್ರತಿ ಸಲ ಏನಾಗ್ತಾವೆ, ಹೆಚ್ಚು ಹಾಕೋತಿರ್ತಾವೆ ಎರರ್ಸ್. ನೀವು ಏನು ಬೇಕಾದ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಡಿಷನ್ ಮಾಡಿರಿ, ಸಬ್ಟ್ರಾಕ್ಷನ್ ಮಾಡಿರಿ, ಏನು ಬೇಕಾದ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಮಾಡಿರಿ, ಎರರ್ಸ್ ಮಿಸ್ಟೇಕ್ಸ್
ಏನದಾವಲ್ಲ ಅವು ಹೆಚ್ಚಾಗ್ತಾವ ಹೊರತು ಕಡಿಮೆ ಆಗಂಗಿಲ್ಲ. ಸೊ ನೀವು ಇಲ್ಲಿ ಸಮ್ರಿಯನ್ನು ಬರ್ಕೋಬೋದು. ಥೇರಿ ಏನು ಹೇಳ್ತೈತೆ ಅಂದ್ರೆ ನಮ್ದು ಸಮ್ಮರಿ. ಸೊ ಸಮ್ರಿ ಏನಂತಂದ್ರೆ ಒಂದು ಕ್ವಾಂಟಿಟಿ ಐತಿ ತಿಳ್ಕೊರಿ ಎಲ್, ಅದ್ರಾಗ ಏನೋ ಒಂದು ಎವರೇಜ್ ವ್ಯಾಲ್ಯೂ ಐತಿ ಪ್ಲಸ್ ಆರ್ ಮೈನಸ್, ಅದ್ರಾಗ ಏನೋ ಒಂದು ಎರರ್ ಐತಿ ಡೆಲ್ಟಾ ಎಲ್ ಬಾರ್. ಇನ್ನೊಂದು ಕ್ವಾಂಟಿಟಿ ಐತಿ ಎಮ್, ಅದ್ರಾಗ ಏನೋ ಎವರೇಜ್ ವ್ಯಾಲ್ಯೂ ಐತಿ ಮತ್ತು ಅದ್ರಾಗ ಏನೋ ಎರರ್ ಐತಿ ಡೆಲ್ಟಾ ಎಮ್ ಬಾರ್. ಈ ಎರಡು ಕ್ವಾಂಟಿಟಿಗಳನ್ನು ನಾನು ಮೈನಸ್ ಮಾಡ್ಬೇಕಾಗಿತ್ತಂದ್ರೆ ಎಲ್ ಮೈನಸ್ ಎಮ್ ಮಾಡ್ಬೇಕಾಗಿತ್ತಂದ್ರೆ ಅವಾಗ ಏನು ಮಾಡ್ತೀರಿ ನೀವು, ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಏನು ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕು, ಎಲ್ ಮೈನಸ್ ಎಮ್. ಬಟ್ ರಿಮೆಂಬರ್ ಒನ್ ಥಿಂಗ್, ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್ ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಡಿಷನ್ ಆರ್ ಸಬ್ಟ್ರಾಕ್ಷನ್. ಓಕೆ, ನೀವು ಅಡಿಷನ್ದ ಕೇಸ್ ತೊಗೋರಿ ಅಥವಾ ಸಬ್ಟ್ರಾಕ್ಷನ್ದ ಕೇಸ್ ತೊಗೋರಿ, ಎರರ್ಸ್ ಯಾವತ್ತೂ ಏನು ಮಾಡ್ಬೇಕು, ನೀವು ಆ್ಯಡ್ ಮಾಡಬೇಕು. ಇದನ್ನು ನೀವು ತಲೆಯಾಗ ಲಕ್ಷ ಕೊಟ್ಟು ನೆನ್ಪಿಟ್ಕೋರಿ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ಗಳು ಏನು ಮಿಸ್ಟೇಕ್ ಮಾಡ್ತಾರೆ ಗೊತ್ತಾನ, ಸಬ್ಟ್ರಾಕ್ಷನ್ ಕೇಸ್ದಾಗ ಎರರ್ಸನ್ನು ಕೂಡ ಏನು ಮಾಡಿಬಿಡ್ತಾರೆ ಅವರು, ಮೈನಸ್ ಮಾಡ್ತಾರೆ. ನಮ್ಮ ತಪ್ಪುಗಳದಾವ, ತಪ್ಪುಗಳು ಯಾವಾಗೂ ಮೈನಸ್ ಆಗೋದಿಲ್ಲ, ಅವು ತಪ್ಪುಗಳು ಯಾವಾಗೂ ಏನಾಗ್ತಾವೆ, ಹೆಚ್ಚಾಗ್ತಾವೆ. ನೀವು ಯಾವುದೇ ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡೋರು ಯಾಕೆ, ವೆದರ್ ಇಟ್ ಈಸ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್, ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್. So here you can see delta L bar plus delta M bar. Okay, last quantity ನಿಮ್ಗೆ ಕಾಣದತ್ತಿಲ್ಲದ? ಹಾಂ, ಓಕೆ, ಕಾಣದತ್ತೆ. ಸಮ್ರಿ ಇದೆ, ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್. ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್. ಸೊ ಇದನ್ನು ನೀವು ನೆನಪಿಡಲೇಬೇಕು. ಎರರ್ಸ್ ಯಾವತ್ತೂ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ನೀವು ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಮೈನಸ್ ಮಾಡ್ಕೊರಿ, ಬಟ್ ಎರರ್ಸನ್ನು ಏನು ಮಾಡಿರಿ, ಆ್ಯಡ್ ಮಾಡಿರಿ. ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡ್ಕೊಂಡು ಬರೋಣ. ಈಗ ಎಕ್ಸಾಂಪಲ್ ಯಾವುದಂತಂದ್ರೆ, ದ ಇನಿಷಿಯಲ್ ಆ್ಯಂಡ್ ಫೈನಲ್ ಟೆಂಪ್ರೇಚರ್ಸ್ ಆಫ್ ವಾಟರ್ ಆಸ್ ರೆಕಾರ್ಡೆಡ್ ಬೈ ಆನ್ ಅಬ್ಸರ್ವರ್ are 40.6 plus or minus 0.2 degrees Celsius and 78.3 plus or minus 0.3 degrees Celsius. Calculate the rise in temperature with proper error limits. ಲ್ಯಾಂಗ್ವೇಜು ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಇಲ್ಲಿ ಫಿಸಿಕ್ಸ್ ಅಷ್ಟೇ ಅಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜ್ದು ಆರ್ಟ್ ನಡೆದೈತೆ ನಿಮ್ಮದು. ಹೌದು, ಫಿಸಿಕ್ಸ್ ಅಂತೂ ನಿಮ್ಮ ತಲೆ ಕೆಡ್ಸಾಗತ್ತೆ, ಅದ್ರ ಜೋಡಿ ಲ್ಯಾಂಗ್ವೇಜ್ ಕೂಡ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬರ್ಲಿಕ್ಕೆ ಯಾವ ರೀತಿ ಪರಿಸ್ಥಿತಿ ಕೆಡ್ತದೆ ನೋಡ್ರಿ ನೀವು. ಕ್ವಶನ್ ನೋಡ್ರಿ, ಮ್ಯಾಗ ಕಾಣತ್ತದ ನಿಮ್ಗೆ ಏನು ಹೇಳೋದತ್ತದ, ಏನು ಮಾಡ್ಯಾರ ಅಂತಂದ್ರೆ, ದ ಇನಿಷಿಯಲ್ ಆ್ಯಂಡ್ ಫೈನಲ್ ಟೆಂಪ್ರೇಚರ್ಸ್ ಆಫ್ ವಾಟರ್. ಎರಡು ಸಲ ಏನು ಮಾಡ್ಯಾರು, ಸ್ಟಾರ್ಟಿಂಗ್ದಾಗ ನೀರಿನ ತಾಪಮಾನವನ್ನು ಮೆಜರ್ ಮಾಡ್ಯಾರ ಅವರು. ಓಕೆ, ವಾಟರ್ದ ಟೆಂಪ್ರೇಚರ್ ಏನು ಮಾಡ್ಯಾರು, ಮೆಜರ್ಮೆಂಟ್ ಮಾಡ್ಯಾರು. ಏನು ಮೆಜರ್ಮೆಂಟ್ ಆಗೈತೆ ಅಂತಂದ್ರೆ, ಸ್ಟಾರ್ಟಿಂಗ್ದಾಗ 40.6 ಪ್ಲಸ್ ಆರ್ ಮೈನಸ್ 0.2 ಡಿಗ್ರಿ ಸೆಲ್ಸಿಯಸ್. ಇನ್ನು ಟೆಂಪ್ರೇಚರನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೇವಿ, ಇದರ ಅರ್ಥ ಮನುಷ್ಯನಿಂದ ತಪ್ಪುಗಳಾಗ್ಬೋದು, ಇನ್ಸ್ಟ್ರೂಮೆಂಟಿಂದ ತಪ್ಪುಗಳಾಗ್ಬೋದು, ಪರಿಸರದಿಂದ ತಪ್ಪುಗಳಾಗ್ಬೋದು. ಎರರ್ಸ್ ಅಂತರೂ ಇರುವ, ಟೆಂಪ್ರೇಚರನ್ನು ಮೆಜರ್ಮೆಂಟ್ ಮಾಡತ್ತೀವಿ. ಸೊ ಟೆಂಪ್ರೇಚರ್ದಾಗೂ ಎರರ್ಸ್ ಬರೋಂಗಿಲ್ಲ, ಏನು ಗ್ಯಾರಂಟಿ, ಟೆಂಪ್ರೇಚರ್ದಾಗೂ ಎರರ್ಸ್ ಬರ್ತಾವೆ. ಸ್ಟಾರ್ಟಿಂಗ್ದಾಗ ವಾಟರ್ದ ಟೆಂಪ್ರೇಚರನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಿತ್ತು ಟೆಂಪ್ರೇಚರ, T1 ಎಷ್ಟಿತ್ತು ನೋಡ್ರಿ ಸ್ಟಾರ್ಟಿಂಗ್ದಾಗ, ಟಿ ಇನಿಷಿಯಲ್ ಟೆಂಪ್ರೇಚರ್, ಇನಿಷಿಯಲ್ ಆಗಿ 40.6 ಪ್ಲಸ್ ಆರ್ ಮೈನಸ್ 0.2 ಡಿಗ್ರಿ ಸೆಲ್ಸಿಯಸ್. ಸೊ ಏನಿದೆ ಟೆಂಪ್ರೇಚರ್ ಇದೆ ಇನಿಷಿಯಲ್ ಆಗಿ. ಸ್ಟಾರ್ಟಿಂಗ್ದಾಗ ವಾಟರ್ದು ಏನು ಮಾಡ್ಯಾರು, ಟೆಂಪ್ರೇಚರ್ ಚೆಕ್ ಮಾಡ್ಯಾರು ಎಷ್ಟೈತೆ ಅಂತ. ಟಿ ಫೈನಲ್ ಟೆಂಪ್ರೇಚರ್ ಎಷ್ಟೈತೆ ನೋಡ್ರಿ, ಫೈನಲ್ ಚೆಕ್ ಮಾಡಿದಾಗ 78.3 ಪ್ಲಸ್ ಆರ್ ಮೈನಸ್ 0.3 ಡಿಗ್ರಿ ಸೆಲ್ಸಿಯಸ್. ಇವಾಗ ಏನು ಕೇಳತ್ತಾರ ಅವ್ರ, ಕ್ಯಾಲ್ಕುಲೇಟ್ ದ ರೈಸ್ ಇನ್ ಟೆಂಪ್ರೇಚರ್ ವಿತ್ ಪ್ರಾಪರ್ ಎರರ್ ಲಿಮಿಟ್ಸ್. ಏನು ಕೇಳತ್ತಾರ ನೋಡ್ರಿ, ಕ್ಯಾಲ್ಕುಲೇಟ್ ದ ರೈಸ್ ಇನ್ ಟೆಂಪ್ರೇಚರ್. ರೈಸ್ ಇನ್ ಟೆಂಪ್ರೇಚರ್ ಅಂತಂದ್ರೆ ಟೆಂಪ್ರೇಚರ್ ಇನಿಷಿಯಲ್ ಹಿಡಿದು ಫೈನಲ್. ನೋಡ್ರಿ, ಇನಿಷಿಯಲ್ ಹಿಡಿದು ಫೈನಲ್ಗೆ ಹೋಗ್ಬೇಕಾದ್ರೆ ನೋಡ್ರಿ, ಫಸ್ಟ್ 40.6 ಡಿಗ್ರಿ ಸೆಲ್ಸಿಯಸ್ ಇತ್ತು, ಆಮೇಲೆ 78.3 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇದರ ಅರ್ಥ ಏನ, ಟೆಂಪ್ರೇಚರ್ ಏನಾಗೈತಿ, ಹೆಚ್ಚಾಗೈತಿ, ರೈಸ್ ಆಗೈತಿ. ಎಷ್ಟು ರೈಸ್ ಆಗೈತಿ ಅನ್ನೋದು ಕೇಳ್ಯಾರ ಅವರು. ಎಷ್ಟು ರೈಸ್ ಆಗೈತಿ ಅನ್ನೋದು ಹೇಳಬೇಕಾದ್ರೆ ನೀವು ಏನು ಮಾಡಬೇಕು, ಫೈನಲ್ ಟೆಂಪ್ರೇಚರ್ದಾಗ ಇನಿಷಿಯಲ್ ಟೆಂಪ್ರೇಚರನ್ನು ಮೈನಸ್ ಮಾಡಿರಿ ಅಂತಂದ್ರೆ ನಿಮ್ಗೆ ರೈಸ್ ಇನ್ ಟೆಂಪ್ರೇಚರ್ ಏನಾಗ್ತೈತಿ, ಸಿಗ್ತೈತಿ. ರೈಸ್ ಇನ್ ಟೆಂಪ್ರೇಚರ್.
ಸಿಂಪಲ್ ಆದ ಸಬ್ಟ್ರಾಕ್ಷನ್ ಕೇಸ್ ಕಲಿಯಾಕತ್ರಿ ಗೊತ್ತನ, ಅದನ್ನ ಲ್ಯಾಂಗ್ವೇಜ್ ವೈಸ್ ಕೇಳಿದಾಗ ಈ ರೀತಿ ಬರ್ತದೆ. ರೈಸ್ ಇನ್ ಟೆಂಪ್ರೇಚರ್ ಹೆಂಗೆ ಮಾಡ್ತೀವಿ, ಫೈನಲ್ ಟೆಂಪ್ರೇಚರ್ದಾಗ ಇನಿಷಿಯಲ್ ಟೆಂಪ್ರೇಚರನ್ನು ಮೈನಸ್ ಮಾಡಿರಿ ಅಂತಂದ್ರೆ ಎಷ್ಟು ಟೆಂಪ್ರೇಚರ್ ಹೆಚ್ಚಾಗಿತ್ತು ಅನ್ನೋದು ಗೊತ್ತಾಗ್ತದಿಲ್ಲ ನಮಗೆ. 78.3ದಾಗ 40.6 ಡಿಗ್ರಿ ಸೆಲ್ಸಿಯಸ್ಸನ್ನು ಮೈನಸ್ ಮಾಡಿದ್ವು ಅಂತಂದ್ರೆ ಎಷ್ಟು ಟೆಂಪ್ರೇಚರ್ ಹೆಚ್ಚಾಗೈತಿ ಅನ್ನೋದು ಗೊತ್ತಾಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾನೆ, ಇಲ್ಲಿ ಎರರ್ಸ್ ಅದಾವ. ಟೆಂಪ್ರೇಚರನ್ನು ಮೆಜರ್ಮೆಂಟ್ ಮಾಡೋದು ಮುಂದೆ ಏನಾಗೈತಿ, ಎರರ್ಸ್ ಆಗ್ಯಾವ. ಎವರೇಜ್ ವ್ಯಾಲ್ಯೂ ಎಷ್ಟೈತೆ ನಮ್ದು 40.6 ಡಿಗ್ರಿ ಸೆಲ್ಸಿಯಸ್, ಅದ್ರಾಗ ಎರರ್ ಎಷ್ಟಾಗೈತಿ 0.2 ಡಿಗ್ರಿ ಸೆಲ್ಸಿಯಸ್ ಅದು. ಸೆಕೆಂಡ್ ಫೈನಲ್ ಆಗಿ ನೋಡಿದಾಗ 78.3 ಡಿಗ್ರಿ ಸೆಲ್ಸಿಯಸ್ ವಿಚ್ ಇಸ್ ಎವರೇಜ್ ವ್ಯಾಲ್ಯೂ, ಅದ್ರಾಗ ಎರರ್ ಎಷ್ಟಾಗೈತಿ 0.3 ಡಿಗ್ರಿ ಸೆಲ್ಸಿಯಸ್ ಅದು. ಇನ್ನು ಟೆಂಪ್ರೇಚರ್ದಾಗ ರೈಸ್ ಎಷ್ಟಾಗೈತಿ ಅದನ್ನ ಹೆಂಗೆ ತೆಗಿತೀರಿ, ಫೈನಲ್ ಟೆಂಪ್ರೇಚರ್ದಾಗ ಇನಿಷಿಯಲ್ ಟೆಂಪ್ರೇಚರನ್ನು ಮೈನಸ್ ಮಾಡೋದು. ಸೊ ಸಿಂಪಲ್ ಆಗಿ ಎರರ್ಸ್ ಇಲ್ಲಾಗಿದ್ದು ಅಂತಂದ್ರೆ ಡೈರೆಕ್ಟಾಗಿ ಮೈನಸ್ ಮಾಡಿ ಹೇಳ್ತಿದ್ರಿ. ಬಟ್ ಎರರ್ಸ್ ಅದಾವ, ಇಲ್ಲಿ ಎರರ್ಸನ್ನು ಇಟ್ಕೊಂಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎರಡು ಕ್ವಾಂಟಿಟಿಯನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗಿದೆ, ಅದ್ರಾಗ ಎರರ್ಸ್ ಅದಾವ. ಸೊ ನಿಮ್ಗೆ ನಾನು ಥೇರಿ ಏನು ಹೇಳೀನಿ ಅಂತಂದ್ರೆ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಮೈನಸ್ ಮಾಡ್ಕೊರಿ, ಎರರ್ಸನ್ನು ಆ್ಯಡ್ ಮಾಡ್ರಿ. ಓಕೆ, ಸೊ ಇವಾಗ ಟಿ ಫೈನಲ್ ಮೈನಸ್ ಟಿ ಇನಿಷಿಯಲ್ ಬೇಕಾಗಿತ್ತಂದ್ರೆ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಏನು ಮಾಡ್ಕೋಬೇಕು, ನಾವು ಸಬ್ಟ್ರ್ಯಾಕ್ಟ್ ಮಾಡ್ಕೋದು. ಟಿ ಫೈನಲ್ ಒಳಗೆ ಟಿ ಇನಿಷಿಯಲನ್ನು ಮೈನಸ್ ಮಾಡತ್ತೀವಿ. ಸೊ ಟಿ ಫೈನಲ್ 78.3 ಎವರೇಜ್ ವ್ಯಾಲ್ಯೂ ಐತಿ, ಅದ್ರಾಗ 40.6 ನೀವು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಅವಾಗ ಏನು ಮಾಡ್ತೀರಿ, ಎರರ್ಸನ್ನು ಸಪ್ರೇಟ್ಲಿ ಆ್ಯಡ್ ಮಾಡ್ಕೋತೀರಿ. ಸಬ್ಟ್ರ್ಯಾಕ್ಟ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. 0.2 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನಾಗ್ತತಿ, 0.3 ಡಿಗ್ರಿ ಸೆಲ್ಸಿಯಸ್ದು ಎರರ್ ಆ್ಯಡ್ ಆಗ್ತತಿ. ಸೊ ಎಷ್ಟು ಬತ್ತು ನೋಡ್ರಿ ಇದು 78.3 40.6. ಸೊ ಏನಾಗ್ತತಿ, 13ರಾಗ 6 ಹೋಯ್ತು ಅಂತಂದ್ರೆ 7 ಉಳಿತೈತಲ್ಲ. ಓಕೆ, 7 ಉಳಿತೈತಿ. 8ರಾಗ 1 ಹೋಯ್ತು ಅಂದ್ರೆ 7 ಉಳಿತೈತಿ. 7ರಾಗ 4 ಹೋಯ್ತು ಅಂದ್ರೆ 3 ಉಳಿತೈತಿ. 37.7 ಡಿಗ್ರಿ ಸೆಲ್ಸಿಯಸ್ ಬರಾಗ್ತೈತೆ. 37.7 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಆರ್ ಮೈನಸ್ 0.5 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟು ಏನಾಗಿತ್ತು ಹೇಳಿದ, ಟೆಂಪ್ರೇಚರ್ ಹೆಚ್ಚಾಗಿತ್ತು. ಇಷ್ಟು 37.7 ಡಿಗ್ರಿ ಸೆಲ್ಸಿಯಸ್ ಏನಾಗಿತ್ತು, ಟೆಂಪ್ರೇಚರ್ ಹೆಚ್ಚಾಗಿತ್ತು. ಅದನ್ನ ಕೇಳತ್ತಿದ್ರು ಅವರು, ರೈಸ್ ಇನ್ ಟೆಂಪ್ರೇಚರ್. ಎಷ್ಟು ಟೆಂಪ್ರೇಚರ್ ಹೆಚ್ಚಾಗಿತ್ತು ನಮ್ದು, 37.7 ಪ್ಲಸ್ ಆರ್ ಮೈನಸ್ 0.5 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಯಾವ್ದು ಕೇಸ್ ನಮ್ದು, ಸಬ್ಟ್ರಾಕ್ಷನ್ ಕೇಸ್ ಇದು. ಓಕೆ, ಸಬ್ಟ್ರಾಕ್ಷನ್ ಕೇಸ್ದಾಗ ಎವರೇಜ್ ವ್ಯಾಲ್ಯೂಗಳನ್ನು ಸಪ್ರೇಟ್ಲಿ ಏನು ಮಾಡ್ಕೊರಿ, ಮೈನಸ್ ಮಾಡ್ಕೊರಿ. ಬಟ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಸೊ ಇನ್ನೇನು ಮಾಡೋಣ, ನಾವು ಮಲ್ಟಿಪ್ಲಿಕೇಶನ್ದ ಕೇಸ್ ನೋಡೋಣ. ಎರರ್ಸ್ಗಳನ್ನು ಇಟ್ಕೊಂಡು ಆ್ಯಡ್ ಮಾಡೋದು ಕಲಿತು, ಎರರ್ಸ್ಗಳನ್ನು ಇಟ್ಕೊಂಡು ಸಬ್ಟ್ರ್ಯಾಕ್ಟ್ ಮಾಡೋದು ಕಲಿತು, ಎರರ್ಸ್ಗಳನ್ನು ಇಟ್ಕೊಂಡು ನಾವು ಏನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡೋಣ ಇವಾಗ. In case of multiplication, how we are going to deal with errors. ಎರರ್ಸ್ ಜೊತೆ ನಾವು ಯಾವ ರೀತಿ ಡೀಲ್ ಮಾಡಬೇಕು ನೋಡೋಣ. ನೋಡ್ರಿ, ಒಂದು ಎಕ್ಸಾಂಪಲ್ ಆಗಿ ನಮ್ಮ ಏನ ರೆಕ್ಟ್ಯಾಂಗಲ್ ಇತ್ತಲ್ಲ, ಆ ರೆಕ್ಟ್ಯಾಂಗಲ್ನ ಸೈಡ್ಸ್ ಏನಿದ್ದುಲ್ಲ 3 ಮೀಟರ್, ಆಮೇಲೆ ಇದು 2 ಮೀಟರ್. ಓಕೆ, ಇದರದ್ದು ಲೆಂತ್ ಎಷ್ಟೈತಿ, ಎಲ್ ಎಷ್ಟೈತಿ, 3 ಮೀಟರ್ ಐತಿ. ಬ್ರೆಡ್ತ್ ಎಷ್ಟೈತಿ, 2 ಮೀಟರ್ ಐತಿ. ಆವಾಗ ನಮ್ಮದು ಏರಿಯಾ ಕೇಳಿದ್ನಿ ಅಂತಂದ್ರೆ, ರೆಕ್ಟ್ಯಾಂಗಲ್ದು ಏರಿಯಾ ಕೇಳಿದ್ನಿ ಅಂತಂದ್ರೆ ಏನು ಮಾಡ್ತಿದ್ರಿ ನೀವು, ಎಲ್ ಇಂಟು ಬಿ ಮಾಡ್ತಿದ್ರಿ, ಉದ್ದ ಇಂಟು ಅಗಲ. ಸೊ 3 ಇಂಟು 2 ಮೀಟರ್ ಈಕ್ವಲ್ಸ್ ಟು 6 ಮೀಟರ್ ಸ್ಕ್ವೇರ್. ಈಸಿಲಿ 6 ಮೀಟರ್ ಸ್ಕ್ವೇರ್ ಬರ್ತಿತ್ತಿದ, ಹೌದು, ಏನಾಗ್ತಿತ್ತು, ಬರ್ತಿತ್ತಿದ್ದು 6 ಮೀಟರ್ ಸ್ಕ್ವೇರ್. 6 ಮೀಟರ್ ಸ್ಕ್ವೇರ್. ಸೊ ಬಟ್ ಪ್ರಾಬ್ಲಮ್ ಏನೈತಿ ಗೊತ್ತಾನ, ನಾವು ಮೆಜರ್ಮೆಂಟನ್ನು ಮಾಡೋಕೆ ಮುಂದೆ ಎರರ್ಸನ್ನು ಮಾಡ್ತೀವಿ. ಅಕ್ಯುರೇಟಾಗಿ 3 ಮೀಟರ್ ಯಾವಾಗೂ ಬರೋಕ್ಕೆ ಸಾಧ್ಯ ಇಲ್ಲ, ಬರೋಕ್ಕೆ ಸಾಧ್ಯತಿ. ಬಟ್ ಏನ ಮೆಜರ್ಮೆಂಟದ ಮಿಸ್ಟೇಕ್ಸ್ ಆತಾವೆ, ಎರರ್ಸ್ ಆತಾವೆ. ಸೊ 3 ಪ್ಲಸ್ ಆರ್ ಮೈನಸ್ ಏನೈತೆ ನಮ್ಮ ಕಡೆ, ಎರರ್ ಐತಿ, ಡೆಲ್ಟಾ ಎಲ್ ಬಾರ್. ನಾನು ಒಂದು ಆ್ಯಕ್ಚುಲಾಗಿ ವ್ಯಾಲ್ಯೂನ ತೊಗೊಂಡು ಅಂತಂದ್ರೆ, ಎಕ್ಸಾಂಪಲ್ ಆಗಿ 0.1 ಮೀಟರ್ದು ಎರರ್ ಐತಿ ಅಂತ ತಿಳ್ಕೊರಿ.
ಇದ್ರಾಗೂ ಏನೈತಿ 0.2 ಮೀಟರ್ದು ಎರರ್ ಐತಿ. ಇವು ಎರಡು ಕ್ವಾಂಟಿಟಿ ಒಳಗೆ ಎರರ್ಸ್ ಅದಾವ. ಈ ಎರಡು ಕ್ವಾಂಟಿಟಿಗಳನ್ನ ಮಲ್ಟಿಪ್ಲೈ ಮಾಡಿಕಿಸಿಂದ ಏರಿಯಾ ಅನ್ನೋ ಒಂದು ಕ್ವಾಂಟಿಟಿಯನ್ನು ತೆಗಿತೀರಿ. ಇದರ ಅರ್ಥ ಫಸ್ಟ್ 3 ಮತ್ತು 2 ಇದ್ದಾಗ 6 ಮೀಟರ್ ಸ್ಕ್ವೇರ್ ಬರತ್ತಿತ್ತ. ಬಟ್ ಈಗ ಎರರ್ಸನ್ನು ನೋಡಿದ್ವು ಅಂತಂದ್ರೆ ನಾವು ಎರರ್ಸನ್ನು ಕಂಪೇರ್ ಮಾಡಿದ್ವು ಅಂತಂದ್ರೆ ಈಗ 6 ಮೀಟರ್ ಸ್ಕ್ವೇರ್ ಬರಂಗಿಲ್ಲ. ಏರಿಯಾ ಏನಾಗ್ತೈತಿ 6 ಮೀಟರ್ ಸ್ಕ್ವೇರ್ ಜೊತೆಗೆ ಎರರ್ಸನ್ನು ತೊಗೊಂಡು ಬರ್ತೈತಿ. ಹೌದು, ಎರರ್ಸನ್ನು ಏನು ಮಾಡ್ತೈತೆ ಅದ ತೊಗೊಂಡು ಬರ್ತೈತೆ. ಎರಡು ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ, ಡಿವೈಡ್, ಅಡಿಷನ್, ಸಬ್ಟ್ರಾಕ್ಷನ್ ಯಾವುದೇ ಕೇಸ್ದಾಗ ತಗೋರಿ ನಾವು ಡೀಲ್ ಮಾಡತ್ ಮುಂದೆ ಏನು ಮಾಡಬೇಕು, ಭಾಳ ಕೇರ್ಫುಲ್ಲಿಯಾಗಿ ರೂಲ್ಸನ್ನು ಫಾಲೋ ಮಾಡಬೇಕು. ಸೊ ಮಲ್ಟಿಪ್ಲೈ ಕೇಸ್ದಾಗ ಏನಾಗ್ತೈತಿ, ನಾವು ಹೆಂಗೆ ಎರರ್ಸನ್ನು ತೆಗಿತೀವಿ, ಹೆಂಗೆ ಎರರ್ಸ್ ಜೋಡೆ ಡೀಲನ್ನು ಮಾಡ್ತೀವಿ ನೋಡೋಣ. ನೋಡಿರಿ, ಮಲ್ಟಿಪ್ಲಿಕೇಶನ್ ಕೇಸ ಮತ್ತು ಡಿವಿಷನ್ ಕೇಸ್ದಾಗ ನಾರ್ಮಲಾಗಿ ಎಡಿಷನ್ ಸಬ್ಟ್ರಾಕ್ಷನ್ ಹೆಂಗಿತ್ತಲ್ಲ ಹಂಗೆ ಇರಂಗಿಲ್ಲ. ಇಲ್ಲಿ ಸ್ವಲ್ಪ ಏನಾಗ್ತೈತಿ ಬೇರೆನ ಇಲ್ಲಿ ನಡೀತೈತಿ. ಒಂದು ಕ್ವಾಂಟಿಟಿ ತಿಳ್ಕೊರಿ ವಾಯ್ ಅನ್ನೋದು. ಓಕೆ, ಒಂದು ಕ್ವಾಂಟಿಟಿ ಐತಿ ವಾಯ್ ಅನ್ನೋದು. ಆ ಕ್ವಾಂಟಿಟಿ ಅದ್ರಾಗ ಏನೋ ಒಂದು ಎರರ್ಸ್ ಇರ್ತೈತಿ. ಓಕೆ, ಡೆಲ್ಟಾ ವಾಯ್, ಸಾರಿ, ಒಂದು ಕ್ವಾಂಟಿಟಿ ಐತಿ ವಾಯ್, ಅದ್ರದ ಏನೋ ಒಂದು ಎವರೇಜ್ ವ್ಯಾಲ್ಯೂ ಐತಿ ಮತ್ತು ಅದ್ರಾಗ ಏನೋ ಒಂದು ಎರರ್ ಐತಿ, ಡೆಲ್ಟಾ ವಾಯ್ ಬಾರ್. ಓಕೆ, ಇನ್ನೊಂದು ಕ್ವಾಂಟಿಟಿ ಐತಿ ಝೆಡ್. ಆ ಝೆಡ್ದು ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ ಮತ್ತು ಅದ್ರಾಗ ಏನೋ ಎರರ್ಸ್ ಇರ್ತೈತಿ. ಹೌದು, ಇವಾಗ ಮಲ್ಟಿಪ್ಲಿಕೇಶನ್ ಕೇಸ್ದಾಗ ಏನು ಮಾಡ್ಬೇಕಂತಂದ್ರೆ ಎರಡು ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ ಮಾಡಬೇಕಾಗೈತೆ. ವಾಯ್ ಇಂಟು ಝೆಡ್ ಮಾಡಬೇಕಾಗೈತೆ. ಇದನ್ನು ಮಾಡಿದ ಬಳಿಕ ನಮಗೆ ಏನೋ ಒಂದು ರಿಸಲ್ಟ್ ಬರೋದು ತಿಳ್ಕೊರಿ. ವಾಯ್ ಕ್ವಾಂಟಿಟಿಯನ್ನು ಝೆಡ್ ಕ್ವಾಂಟಿಟಿಗೆ ಮಲ್ಟಿಪ್ಲೈ ಮಾಡಬೇಕಾಗೈತಿ. ಆ ಮಲ್ಟಿಪ್ಲಿಕೇಶನ್ ಮಾಡೋಣ, ಒಂದು ಹೊಸ ಕ್ವಾಂಟಿಟಿ ಬರತ್ತಿ ಆರ್. ಈ ಮಲ್ಟಿಪ್ಲಿಕೇಶನ್ ಕೇಸ್ ಬಂದಾಗ ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಯಾವಾಗ ನಿಮಗೆ ಎರಡು ಕ್ವಾಂಟಿಟಿಗಳು ಮಲ್ಟಿಪ್ಲೈ ಮತ್ತು ಡಿವೈಡ್ದಾಗ ಕಂಡು ಬರ್ತಾವಲ್ಲ, ಅವಾಗ ನೀವು ಒಂದು ರಿಲೇಷನನ್ನು ಬರ್ಕೋಬೇಕು. ಆ ರಿಲೇಷನ್ಗೆ ನಾವು ಏನಂತ ಕರಿತೀವಿ, ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಹೊಸ ಕಾನ್ಸೆಪ್ಟ್ ಐತಿ, ಪ್ಲೀಸ್ ನೀವೇನು ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು. ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, ನೋಡ್ರಿ ಇಲ್ಲಿ ನನ್ನ ಸೈಡಿಗೆ ನೋಟ್ ಬರೆದ್ಬಿಟ್ನು. ನೋಟ್, in case of multiplication or division, we have to write fractional error relation. ಈ ಫ್ರ್ಯಾಕ್ಷನಲ್ ಎರರ್ ರಿಲೇಷನನ್ನು ನಾವು ಹೆಂಗೆ ಬರಿತೀವಿ ಅನ್ನೋದ ನೋಡೋಣ. ಓಕೆ, ನಾನು ವಾಯ್ ಝೆಡ್ ತೊಗೊಳಂಗಿಲ್ಲ, ಎ ಮತ್ತು ಬಿ ತೊಗೋತೀನಿ. ವಾಯ್ ಝೆಡ್ಲಿ ನನಗೂ ಏನೈತಿ ಒಂದಿಷ್ಟು ಪ್ರಾಬ್ಲಮ್ಗಳದಾವೆ. ನನಗೆ ವಾಯ್ ಝೆಡ್ ತೊಗೊಂಡು ಕಿಶನ್ ಕ್ಯಾಲ್ಕುಲೇಷನ್ ಮಾಡೋದ್ರಾಗ ಬಹಳಷ್ಟು ಏನಾಗ್ತೈತಿ, ಪ್ರಾಬ್ಲಮ್ ಆಗ್ತೈತಿ. ನಾನು ಎ ಅನ್ನೋದು ಒಂದು ಕ್ವಾಂಟಿಟಿ ತೊಗೋತೀನಿ. ಓಕೆ, ಎ ಅನ್ನೋದು ಕ್ವಾಂಟಿಟಿ ಐತಿ, ಅದ್ರಾಗ ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ ಮತ್ತು ಅದ್ರಾಗ ಏನೋ ಎರರ್ ಇರ್ತೈತಿ. ಹೌದು, ಬಿ ಏನೋ ಕ್ವಾಂಟಿಟಿ ತೊಗೋತೀನಿ, ಅದ್ರಾಗೂ ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ ಮತ್ತು ಅದ್ರಾಗ ಏನೋ ಎರರ್ ಇರ್ತೈತಿ. ಹೌದು, ಇನ್ನು ಎ ಮಲ್ಟಿಪ್ಲೈಡ್ ಬೈ ಬಿ ಮಾಡಿದೆ ಅಂತಂದ್ರೆ, ನಾನು ಎನ್ನು ಬಿಗೆ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಒಂದು ಹೊಸ ಕ್ವಾಂಟಿಟಿ ಬರ್ತೈತಿ ಆರ್ ಅನ್ನೋದು. ಆವಾಗ ನಾವು ಫ್ರ್ಯಾಕ್ಷನಲ್ ಎರರ್ದು ರಿಲೇಷನ್ ಹೆಂಗೆ ಬರ್ಕೋಬೇಕು ಗೊತ್ತನ್ನಿತ್ತರದ. ಓಕೆ, ಆರ್ ಈಚ್ ಕಡೆ ಇಲ್ಲ, ಈಚ್ ಕಡೆ ಬರೀತೀನಿ ನಾನು. ನೋಡ್ರಿ, ಎ ಮತ್ತು ಬಿ ಅನ್ನು ಮಲ್ಟಿಪ್ಲೈ ಮಾಡೋಣ, ನನಗೆ ಆರ್ ಅನ್ನೋದು ರಿಸಲ್ಟ್ ಬರತ್ತೆ. ಇವಾಗ ಇದರ ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರ್ಕೋಬೇಕು. ರಿಲೇಷನ್ ಆಫ್ ಫ್ರ್ಯಾಕ್ಷನಲ್ ಎರರ್. ಫ್ರ್ಯಾಕ್ಷನಲ್ ಎರರ್. ಹೌದು, ನೋಡ್ರಿ, ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಹೆಂಗೆ ಬರೀತೀರಿ ಅಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ತೆಗಿತಿದ್ರಿ, ನೀವು ಎರರ್ ಒಳಗೆ ಎವರೇಜ್ ವ್ಯಾಲ್ಯೂನ ಡಿವೈಡ್ ಕೊಡ್ತಿದ್ರಿ. ಅವಾಗ ಯಾವುದೇ ಒಂದು ಕ್ವಾಂಟಿಟಿದು ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತೈತೆ. ಏದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಇಲ್ಲಿ ಏದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತೆ ಹೇಳ್ರಿ, ಡೆಲ್ಟಾ ಎ ಬಾರ್ ಡಿವೈಡೆಡ್ ಬೈ ಎ ಬಾರ್. ಹೌದಿಲ್ಲ, ಎರರ್ ಒಳಗೆ ಎವರೇಜ್ ವ್ಯಾಲ್ಯೂನ ಡಿವೈಡ್ ಕೊಟ್ಟರೆ ಅಂತಂದ್ರೆ ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತೈತೆ. ಬಿದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಇಲ್ಲಿ ಡೆಲ್ಟಾ ಬಿ ಬಾರ್ ಡಿವೈಡೆಡ್ ಬೈ ಬಿ ಬಾರ್. ಹೌದಿಲ್ಲ, ಎರರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ ಆಫ್ ಫ್ರ್ಯಾಕ್ಷನಲ್ ಎರರ್ ಹೇಳ್ತೈತೆ.
ಸೊ ಇಲ್ಲಿ ಏನು ಮಾಡ್ಬೇಕು ನೀವು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರೀತ್ ಮುಂದೆ ಈಚೆ ಕಡೆ ಯಾವ್ದು ಕ್ವಾಂಟಿಟಿ ಐತಿ ಆರ್, ಈಚೆ ಕಡೆ ಯಾವ್ದು ಕ್ವಾಂಟಿಟಿ ಐತಿ ಎ ಇಂಟು ಬಿ. ನೋಡಿರಿ ಈಚೆ ಕಡೆ ಆರ್ ಐತಿಲ್ಲ ಅದರದ್ದು ಫ್ರ್ಯಾಕ್ಷನಲ್ ಎರರ್ ಬರೀರಿ ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್ ಈಕ್ವಲ್ಸ್ ಟು ಈಚೆ ಕಡೆ ಯಾವ ಕ್ವಾಂಟಿಟೀಸ್ ಇದಾವೆ ಎ ಮತ್ತು ಬಿ ಮಲ್ಟಿಪ್ಲಿಕೇಶನ್ದಾಗ ಅದಾವೆ. ನೋಡಿರಿ ಫ್ರ್ಯಾಕ್ಷನಲ್ ಎರರ್ ಯಾವಾನತ್ತು ಏನಾಗ್ತಾವೆ ಗೊತ್ತಾನ ಆ್ಯಡ್ ಆಗ್ತಾವೆ ಇವು. ಓಕೆ, ನೀವು ನೆನಪಿಟ್ಕೋಬೇಕು ಎ ಮತ್ತು ಬಿ ಮಲ್ಟಿಪ್ಲೈ ಇದ್ದಾಗ ಏನು ಮಾಡಬೇಕು ಅವ್ರಗಳನ್ನು ಅವ್ರ ಫ್ರ್ಯಾಕ್ಷನಲ್ ಎರರ್ಸನ್ನು ಆ್ಯಡ್ ಮಾಡಬೇಕು. ಹೆಂಗಂತಂದ್ರೆ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಪ್ಲಸ್ ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್. ಹಾಂ, ಇಲ್ಲಿ ಹಿಡ್ದ ಪ್ರಾಬ್ಲಮ್ ಕ್ರಿಯೇಟ್ ಆದವು ಜೋರ್ಲಿ. ಸರ್ ಏನು ಬರೋದ್ರಿದು ನಮಗೇನು ತಿಳಿಯುತ್ತಿದ್ರಾಗ ನೋಡಿರಿ, ಎರಡು ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗ ಇದ್ದಾಗ ಏನು ಮಾಡಬೇಕು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರೀಬೇಕು. ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರೀತ್ ಮುಂದೆ ನೀವೇನು ನೆನ್ಪಿಡ್ರಿ ಯಾವ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಇದಾಗದವಲ್ಲ ಆ ಎಲ್ಲ ಕ್ವಾಂಟಿಟೀಸ್ದು ಏನು ಮಾಡಿರಿ ಫ್ರ್ಯಾಕ್ಷನಲ್ ಎರರ್ಗಳನ್ನು ಆ್ಯಡ್ ಮಾಡ್ಕೊರಿ. ಸೊ ಈ ರಿಲೇಷನ್ ಈ ಡಿರಿವೇಷನ್ ಎಲ್ಲಿಂದ ಬತ್ರಿ ಇದೇನು ಸ್ಟೇಟ್ಮೆಂಟ್ ಬರೆಯತ್ತಿರಲ್ಲ ನೀವು ಇದು ಎಲ್ಲಿಂದ ಬತ್ತು. ಸೊ ಇದು ಎಲ್ಲಿಂದ ಬತ್ತು ಅನ್ನೋದು ನಾವು ಎಲ್ಲಿ ಕಲಿತೀವಿ ಅಂತಂದ್ರೆ ನಾವು ಇನ್ನೂ ಒಂದು ಕಾನ್ಸೆಪ್ಟ್ ಬರ್ತೈತಿ ಡಿಫ್ರೆನ್ಷಿಯೇಷನ್ ಮ್ಯಾಥಮೆಟಿಕ್ಸ್ದಾಗ. ಓಕೆ, ಆ ಡಿಫ್ರೆನ್ಷಿಯೇಷನ್ ಅನ್ನೋ ಕಾನ್ಸೆಪ್ಟನ್ನು ಇನ್ನೂ ಕಲ್ತಿಲ್ಲ. ನಮ್ಮದು ಜಸ್ಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮುಗಿದ ಬಳಿಕ ನಾನು ಬೇಸಿಕ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋದಿನಿ. ಆ ಚಾಪ್ಟರ್ದಾಗ ನಾನು ಡಿಫ್ರೆನ್ಷಿಯೇಷನ್ ಹೇಳ್ತೀನಿ. ಆ ಡಿಫ್ರೆನ್ಷಿಯೇಷನ್ ಮುಗಿದ ಬಳಿಕ ನಾನು ಏನು ಮಾಡೋಕ್ಕೆ ಸಾಧ್ಯ ಐತಿ ಇದರದ್ದು ಒಂದು ಡೆರಿವೇಷನನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಐತಿ. ಓಕೆ, ಎರಡು ಕ್ವಾಂಟಿಟಿಗಳು ಮಲ್ಟಿಪ್ಲೈ ಆದಾಗದಾವು ಆ ಕ್ವಾಂಟಿಟಿಗಳದ ಫ್ರ್ಯಾಕ್ಷನಲ್ ಎರರ್ಸನ್ನು ನೀವು ಆ್ಯಡ್ ಮಾಡಬೇಕು. ದಿಸ್ ಇಸ್ ದ ಥಿಯರಿ. ಇದು ಎಲ್ಲಿಂದ ಬಂದೈತಿ ಅನ್ನೋದು ಡಿಫ್ರೆನ್ಷಿಯೇಷನ್ ಆದ ಬಳಿಕ ನಾವೇನು ಮಾಡೋಣ ಕಲಿಯೋಣ ಅಂತ. ಸೊ ಸಿಂಪಲಾಗಿ ಹೇಳಕತ್ತ ನಾನು ತಿಳ್ಕೊರಿ ಆರ್ದ ಫ್ರ್ಯಾಕ್ಷನಲ್ ಎರರ್ನ ಬರ್ಕೋರಿ. ಹೆಂಗೆ ಬರಿತೀರಿ ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್. ಈಚೆ ಕಡೆ ಎರಡು ಕ್ವಾಂಟಿಟೀಸ್ ಮಲ್ಟಿಪ್ಲೈ ಆದಾಗದಾವು ಅಂಥ ಕೇಸ್ದಾಗ ಏನು ಮಾಡಬೇಕು ಫ್ರ್ಯಾಕ್ಷನಲ್ ಎರರ್ನ ಆ್ಯಡ್ ಮಾಡ್ಕೋಬೇಕು ನೀವು ಸಪ್ರೇಟ್ಲಿ. ಈ ಜಸ್ಟ್ ಮಲ್ಟಿಪ್ಲಿಕೇಶನ್ಗೆ ಅಷ್ಟೇ ಅಲ್ಲ ಡಿವಿಷನ್ದಾಗೂ ಏನಾಗ್ತೈತಿ ಯೂಸ್ ಆಗ್ತೈತಿ. ಇವಾಗ ನಾನು ಎಕ್ಸಾಂಪಲ್ಗಳಿಂದ ಏನು ಮಾಡೋಣ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ನೋಡಿರಿ ಒಂದು ಎಕ್ಸಾಂಪಲಿಂದ ತಿಳ್ಕೊಂಡು ಅಂತಂದ್ರೆ ಅವಾಗ ಏನು ಮಾಡೋಕ್ಕೆ ಸಾಧ್ಯ ಐತಿ ನಾವು ಈಸಿಲಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಐತಿ. ನಿಮಗೊಂದು ಮ್ಯಾಗ್ ಎಕ್ಸಾಂಪಲ್ ಕಾಣತಿರ್ಬೇಕು, ರೀಡ್ ಮಾಡ್ರಿ ನೋಡೋಣ. ರೀಡ್ ಮಾಡ್ತೀರಿ ಏನು ಬರ್ದೈತಲ್ಲಿ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ 3 ± 0.09. ಏನು ನಮ್ಮದು ಲೆಂತ್ ಐತ್ಲ ರೆಕ್ಟ್ಯಾಂಗಲ್ ಅದು ಒಂದು ರೆಕ್ಟ್ಯಾಂಗಲ್ ಐತಿ ತಿಳ್ಕೊರಿ. ಹೌದು ರೆಕ್ಟ್ಯಾಂಗಲ್ ಐತಿ. ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ 3 ± 0.09. ನೋಡ್ರಿ ಇದ್ರಾಗ ಲೆಂತ್ ಎಷ್ಟೈತೆ ಅಂತಂದ್ರೆ 3 ± 0.09. ಬ್ರೆಡ್ತ್ ಎಷ್ಟೈತಿ 2, ನಾನು ಈಚೆ ಕಡೆ ಬರೀತೀನಿ 2 ± 0.04. ನೋಡ್ರಿ ಇದೇನ ನಮ್ಮದು ರೆಕ್ಟ್ಯಾಂಗಲ್. ಇದ್ರದ್ದು ಏನು ಮಾಡಂತಂದ್ರೆ ಏರಿಯಾ ಕಂಡಿಡಿ ಅಂತಂದಾರ. ಇದು ನಮ್ಮದು ಎಲ್ ಇದು ಹೌದು, ಇದು ನಮ್ಮದನ ಬಿ. ಏರಿಯಾ ಕಂಡುಹಿಡಿಬೇಕಾದ್ರೆ ನೋಡ್ರಿ ಏರಿಯಾ ಕಂಡುಹಿಡಿಬೇಕಾದ್ರೆ ನಾನು ಎಲ್ ಇಂಟು ಬಿ ಮಾಡಬೇಕು. ಬಟ್ ಈ ಎರಡು ಕ್ವಾಂಟಿಟಿದಾಗ ಎರರ್ಸ್ ಅದಾವೆ. ಇನ್ನು ಎರರ್ಸನ್ನು ಕನ್ಸಿಡರ್ ಮಾಡಿ ಕಿಶನ್ ನಾನು ಹೆಂಗೆ ಏರಿಯಾ ಕಂಡುಹಿಡಿಬೇಕು ಅದನ್ನು ನೋಡ್ರಿ. ಡೈರೆಕ್ಟಾಗಿ ಇದು 3 ಮೀಟ್ರ್ ಇತ್ತು, ಇದು 2 ಮೀಟ್ರ್ ಅಂತಂದ್ರೆ ಡೈರೆಕ್ಟಾಗಿ ಏರಿಯಾ ಏನು ಬರ್ತಿತ್ತು ನಮ್ಮದು 2 × 3 = 6 ಮೀಟ್ರ್ ಸ್ಕ್ವೇರ್ ಬರ್ತಿತ್ತು. ಬಟ್ ಈಗ 6 ಮೀಟ್ರ್ ಸ್ಕ್ವೇರ್ ಬರೋಂಗಿಲ್ಲ. ಎದಕ್ಕೆ ಹೇಳ್ರಿ ಅದ್ರಾಗ ಏನೋ ಎರರ್ಸ್ ಅದಾವೆ. ಸ್ವಲ್ಪ ಏನಾಗ್ತೈತಿ ಹೆಚ್ಚಾ ಕಡಿಮೆ ಏರಿಯಾ ಏನಾಗ್ತೈತಿ 6 ± ಏನೋ ಒಂದು ಎರರ್ ಜೊತೆ ಏನಾಗ್ತೈತಿ ಇದು ಬರ್ತೈತಿ. ಇವಾಗ ನಾನು ಎರರನ್ನು ಕನ್ಸಿಡರ್ ಮಾಡಿ ಯಾವ ರೀತಿ ಏರಿಯಾನ ತೆಗೆದು ನೋಡೋಣ. ಈಗ ಒಂದು ಜಸ್ಟ್ ಎಕ್ಸಾಂಪಲ್ ಐತಿದ ನೋಡ್ರಿ. ನಾನು ಹೇಳಿ ನಿಮಗೆ ಈ ರೀತಿ ಒಂದು ಫಾರ್ಮುಲಾ ಅಥವಾ ಒಂದು ರಿಲೇಷನ್ ಕೊಟ್ಟಾಗ ನಾವು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರ್ಕೋಬೇಕಿದ್ರಾಗ ಈಚೆ ಕಡೆ ಏನೈತಿ ಏರಿಯಾದ ಫ್ರ್ಯಾಕ್ಷನಲ್ ಎರರ್ ಬರೀರಿ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್. ಈಚೆ ಕಡೆ ಏನಿದಾವೆ ಎಲ್ ಇಂಟು ಬಿ ಮಲ್ಟಿಪ್ಲಿಕೇಶನ್ದಾಗ ಅದಾವೆ. ಎರಡು ಕ್ವಾಂಟಿಟಿಗಳು ಮಲ್ಟಿಪ್ಲಿಕೇಶನ್ದಾಗಿದ್ದಾಗ ಅದ್ರ ಫ್ರ್ಯಾಕ್ಷನಲ್ ಎರರ್ ಏನಾಗ್ತಾವೆ ಆ್ಯಡ್ ಆಗ್ತಾವೆ. ಸೊ ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಪ್ಲಸ್ ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್. ಓಕೆ, ನಾನು ಇದನ್ನ ಇಲ್ಲಿ ಮ್ಯಾಗ ಬರ್ಕೊಂಡ್ಬಿಡ್ತೀನಿ. ಬ್ರೆಡ್ತ್ ಬಿ = 2 ± 0.04 ಮೀಟರ್. ಓಕೆ,
ಲೆಂತ್ ಮತ್ತು ಬ್ರೆಡ್ತ್ ಉದ್ದ ಮತ್ತು ಅಗಲ ಕೊಟ್ಟಾರು ನಾವು ಏನು ಮಾಡ್ಕೋಬೇಕು ನೋಡಿ. ಈ ಫಾರ್ಮುಲಾ ಪ್ರಕಾರ ಏರಿಯಾ ಈಕ್ವಲ್ಸ್ ಟು ಎಲ್ ಇಂಟು ಬಿ ಆಗ್ತಿತ್ತು. ಹೌದು, ಏರಿಯಾದ ಫ್ರ್ಯಾಕ್ಷನಲ್ ಏರಿಯಾ ಏನು ಬಂತು ಈಚೆ ಕಡೆ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್, ಈಚೆ ಕಡೆ ಏನು ಬಂತು ಎಲ್ ಇಂಟು ಬಿ ಐತಿ. ಅದ್ರ ಫ್ರ್ಯಾಕ್ಷನಲ್ ಏರಿಯಾ ಏನು ಮಾಡ್ಬೇಕು ನೀವು ಆ್ಯಡ್ ಮಾಡ್ಬೇಕು. ಯಾವಾಗ ಕ್ವಾಂಟಿಟೀಸ್ ಮಲ್ಟಿಪ್ಲಿಕೇಶನ್ ಆಗಿರ್ತಾವಲ್ಲ ಆ ಕ್ವಾಂಟಿಟೀಸ್ದು ಫ್ರ್ಯಾಕ್ಷನಲ್ ಏರಿಯಾ ಏನಾಗ್ತಾವೆ ಆ್ಯಡ್ ಆಗ್ತಾವೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ ಅನ್ನೋದ್ರೊಳಗೆ ಡೆಲ್ಟಾ ಎಲ್ ಬಾರ್ ಅಂತಂದ್ರೆ 0.09 ಎರರ್ ಹೋದಿಲ್ಲ. ಇದು ಲೆಂತ್ದಾಗ ಎರರ್ ಎಷ್ಟೈತಿ 0.09. ಅದರದ್ದು ಎವರೇಜ್ ವ್ಯಾಲ್ಯೂ ಎಷ್ಟೈತಿ 3 ಪ್ಲಸ್ ಡೆಲ್ಟಾ ಬಿ ಬಾರ್ ಅಂತಂದ್ರೆ ಬ್ರೆಡ್ ತೊಳಗೆ ಎರರ್ ಎಷ್ಟೈತಿ 0.04. ಅದರದ್ದು ಎವರೇಜ್ ವ್ಯಾಲ್ಯೂ ಎಷ್ಟೈತಿ 2. ಸೊ ಇವಾಗ 3 0.03 ಪ್ಲಸ್ 2 0.02. ಸೊ ಏರಿಯಾದೇನು ಫ್ರ್ಯಾಕ್ಷನಲ್ ಎರರ್ ಐತ್ಲ ಅದು ಎಷ್ಟು ಬತ್ತು ಹೇಳ್ರಿ 0.03 ಪ್ಲಸ್ 0.02 ವಿಚ್ ಇಸ್ 0.05. ಇದೇನಿದು ನಮ್ಮದ ಏರಿಯಾದ ಫ್ರ್ಯಾಕ್ಷನಲ್ ಎರರ್ ಇದು. ಹೌದು, ಇಲ್ಲಿ ಹಿಡ್ದ ನಾವು ಏರಿಯಾ ಹೆಂಗೆ ತೆಗಿದು ನೋಡ್ರಿ. ಯಾವುದೇ ಕ್ವಾಂಟಿಟಿ ಇರುವ ತಕ ಇದು ಏರಿಯಾ ಅನ್ನೋ ಕ್ವಾಂಟಿಟಿ ಐತಿ, ಅದರ ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ ಏರಿಯಾದ ಎ ಬಾರ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಬಾರ್. ಹೌದು, ಒಂದು ಕ್ವಾಂಟಿಟಿ ಐತಿ ಏರಿಯಾದ ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ ಮತ್ತು ಅದ್ರಾಗ ಎರರ್ಸ್ ಇರ್ತಾವೆ. ಓಕೆ, ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ತೆಗಿಬೇಕಾಗೈತಿ ನಮಗೆ. ಬಟ್ ಫ್ರ್ಯಾಕ್ಷನಲ್ ಎರರ್ ಗೊತ್ತೈತಿ ರೀ ಎಷ್ಟೈತಿ ಅಂತ ಹೇಳಿ. ನಮಗೇನ ಎವರೇಜ್ ವ್ಯಾಲ್ಯೂ ಗೊತ್ತಾದ್ರೆ ನಾವು ಡೆಲ್ಟಾ ಎ ಬಾರನ್ನು ತೆಗಿಬೋದು. ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿತೀರಿ? ಫಸ್ಟ್ ನಾರ್ಮಲಾಗಿ 3 ಮತ್ತು 2 ಇದ್ದಾಗ, ಲೆಂತ್ 3 ಮತ್ತು ಬ್ರೆಡ್ 2 ಇದ್ದಾಗ ನಮ್ದು ಏರಿಯಾ ಎಷ್ಟು ಬರತ್ತಿತ್ತು 6 ಮೀಟರ್ ಸ್ಕ್ವೇರ್ ಬರತ್ತಿತ್ತು. ಬಟ್ ಈಗ ಏರಿಯಾದು ಅದ್ರಾಗ ಎರರ್ಸ್ ಅದಾವೆ, ಲೆಂತ್ ಒಳಗೂ ಎರರ್ ಐತಿ, ಬ್ರೆಡ್ ಒಳಗೂ ಎರರ್ ಐತಿ. ಸೊ ಏರಿಯಾದಾಗೂ ಎರರ್ ಬರ್ತೈತಿ. ಹೌದು, ಏರಿಯಾ 6 ಮೀಟರ್ ಸ್ಕ್ವೇರ್ ಬರಂಗಿಲ್ಲ. ಈಗ 6 ಮೀಟರ್ದಾಗ ಏನೋ ಪ್ಲಸ್ ಆರ್ ಮೈನಸ್ ಏರಿಯಾ ಬರ್ತೈತಿ, ಎರರ್ ಬರ್ತೈತಿ ಎರರ್. ಹೌದು, ಈಗ 6 ಮೀಟರ್ ಅನ್ನೋದು ಏನಿದೆ ಎವರೇಜ್ ವ್ಯಾಲ್ಯೂ ಆಫ್ ಏರಿಯಾ. ಹೌದಲ್ಲ, ಫಸ್ಟ್ 6 ಮೀಟರ್ ಬರತ್ತೈತೆ. ಈಗ 6 ಮೀಟರ್ ಸಮೀಪ ಬರ್ತೈತೆ, ಏನೋ 6 ಮೀಟರ್ಗಿಂತ ಹೆಚ್ಚು ಬರ್ಬೋದು, 6 ಮೀಟರ್ಗಿಂತ ಕಡಿಮೆ ಬರ್ಬೋದು, ಯಾಕಂದ್ರೆ ಎರರ್ಸ್ ಆ್ಯಡ್ ಆಗತ್ತಾವ ಇದ್ರ. ಸೊ ಏರಿಯಾದ ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿತೀರಿ ನೀವು ನೋಡ್ರಿ. ನಮ್ಮ ಕಡೆ ಲೆಂತ್ ಎಷ್ಟು ಕೊಟ್ಟರು 3 ಪ್ಲಸ್ ಆರ್ ಮೈನಸ್ 0.3 ಮೀಟರ್, 3 ಪ್ಲಸ್ ಆರ್ ಮೈನಸ್ 0.3 ಮೀಟರ್. ಬ್ರೆತ್ ಎಷ್ಟು ಕೊಟ್ಟರು 2 ಪ್ಲಸ್ ಆರ್ ಮೈನಸ್ 0.04 ಮೀಟರ್. ಹೌದು, ಎವರೇಜ್ ಲೆಂತ್ದ ಎವರೇಜ್ ವ್ಯಾಲ್ಯೂ ಎಷ್ಟೈತಿ 3 ಐತಿ, ಬ್ರೆಡ್ತದ ಎವರೇಜ್ ವ್ಯಾಲ್ಯೂ ಎಷ್ಟೈತಿ 2 ಐತಿ. ಏರಿಯಾದ ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಲೆಂತ್ದ ಎವರೇಜ್ ವ್ಯಾಲ್ಯೂವನ್ನು ಬ್ರೆಡ್ತದ ಎವರೇಜ್ ವ್ಯಾಲ್ಯೂವನ್ನು ನೀವು ಮಲ್ಟಿಪ್ಲೈ ಮಾಡಿರಿ ನಾರ್ಮಲಾಗಿ 2 ಇಂಟು 3 ಇಂಟು 2. ಏರಿಯಾದ ಎವರೇಜ್ ವ್ಯಾಲ್ಯೂ ಗೊತ್ತಾಗ್ತೈತಿ 6 ಮೀಟರ್ ಸ್ಕ್ವೇರ್ ಬರತ್ತೆ ಅಂತೇಳಿ. ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಹೇಳ್ರಿ, ಯಾಕಂತಂದ್ರೆ ನಾರ್ಮಲಾಗಿ 2 ಮತ್ತು 3 ಇದ್ದು ಅಂತಂದ್ರೆ 6 ಮೀಟರ್ ಸ್ಕ್ವೇರ್ ಬರ್ತೈತೆ. ಈಗ ಎರರ್ಸ್ ಅದಾವ ಇದ್ರ ಅರ್ಥ 6 ಮೀಟರ್ದ ಸಮೀಪ ಏನೋ ಬರ್ತೈತೆ ವ್ಯಾಲ್ಯೂ. 6 ಮೀಟರ್ ಅಕ್ಯುರೇಟಾಗಿ ಬರೋಂಗಿಲ್ಲ, 6 ಮೀಟರ್ದಾಗೂ ಎರರ್ಸ್ ಏನಾಗ್ತಾವೆ ಬರ್ತಾವೆ. ಸೊ ಏರಿಯಾದ ಎವರೇಜ್ ವ್ಯಾಲ್ಯೂ 6 ಮೀಟರ್ ಬರತ್ತೆ, 6 ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ ಎಷ್ಟೈತೆ ನಮ್ದು 6 ಈಕ್ವಲ್ಸ್ ಟು 0.05. ನಾನು ಇಲ್ಲಿ ಹಿಡ್ದ ಎರರ್ ಇನ್ ಏರಿಯಾ ತೆಗಿಬೋದು. ಇದೇನಿದೆ ಡೆಲ್ಟಾ ಎ ಬಾರ್ ಅನ್ನೋದೇನು ಎರರ್ ಐತಿ ಏರಿಯಾ ಒಳಗೆ, ಇದಕ್ಕೆ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತಿದ್ದು ನಾವು. ಸೊ ಎಷ್ಟು ಬರ್ತಿದ ಡೆಲ್ಟಾ ಎ ಬಾರ್ ಈಕ್ವಲ್ಸ್ ಟು ಈ 6 ಮಲ್ಟಿಪ್ಲೈ ಆಯ್ತಂದ್ರೆ 6 5 30, 2 ಪಾಯಿಂಟ್ ಸರಿಸ್ಬೇಕು ನಾವು 0.3 ಬರತ್ತೆ ಎರರ್, 0.3 ಮೀಟರ್ ಸ್ಕ್ವೇರ್. ಸೊ ಏನಿದೆ ಎರರ್ ಇನ್ ಏರಿಯಾ. ಫೈನಲ್ ಏರಿಯಾನ ಹೆಂಗೆ ರಿಪೋರ್ಟ್ ಮಾಡ್ತೀರಿ ನೀವು? ಅದರದ್ದು ಏನೋ ಎವರೇಜ್ ವ್ಯಾಲ್ಯೂ, ಎವರೇಜ್ ಏರಿಯಾ ಪ್ಲಸ್ ಆರ್ ಮೈನಸ್ ಅದ್ರ ಏನು ಎರರ್ ಬಂದದ್ದು ಆದ. ಹೌದು, ಎವರೇಜ್ ವ್ಯಾಲ್ಯೂ ಎಷ್ಟಿತ್ತು ನಮ್ದು 6 ಪ್ಲಸ್ ಆರ್ ಮೈನಸ್ ಅದ್ರಾಗ ಎರರ್ ಎಷ್ಟಾಗೈತಿ 0.3 ಮೀಟರ್ ಸ್ಕ್ವೇರ್. ಸೊ ದಿಸ್ ಇಸ್ ಫೈನಲ್ ರಿಪ್ರೆಸೆಂಟೇಷನ್ ಆಫ್ ಏರಿಯಾ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಇರ್ತದೆ. ಎಕ್ಸಾಂಪಲ್ದಾಗ ನಾವು ಏನು ಮಾಡತ್ತಿದ್ದು, ಒಂದು ಕ್ವಾಂಟಿಟಿಯನ್ನು ತಗೋತಿದ್ದು, ಆ ಕ್ವಾಂಟಿಟಿ ಏನು ಮಾಡತ್ತಿತ್ತು ಲೆಂತ್ ಮತ್ತು ಬ್ರೆಡ್ತನ್ನು ಮಲ್ಟಿಪ್ಲೈ ಮಾಡೋಣ ಏರಿಯಾ ಬರತ್ತಿತ್ತು. ಅವಾಗ ನೀವೇನು ಬರ್ಕೊಂಡ್ರಿ ಯಾವುದೇ ಕ್ವಾಂಟಿಟೀಸ್ ಮಲ್ಟಿಪ್ಲಿಕೇಶನ್ ಆಗಿದ್ದು ಅಂತಂದ್ರೆ ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರ್ಕೊರಿ. ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಹೆಂಗೆ ಬರ್ತದೆ ನಮ್ದು, ಈಚೆ ಕಡೆ ಏರಿಯಾ ಐತಾ,
ಏರಿಯಾದ ಫ್ರ್ಯಾಕ್ಷನಲ್ ಎರರ್ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್, ಆಚೆ ಕಡೆ ಎಲ್ ಇಂಟು ಬಿ ಐತಿ. ಎಲ್ ಇಂಟು ಬಿ ಐತಿ ಇದ್ರ ಅರ್ಥ ಎರಡು ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗ ಅದಾವೆ. ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗ ಅದಾವೆ, ಅದ್ರದ್ದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಪ್ಲಸ್ ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್. ಸೊ ಟಾಪಿಕ್ ಅಂತೂ ಡಿಫಿಕಲ್ಟ್ ಅನ್ನಿಸ್ಬೋದ, ಬಟ್ ಪ್ರಾಕ್ಟೀಸ್ ಮಾಡಿರಿ. ಈ ಒಂದು ಕ್ಲಾಸನ್ನು ಇಲ್ಲಿಗೆ ಬಿಡಬೇಡ್ರಿ. ಓಕೆ, ನಾವು ನೆಕ್ಸ್ಟ್ ನಾನು ಫ್ರ್ಯಾಕ್ಷನಲ್ ಎರರ್ ರಿಲೇಷನನ್ನು ಬರೀದು ಕಲಿಸ್ತೀನಿ ನಿಮಗೆ. ಪ್ರತಿಯೊಂದು ಫಾರ್ಮುಲಾಗ ಯಾವ ಬೇಕಾದ ಫಾರ್ಮುಲಾ ಬರವತ್ತಾಗ ಎಲ್ಲ ಫಾರ್ಮುಲಾಗ ನಾವು ಫ್ರ್ಯಾಕ್ಷನಲ್ ಎರರ್ದು ರಿಲೇಷನ್ ಬರೀದು ಕಲಿ ನಾವು. ಇನ್ನು ನೆಕ್ಸ್ಟ್ ಡಿವಿಷನ್ದು ಕೇಸ್ ನೋಡು. ನಾವು ಎರಡು ಕ್ವಾಂಟಿಟಿಗಳನ್ನು ಡಿವೈಡ್ ಮಾಡೋದಿತ್ತಂದ್ರೆ ಆ ಕ್ವಾಂಟಿಟೀಸ್ ಒಳಗೆ ಎರರ್ ಇದ್ದು ಅಂತಂದ್ರೆ ಅದ್ರಾಗೂ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದಲ್ಲ. ಓಕೆ, ಸೊ ಡಿವಿಷನ್ದು ಕೇಸ್ದಾಗ ಲಾಸ್ಟ್ ಕೇಸಿದ ನಾವು ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ದಾಗ ನೋಡಿದ್ವು ಹೆಂಗೆ ಮಾಡ್ತೀವಿ ಅಂತೇಳಿ. ಇನ್ನು ಡಿವಿಷನ್ ಕೇಸ್ದಾಗ ನೋಡೋಣ. ನೋಡ್ರಿ, ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಕಾನ್ಸೆಪ್ಟನ್ನು ಇನ್ನೂ ಸ್ಟ್ರಾಂಗ್ ಮಾಡೋ ಸಾಧ್ಯತೆ ಐತಿ. ನಾ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಮ ಕ್ಲಾಸ್ನಾಗ. ಸೊ ವರಿ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಡಿಫಿಕಲ್ಟ್ ಐತಿ ಬಟ್ ಕಲಿಬಹುದಲ್ಲ. ಓಕೆ, ಡಿವಿಷನ್ ಕೇಸ್ದಾಗ ನೋಡ್ರಿ, ಎರಡು ಕ್ವಾಂಟಿಟೀಸ್ ಇದಾವೆ ಎ ಮತ್ತು ಬಿ ಅಂತ ಹೇಳಿ. ಒಂದು ಕ್ವಾಂಟಿಟಿ ಐತಿ ಎ, ಅದ್ರಾಗ ಏನೋ ಎರರ್ ಐತಿ. ಓಕೆ, ನಾನು ಈ ರೀತಿ ಬರ್ಬೋದು. ಒಂದು ಕ್ವಾಂಟಿಟಿ ಐತಿ ಎ, ಅದ್ರಾಗ ಏನೋ ಎವರೇಜ್ ವ್ಯಾಲ್ಯೂ ಐತಿ ಮತ್ತು ಅದ್ರದ್ದು ಏನೋ ಎರರ್ ಐತಿ, ಡೆಲ್ಟಾ ಎ ಬಾರ್. ಇನ್ನೊಂದು ಕ್ವಾಂಟಿಟಿ ಐತಿ ಬಿ, ಅದ್ರಾಗ ಏನೋ ಎವರೇಜ್ ವ್ಯಾಲ್ಯೂ ಐತಿ ಬಿ ಬಾರ್ ಮತ್ತು ಅದ್ರದ ಏನೋ ಒಂದು ಎರರ್ ಐತಿ, ಡೆಲ್ಟಾ ಬಿ ಬಾರ್ ಅಂತೇಳಿ. ಇವಾಗ ಈ ಎರಡು ಕ್ವಾಂಟಿಟಿಗಳೊಳಗೆ ಏನಿದಾವೆ, ಎರರ್ಸ್ ಅದಾವೆ. ಎರರ್ಸ್ ಇಲ್ಲ ಆಗಿತ್ತಂದ್ರೆ ಡೈರೆಕ್ಟಾಗಿ ಎ ಇಂಟು ಬಿ ಮಾಡ್ಬೋದಿತ್ತು ನೀವು, ಬಟ್ ಎರರ್ಸ್ ಅದಾವೆ. ಎದಾಗೂ ಎರರ್ ಐತಿ, ಬಿದಾಗೂ ಎರರ್ ಐತಿ. ಈ ಕೇಸ್ದಾಗ ನಾವು ಎಲ್ಲರೂ ಈ ಎರಡು ಕ್ವಾಂಟಿಟಿಗಳನ್ನು ಡಿವೈಡ್ ಮಾಡಬೇಕಾಗಿತ್ತಂದ್ರೆ ಡಿವೈಡ್ ಮಾಡಿ ಒಂದು ಹೊಸ ಕ್ವಾಂಟಿಟಿ ಬರ್ತೈತಿ ಆರ್. ಎ ಮತ್ತು ಬಿ ಅನ್ನು ಡಿವೈಡ್ ಮಾಡಿ ಅಂತಂದ್ರೆ ಏನೋ ಒಂದು ಬರ್ತೈತಿ, ಅದಕ್ಕೆ ನಾನು ಆರ್ ಅಂತ ಹೇಳಿ ಕರಿತೀನಿ. ಈ ಕೇಸ್ದಾಗ ಎರಡು ಕ್ವಾಂಟಿಟೀಸ್ ಡಿವೈಡ್ ಆಗತ್ತಾವೆ ಮತ್ತು ಆ ಎರಡು ಕ್ವಾಂಟಿಟೀಸ್ ಒಳಗೆ ಎರರ್ಸ್ ಅದಾವೆ. ಈ ಕೇಸ್ದಾಗ ಏನು ಮಾಡ್ಬೇಕಂತಂದ್ರೆ ನೀವು ಮತ್ತು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ನ ಬರ್ಕೋಬೇಕು. ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗಿರಲಿ ಡಿವೈಡ್ದಾಗಿರಲಿ ಅದ್ರ ಫ್ರ್ಯಾಕ್ಷನಲ್ ಎರರ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈಚೆ ಕಡೆ ಆರ್ ಅನ್ನೋದು ಏನೈತಿ ಅದರದ್ದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಡೆಲ್ಟಾ ಆರ್ ಬಾರ್. ರಿಸಲ್ಟ್ದ ಎರರ್ ಇದೆ, ಅದ್ರಾಗ ಎವರೇಜ್ ವ್ಯಾಲ್ಯೂ ಆಫ್ ರಿಸಲ್ಟ್. ಓಕೆ, ಇದೇನಿದೆ ಎ ಮತ್ತು ಬಿ ಅನ್ನು ಡಿವೈಡ್ ಮಾಡಿದ ಬಳಿಕ ಒಂದು ಹೊಸದು ಏನು ಬರ್ತೈತಲ್ಲ ರಿಸಲ್ಟ್, ಆ ಆರ್ ಅದು ಕರೆಯತ್ನ. ಆ ಆರ್ದೇನ ಫ್ರ್ಯಾಕ್ಷನಲ್ ಎರರ್ ಬರ್ಕೊಳ್ಳಿ. ಈಚೆ ಕಡೆ ಈ ಕ್ವಾಂಟಿಟೀಸ್ ಡಿವೈಡೆಡ್ ಬೈದಾಗ ಅದಾವೆ, ಒಂದಕ್ಕೆ ಒಂದೊಂದು ಏನದಾವು ಡಿವೈಡ್ ಬೈದಾಗ ಅದಾವು. ಮಲ್ಟಿಪ್ಲಿಕೇಶನ್ದಾಗ ಇರುವಲ್ಲ ಕ್ವಾಂಟಿಟೀಸ್ ಡಿವೈಡ್ ಬೈದಾಗಿರುವಾಗ ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಇಲ್ಲಿ ಎದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಎ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಮತ್ತು ಬಿದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್. ಓಕೆ, ಇದೇನ ಒಂದು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಆಫ್ ಫ್ರ್ಯಾಕ್ಷನಲ್ ಎರರ್, ಫ್ರ್ಯಾಕ್ಷನಲ್ ಎರರ್ ರಿಲೇಷನ್. ಎರರ್ ರಿಲೇಷನ್ ಒಂದಂತರೂ ನೆನ್ಪಿಟ್ಕೊರಿ ನೀವು. ಕ್ವಾಂಟಿಟೀಸ್ದ ಮಲ್ಟಿಪ್ಲೈದಾಗಿರುವಲ್ಲೇಕ ಡಿವೈಡೆಡ್ ಬೈದಾಗ ಇರುವಾಗ ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಇಲ್ಲಿ ಬರ್ಕೊಂಡ್ಬಿಡ್ರಿ, ನೀವು ನೋಟ್ ಮಾಡ್ಕೊಂಡ್ಬಿಡ್ರಿ. ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, fractional errors added. ಓಕೆ, ನೀವೇನು ಮಾಡಬೇಕು, ಫ್ರ್ಯಾಕ್ಷನಲ್ ಎರರ್ಸನ್ನು ಆ್ಯಡ್ ಮಾಡಬೇಕು. ಒಂದು ಎಕ್ಸಾಂಪಲಿಂದ ಇದನ್ನು ತಿಳ್ಕೊಳ್ಳೋಣ ನಾವು. ಓಕೆ, ನನ್ನ ಕಡೆ ಎಕ್ಸಾಂಪಲ್ ಯಾವುದೈತೆ ಅಂತಂದ್ರೆ, ಓಕೆ ನೋಡಿರಿ, ಒಂದು ಎಕ್ಸಾಂಪಲ್ ತೊಗೊಂಡು ಕ್ವಶನ್ ನಿಮಗೆ ಕಾಣತೈತಿ, ಅಲ್ಲಿ ಮ್ಯಾಗ್ ಕಾಣತಿರ್ಬೇಕು. ದ ರೆಸಿಸ್ಟೆನ್ಸ್ ಆರ್ ಈಕ್ವಲ್ಸ್ ಟು ವಿ ಬೈ ಐ, ವೇರ್ ವಿ ಈಕ್ವಲ್ಸ್ ಟು 50 ± 2 ವೋಲ್ಟ್ ಆ್ಯಂಡ್ ಐ ಈಕ್ವಲ್ಸ್ ಟು 20 ± 0.2 ಆಂಪಿಯರ್. ದ ಪರ್ಸೆಂಟೇಜ್ ಎರರ್ ಇನ್ ಆರ್ ಈಸ್ X%. ದ ವ್ಯಾಲ್ಯೂ ಆಫ್ X ಟು ದ ನಿಯರೆಸ್ಟ್ ಇಂಟೀಜರ್ ಇಸ್. ಕ್ವಶನ್ ಭಾಳ ಹೆವಿ ಆಯ್ತಾನ. ಓಕೆ, ಈಸಿಯಾಗಿ ತಿಳ್ಕೊಳ್ಳೋಣ ಇದನ್ನು. ಅವ್ರು ಏನು ಮಾಡ್ತಾರಂತಂದ್ರೆ, ನೀವು ನೋಟ್ ಮಾಡ್ಕೊಂಡ್ರಿ. ಓಕೆ, ಒಂದು ರಿಲೇಷನ್ ಕೊಟ್ಟಾರ ಅವ್ರು.
ಏನು ಮಾಡ್ಯಾರು, ಒಂದು ಫಾರ್ಮುಲಾ ಕೊಟ್ಟಾರು, ಒಂದು ರಿಲೇಷನ್ ಅಂತ ನಾವು ಅನ್ಬೋದು ನೀವು. ರೆಸಿಸ್ಟೆನ್ಸ್ ಫಾರ್ಮುಲಾ ಏನಿರ್ತೈತಿ, R = V/I. ಹೌದು, ಈ ಕೇಸ್ದಾಗ ಏನಾಗತ್ತಿ, ವೋಲ್ಟೇಜ್ ಎಷ್ಟೈತಿ ಅಂತಂದ್ರೆ ನಮ್ದು ವೋಲ್ಟೇಜ್ ಎಷ್ಟೈತಿ 50 ± 2 ವೋಲ್ಟ್. ವೋಲ್ಟೇಜನ್ನು ಮೆಜರ್ ಮಾಡ್ಯಾರವ್ರ, ಅಳತೆ ಏನೋ ತೊಗೊಂಡಾರು, ಮೆಜರ್ಮೆಂಟ್ ಮಾಡಿದ ಬಳಿಕ ಅದ್ರಾಗ ಏನೋ ಎರರ್ ಬಂದೈತಿ. ಓಕೆ, ಆಮೇಲೆ ಕರೆಂಟನ್ನು ಅಳದಾರೋ ಅಮ್ಮೀಟ್ರಲ್ಲೇ, ಅದ್ರಾಗೂ ಎರರ್ ಬಂದೈತಿ 20 ± 0.2 ಆಂಪಿಯರ್. ಇನ್ನು ವೋಲ್ಟೇಜ್ ಮತ್ತು ಕರೆಂಟನ್ನು ನಾನು ಡಿವೈಡ್ ಮಾಡಿದ ಬಳಿಕ ಏನು ಮಾಡೋಕ್ಕೆ ಸಾಧ್ಯತೆ, ರೆಸಿಸ್ಟೆನ್ಸನ್ನು ತೆಗಿಯೋಕ್ಕೆ ಸಾಧ್ಯತೆ. ಇವು ಎರಡು ಥರ ಎರರ್ಸ್ ಅದಾವ. ಈ ಎರರ್ಸ್ ಅದಾವ ಅಂದ ಬಳಿಕ ರೆಸಿಸ್ಟೆನ್ಸ್ದಾಗೂ ಎರರ್ ಬರೋದನಲ್ಲ, ಹೌದು. ಈಗ ಎರಡು ಕ್ವಾಂಟಿಟೀಸ್ದಾಗ ಎರರ್ ಅದಾವು, ಆ ಕ್ವಾಂಟಿಟಿನ ಡಿವೈಡ್ ಮಾಡತ್ತೀವಿ. ಅವಾಗ ಏನು ಮಾಡ್ಬೇಕು ನಾವು, ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರ್ಕೋಬೇಕು. ನಾನು ಅಲ್ಲಿ ಬರ್ದಾನೆ, ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಫ್ರ್ಯಾಕ್ಷನಲ್ ಎರರ್ಸನ್ನು ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ನೋಡಿರಿ, ವಿ ಮತ್ತು ಐ ಎರಡು ಡಿವಿಷನ್ದಾಗ ಅದಾವ. ಇವಾಗ ಏನು ಮಾಡ್ರಿ, ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರ್ಕೋರಿ ಮೊದಲು. ಡೆಲ್ಟಾ R bar ಡಿವೈಡೆಡ್ ಬೈ R bar = ಡೆಲ್ಟಾ V bar ಡಿವೈಡೆಡ್ ಬೈ V bar ಪ್ಲಸ್ ಡೆಲ್ಟಾ I bar ಡಿವೈಡೆಡ್ ಬೈ I bar. ಹೌದು, ಇದು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್. ಎರರ್ಗೆ ನಾವು ಎವರೇಜ್ ವ್ಯಾಲ್ಯೂಯಿಂದ ಡಿವೈಡ್ ಕೊಟ್ಟು ಅಂದ್ರೆ ಅದು ಫ್ರ್ಯಾಕ್ಷನಲ್ ಎರರ್ನ ಹೇಳ್ತದೆ. ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗಿರುವಲ್ಲಕ ಡಿವೈಡ್ ಬೈದಾಗಿರುವಾಗ ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಇಲ್ಲಿ ಕ್ವಶನ್ದಾಗ ಏನು ಕೊಟ್ಟಾರಂದ್ರೆ ಅವರ ನೋಡ್ರಿ, ಇನ್ನೊಂದ್ಸಲಿ ಓದ್ರಿ. ದ ಪರ್ಸೆಂಟೇಜ್ ಎರರ್ ಇನ್ R ಈಸ್ X%. ಸೊ ರೆಸಿಸ್ಟೆನ್ಸ್ದು ಏನು ಪರ್ಸೆಂಟೇಜ್ ಎರರ್ ಬರೋದಿಲ್ಲ, ಪರ್ಸೆಂಟೇಜ್ ಎರರ್ ಹೆಂಗೆ ತೆಗಿತಿದ್ರಿ ಹೇಳಿ ನೀವು, ಫ್ರ್ಯಾಕ್ಷನಲ್ ಎರರ್ಗೆ 100 ಮಲ್ಟಿಪ್ಲೈ ಮಾಡ್ರೆ ಪರ್ಸೆಂಟೇಜ್ ಎರರ್ ತೆಗಿತಿದ್ರಿ. ಹೌದು, ಇದೇನಿದೆ ಡೆಲ್ಟಾ R bar ಡಿವೈಡೆಡ್ ಬೈ R bar. ಏನಿದೆ ಫ್ರ್ಯಾಕ್ಷನಲ್ ಎರರ್ ಇನ್ R, ಫ್ರ್ಯಾಕ್ಷನಲ್ ಎರರ್ ಇನ್ ರೆಸಿಸ್ಟೆನ್ಸ್. ಹೌದು, ಫ್ರ್ಯಾಕ್ಷನಲ್ ಎರರ್ ಇನ್ ರೆಸಿಸ್ಟೆನ್ಸ್ ಎಷ್ಟೈತಿ, ಡೆಲ್ಟಾ R bar ಡಿವೈಡ್ ಬೈ R bar. ರೆಸಿಸ್ಟೆನ್ಸ್ದ ಏನೋ ಒಂದು ಎವರೇಜ್ ವ್ಯಾಲ್ಯೂ ಬರ್ತೈತಿ, ಅದ್ರಾಗ ಎರರ್ ಕೂಡ ಇರ್ತದೆ. ನಮಗೇನು ಕೇಳ್ತಾರ ಅವರ, ಪರ್ಸೆಂಟೇಜ್ ಎರರ್ ಇನ್ R ಕೊಟ್ಟಾರ. ಪರ್ಸೆಂಟೇಜ್ ಎರರ್ ಇನ್ R ಅಂತಂದ್ರೆ ಡೆಲ್ಟಾ R bar ಡಿವೈಡ್ ಬೈ R bar ಇಂಟು 100 ಎಷ್ಟು ಕೊಟ್ಟಾರು, X% ಕೊಟ್ಟಾರ. ಅದ್ರಾಗ ಎಕ್ಸದ ವ್ಯಾಲ್ಯೂ ಕಂಡುಹಿಡಿಯೋದು. ನಾನು ಏನೂ ಚಿಂತೆ ಮಾಡಬೇಡ್ರಿ, ನಾವು ಫಸ್ಟ್ ಫ್ರ್ಯಾಕ್ಷನಲ್ ಎರರ್ ಇನ್ ರೆಸಿಸ್ಟೆನ್ಸ್ದ ವ್ಯಾಲ್ಯೂ ತಗೊಂಡು ನಮಗೆ ವೋಲ್ಟೇಜ್ದಾಗ ಎರರ್ ಎಷ್ಟೈತಿ ಗೊತ್ತೈತಿ, ವೋಲ್ಟೇಜ್ದ ಎವರೇಜ್ ವ್ಯಾಲ್ಯೂ ಎಷ್ಟೈತಿ ಗೊತ್ತೈತಿ, ಕರೆಂಟ್ದ ಎರರ್ ಎಷ್ಟೈತಿ ಗೊತ್ತೈತಿ, ಕರೆಂಟ್ದ ಎವರೇಜ್ ವ್ಯಾಲ್ಯೂ ಎಷ್ಟೈತಿ ಗೊತ್ತೈತಿ. ಜಸ್ಟ್ ವ್ಯಾಲ್ಯೂಗಳನ್ನು ಪುಟ್ ಮಾಡ್ರಿ, ರೆಸಿಸ್ಟೆನ್ಸ್ದ ಏನಾಗ್ತೈತಿ, ಫ್ರ್ಯಾಕ್ಷನಲ್ ಎರರ್ ಸಿಕ್ಬಿಡ್ತೈತಿ ನಮಗೆ. ಸೊ ಡೆಲ್ಟಾ V bar ಎಷ್ಟೈತಿ 2 ಎರರ್, ಎವರೇಜ್ ವ್ಯಾಲ್ಯೂ ಎಷ್ಟೈತಿ 50 ಪ್ಲಸ್ ಡೆಲ್ಟಾ I bar ಎಷ್ಟೈತಿ 0.2 ಎರರ್ ಇನ್ ಕರೆಂಟ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ವಿಚ್ ಇಸ್ 20. ಇನ್ನು ಇದೇನಾಯಿತು, ಡೆಲ್ಟಾ R bar ಡಿವೈಡ್ ಬೈ R bar ನಮಗೆ ಸಿಕ್ತ. ಅವ್ರು ಏನು ಕೊಟ್ಟಿರಿ ನಮಗೆ, ಡೆಲ್ಟಾ R bar ಇಂಟು 100 = X% ಕೊಟ್ಟಾರ. ನಾನು ಎರಡು ಕಡೆ ನೋಡ್ರಿ, ಇಲ್ಲಿ ಡೆಲ್ಟಾ R bar ಡಿವೈಡ್ ಬೈ R bar = 2/50 ಪ್ಲಸ್ 0.20/20 ಬಂದೈತೆ ನಮಗೆ. ಸೊ ಇವಾಗ ನೋಡ್ರಿ, ನಾನು ಇದಕ್ಕೆ ಎರಡು ಕಡೆ 100 ಮಲ್ಟಿಪ್ಲೈ ಮಾಡಿ ಅಂತಂದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಇನ್ ರೆಸಿಸ್ಟೆನ್ಸ್ ಗೊತ್ತಾಗ್ತೈತಿ. ಪರ್ಸೆಂಟೇಜ್ ಎರರ್ ಇನ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಾರ, X%. ಇದೇ ಏನು ನಂಬುದ, ಇದೇ ನಂಬುದು X ಇದು. ಹೌದು, X% ಅಂತಂದ್ರೆ ಇದು ಪರ್ಸೆಂಟೇಜ್ ಎರರ್ ಇನ್ ರೆಸಿಸ್ಟೆನ್ಸ್ ಐತಿಲ್ಲ, ಅದ X, ಅದನ್ನ X ಕೊಟ್ಟಾರ. ಸೊ ಇವಾಗ ಏನಾಗ್ತೈತೆ ನೋಡ್ರಿ, ಇದ್ರ ವ್ಯಾಲ್ಯೂ ಕಂಡು ಅಂತಂದ್ರೆ ಆನ್ಸರ್ ಬರ್ತಂಗಿಲ್ಲ ಕಡೆಗೆ. ಸೊ 100 ಒಳಗೆ ಮಲ್ಟಿಪ್ಲೈ ಮಾಡಿರಿ, 2/50 ಇಂಟು 100 ಪ್ಲಸ್ 0.20/20 ಇಂಟು 100. ಹೌದಿಲ್ಲ, ಮಲ್ಟಿಪ್ಲೈ ಆದೋ ಒಳಗೆ. ಸೊ 51 52, ಸೊ ಇದೆಷ್ಟಾಯಿತು 4 ಪ್ಲಸ್ 21 25, 0.5 ಇಂಟು 2 ಎಷ್ಟಾಗ್ತೈತಿ 10 1. ಸೊ X = ಎಷ್ಟು ಬರೈತಿ 5%. X ಅನ್ನೋದು ಏನಿಲ್ಲ 5 ಇದರದ ಆನ್ಸರ್. ಸೊ ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ನಿಮಗೆ ಬರೆಯಕ್ಕೆ ಬರಬೇಕು.
ಓಕೆ, ಎರಡು ಕ್ವಾಂಟಿಟೀಸ್ ಡಿವೈಡೆಡ್ ಬೈದಾಗೋದವು, ಅದ್ರ ಫ್ರ್ಯಾಕ್ಷನಲ್ ಎರರ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಅಲ್ಲಿ ಹಿಡಿದ ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದಿತ್ತು ನಾವು. ಓಕೆ, ರೆಸಿಸ್ಟೆನ್ಸದ ಫಾರ್ಮುಲಾ ಕೂಡ ಅವರ ಕ್ವಶನ್ದಾಗ ಕೊಟ್ಟಾರಿಲ್ಲಿ. ಇನ್ನೊಂದು ಕ್ವಶನ್ ನೋಡೋಣ ನಾವು. ಕ್ವಶನ್ಸ್ಗಳಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಷ್ಟು ಸಾಧ್ಯ ಆಗ್ತದಿಲ್ಲ, ಅದ್ರದ್ದು ಥಿಯರಿ ಹಿಡ್ದು ಅಷ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗೋದಿಲ್ಲ. ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಏನಾಗ್ತದೆ, ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾವೆ. ಎಲ್ಲಿ ಈ ಫಾರ್ಮುಲಾ ಎಲ್ಲಿ ಯೂಸ್ ಆಗೋಗುತ್ತೆ ನಿಮಗೆ. ಓಕೆ, ಇದ್ರ ಫ್ರ್ಯಾಕ್ಷನಲ್ ಎರರ್ ಬರೆಯೋಕೆ ಕಲಿಬೇಕು. ಅಲ್ಲಿ ಹಿಡ್ದು ಏನು ಕೊಟ್ಟಾರೋ ಎಲ್ಲ ಅದನ್ನ ತೆಗಿಬೇಕು ನಾವು. ಮಲ್ಟಿಪ್ಲಿಕೇಶನ್ ಇರುವ ತನಕ, ಡಿವಿಷನ್ ಇರುವ ತನಕ ಫ್ರ್ಯಾಕ್ಷನಲ್ ಎರರನ್ನು ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಬರೀದು ಕಲಿಸ್ತೀನಿ ನಾನು. ಓಕೆ, ಸೊ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನಾವು. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ಒಂದು ಸಿಂಪಲ್ ಎಕ್ಸಾಂಪಲ. ಒಂದು ಕ್ಯೂಬಾರ್ಡ್ ಅಂತ ತಿಳ್ಕೊರಿ ನಿಮ್ಮ ಕಡೆ. ಓಕೆ, ಕ್ಯೂಬಾರ್ಡ್ ಹೆಂಗಿರ್ತೈತೆ ನೋಡಕ್ಕೆ, ಈ ರೀತಿ ಇರ್ತೈತಿ. ಇದ್ರ ಕಡೆ ಏನೋ ಒಂದು ಲೆಂತ್ ಇರ್ತೈತಿ, ಹೌದು. ಆ ಲೆಂತನ್ನು ಮೆಜರ್ಮೆಂಟ್ ಮಾಡಿದಾಗ ಅದ್ರಾಗ ಏನೋ ಎರರ್ ಬಂದೈತಿ ತಿಳ್ಕೊರಿ. 2 ಮೀಟರ್ ಹತ್ರ ಎವರೇಜ್ ವ್ಯಾಲ್ಯೂ ಐತಿ, ಅದ್ರಾಗ ಏನೋ ಒಂದು 0.1 ಮೀಟರ್ದು ಏನಾಗೈತಿ, ಎರರ್ ಬಂದೈತಿ. ಸೊ ಬ್ರೆಡ್ದಾಗೂ ಕೂಡ ಏನಾಗೈತಿ, ಎರರ್ ಬಂದೈತಿ. 3 ± 0.3 ಮೀಟರ್. ಇನ್ನು ಹತ್ರ ಹೈಟ್ದಾಗೂ ಎರರ್ ಬಂದೈತಿ. ನೋಡ್ರಿ, ಲೆಂತನ್ನು ಮೆಜರ್ಮೆಂಟ್ ಮಾಡಿದಾಗ ಅದ್ರಾಗೂ ಎರರ್ ಇದೆ. ಒಂದು ಕ್ಯೂಬಾಯ್ಡ್ ಅದ್ರ ಕಡೆ ಲೆಂತ್ ಇರ್ತೈತಿ, ಬ್ರೆಡ್ತ್ ಇರ್ತೈತಿ, ಹೈಟ್ ಇರ್ತೈತಿ, ಉದ್ದ ಅಗಲ ಎತ್ತರ ಇರ್ತೈತಿ ಅದ್ರ ಕಡೆ. ಇನ್ನು ಅದನ್ನು ಮೆಜರ್ಮೆಂಟ್ ಮಾಡಿದಾಗ ಲೆಂತ್ದಾಗ ಎರರ್ ಐತಿ, ಬ್ರೆಡ್ತ್ದಾಗ ಎರರ್ ಐತಿ, ಹೈಟ್ದಾಗ ಎರರ್ ಐತಿ. ಇವಾಗ ನಾನು ಈ ಥರದ ವಾಲ್ಯೂಮನ್ನು ತೆಗಿ ಅಂತಂದ. ವಾಲ್ಯೂಮ್ ಅಂತಂದ್ರೆ ಘನಫಲ. ವಾಲ್ಯೂಮ್ ಹೆಂಗೆ ತೆಗಿತಿದ್ರಿ ನೀವು? ವಾಲ್ಯೂಮ್ ಹೆಂಗೆ ತೆಗಿತಿದ್ರಿ ಹೇಳ್ರಿ? L/B/H ಮಾಡಿಕೇಶನ್. ಅದನ್ನ ತೆಗಿ ಅಂತಂದಾಗ ನೋಡ್ರಿ, ಲೆಂತ್ದಾಗ ಎರರ್ ಐತಿ, ಬ್ರೆಡ್ತ್ದಾಗ ಎರರ್ ಐತಿ, ಹೈಟ್ದಾಗ ಎರರ್ ಐತಿ. ಅವು ಮೂರು ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈಡ್ ಮಾಡಿ ವಾಲ್ಯೂಮ್ ಬರೈತಿ. ಸೊ ವಾಲ್ಯೂಮ್ದಾಗೂ ಎರರ್ ಬರಬೇಕು. ಇನ್ನು ವಾಲ್ಯೂಮ್ ಅವ್ರು ಕೇಳ್ರಿ ಅಂತಂದ್ರೆ ನೋಡ್ರಿ, ವಾಲ್ಯೂಮ್ ಕೇಳ್ರಿ ಅಂತಂದ್ರೆ ವಾಲ್ಯೂಮ್ದು ಏನೋ ಎವರೇಜ್ ವ್ಯಾಲ್ಯೂ ಬರ್ತೈತಿ, ಹೌದು. ಅದ್ರ ಜೋಡಿ ಅದ್ರಾಗ ಏನೋ ಎರರ್ ಬರ್ತೈತಿ ವಾಲ್ಯೂಮ್ ಕಡೆ. ವಾಲ್ಯೂಮನ್ನು ಹೆಂಗೆ ಬರೀತೀರಿ ನೀವು? ಫೈನಲ್ ವಾಲ್ಯೂಮನ್ನು, ಅದರ ಎವರೇಜ್ ವ್ಯಾಲ್ಯೂ ಅದ್ರ ಜೋಡಿ ವಿತ್ ಸಮ್ ಎರರ್ಸ್. ಇನ್ನು ನಾವು ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿಬೇಕು? ಈಗ ಎರರ್ ಇಲ್ಲ ಅಂತ ತಿಳ್ಕೊರಿ. ಜಸ್ಟ್ 2 ಮೀಟರ್, 3 ಮೀಟರ್, 4 ಮೀಟರ್ ಐತೆ ಅಂತ ತಿಳ್ಕೊರಿ. ಅವಾಗ ನಮಗೆ ಏನಾಗ್ತೈತೆ, ವಾಲ್ಯೂಮ್ ಫೈನಲ್ ಆಗಿ ಹೆಂಗೆ ಬರ್ತಿತ್ತು, L/B/H ಮಾಡ್ರಿ ಅಂತಂದ್ರೆ ಡೈರೆಕ್ಟಾಗಿ ಬರೆದು ಒಂದೊಂದ್ಸಲ ಹಿಂಗೆ ಆಗಿಬಿಡುತ್ತೆ. ಬಾಯಿ ಮಾತಾಡಿ ಏನಾಗತ್ತಿ, ಬಾಯಿನೋ ಹೊಳುವತ್ತು ನಂದೀಗ. ಓಕೆ ನೋಡ್ರಿ, ನಾನು ಎರರ್ ಇಲ್ಲ ಅಂತ ತಿಳ್ಕೊತೀನಿ. ಜಸ್ಟ್ 2 ಮೀಟರ್, ಜಸ್ಟ್ 3 ಮೀಟರ್, ಜಸ್ಟ್ 4 ಮೀಟರ್ ಐತೆ ಅಂತ ತಿಳ್ಕೊತೀನಿ. ಎರರ್ ಇಲ್ಲ ಅಂತ ತಿಳ್ಕೊರಿ. ಅವಾಗ ವಾಲ್ಯೂಮ್ ಕೇಳಿದಾಗ L/B/H ಮಾಡಿಕೇಸಿಂದ ಡೈರೆಕ್ಟಾಗಿ ತೆಗಿಬೋದಿತ್ತು. 2 × 3 × 4 ಅಂತ ಹೇಳಿ ಎಷ್ಟು ಬರ್ತಿತ್ತು ನಿಮ್ಮದು? ಅವಾಗ 24 ಮೀಟರ್ ಕ್ಯೂಬ್ ಬರ್ತಿತ್ತು, ಹೌದು. ಬಟ್ ಅದ್ರಾಗ ಏನಾಗೈತಿ, ಒಂದು ಸ್ವಲ್ಪ ಮಿಸ್ಟೇಕ್ಸ್ ಅದಾವೆ, ಒಂದು ಸ್ವಲ್ಪ ಎರರ್ಸ್ ಅದಾವೆ. ಆ ಎರರ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ವಾಲ್ಯೂಮ್ 24 ಬರೋದಿಲ್ಲ. ವಾಲ್ಯೂಮ್ದಾಗ ಏನಾಗ್ತೈತಿ, 24 ಜೋಡೆ ವಿತ್ ಸಮ್ ಎರರ್ಸ್ ಬರ್ತೈತಿ, ಹೌದು. 24 ಬರೋಂಗಿಲ್ಲ. 24 ಜೋಡಿ ಏನಾಗ್ತೈತಿ, 24 ಮ್ಯಾಗೂ ಆಗ್ಬೋದು, ತಳಗೂ ಆಗ್ಬೋದು. ಯಾಕಂದ್ರೆ ಎರರ್ಸ್ ಎಲ್ಲ ಆ್ಯಡ್ ಆಗಿ ಬಂದುಬಿಡ್ತಾವಲ್ಲ ಲಾಸ್ಟಿಗೆ, ಹೌದು. ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಎಷ್ಟು ಬರ್ತೀಗ? 24. ಓಕೆ, ವಾಲ್ಯೂಮ್ದು ಎಷ್ಟೈತಿ ಎವರೇಜ್ ವ್ಯಾಲ್ಯೂ? 24. ಇದನ್ನು ಸಿಂಪಲಾಗಿ ಏನು ಮಾಡ್ಬೋದು ನೀವು? ಲೆಂತ್ದ ಎವರೇಜ್ ವ್ಯಾಲ್ಯೂ, ಬ್ರೆಡ್ತ್ದ ಎವರೇಜ್ ವ್ಯಾಲ್ಯೂ, ಹೈಟ್ದ ಎವರೇಜ್ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡಿ ತೆಗಿಬೋದು ವಾಲ್ಯೂಮನ್ನು. ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಹಂಗೆ ತೆಗಿತೀರಿ ನೀವು. ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಲೆಂತ್ದ ಎವರೇಜ್ ವ್ಯಾಲ್ಯೂ, ಬ್ರೆಡ್ತ್ದ ಎವರೇಜ್ ವ್ಯಾಲ್ಯೂ, ಹೈಟ್ದ ಎವರೇಜ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿರಿ. 2 × 3 × 4. ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಎಷ್ಟು ಬಂತು? 24 ಮೀಟರ್ ಕ್ಯೂಬ್ ಬರ್ತದೆ. ಓಕೆ, ನಾರ್ಮಲ್ ಆಗಿ ಇದು ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಬತ್ತು ನಮಗೆ. ಇನ್ನು ವಾಲ್ಯೂಮ್ದು ಎರರ್ ತೆಗಿಬೇಕಲ್ಲ, ಎರರ್ ಎಷ್ಟಿದೆ ಅಂತ ಹೇಳಿ ನೋಡ್ರಿ. ಕ್ವಾಂಟಿಟೀಸ್ ಮಲ್ಟಿಪ್ಲಿಕೇಶನ್ದಾಗಿದ್ದಾವೆ. ಆ ಕ್ವಾಂಟಿಟೀಸ್ ಕಡೆ ಎರರ್ ಇತ್ತಂದ್ರೆ ಆ ಕ್ವಾಂಟಿಟೀಸ್ದು ಏನು ಮಾಡ್ಬೇಕು ನೀವು? ಫ್ರ್ಯಾಕ್ಷನಲ್ ಎರರ್ ರಿಲೇಷನನ್ನು ಬರಿಬೇಕು. ಹೆಂಗೆ ಬರಿತೀರಿ? ಈಚೆ ಕಡೆ ಏನೈತಿ, ವಾಲ್ಯೂಮ್ ಐತೆ. ∆V⁻ ಡಿವೈಡ್ ಬೈ V⁻ ಈಕ್ವಲ್ಸ್ ಟು ∆L⁻ ಡಿವೈಡ್ ಬೈ L⁻ ಪ್ಲಸ್
ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್ ಪ್ಲಸ್ ಡೆಲ್ಟಾ ಎಚ್ ಬಾರ್ ಡಿವೈಡ್ ಬೈ ಎಚ್ ಬಾರ್. ಹೌದು ನೋಡ್ರಿ, ಒಂದು ನೆನಪಿಡ್ರಿ, ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗಿರಲಿ ಡಿವೈಡೆಡ್ ಬೈದಾಗಿರಲಿ ಅದ್ರದ್ದು ಏನಾಗ್ತೈತಿ ಫ್ರ್ಯಾಕ್ಷನಲ್ ಎರರ್ಸ್ ಆ್ಯಡ್ ಆಗ್ತಾವೆ. ಹೌದು, ಫ್ರ್ಯಾಕ್ಷನಲ್ ಎರರ್ ಅವನತ್ತು ಏನಾಗ್ತಾವೆ ಆ್ಯಡ್ ಆಗ್ತಾವೆ. ಮಲ್ಟಿಪ್ಲಿಕೇಶನ್ದಾಗಿರುವ ಲೆಕ್ಕ ಡಿವೈಡೆಡ್ ಬೈದಾಗಿರುವ ಲೆಕ್ಕ. ಸೊ ಈ ರಿಲೇಷನನ್ನು ನಿಮಗೆ ಬರೆಯಕ್ಕೆ ಬರ್ಬೇಕು. ಈ ರಿಲೇಷನನ್ನು ಬರೆಯಕ್ಕೆ ಬರ್ತಂದ್ರೆ ನಮಗೆ ಎವರೇಜ್ ವ್ಯಾಲ್ಯೂ ಗೊತ್ತೈತಿ, ಎರರ್ ಗೊತ್ತೈತಿ ಎಷ್ಟೈತಿ ಅಂತ ಹೇಳಿ ಮೂರು ಕ್ವಾಂಟಿಟೀಸ್ದಾಗ, ಅದರ ಎವರೇಜ್ ವ್ಯಾಲ್ಯೂ ಕೂಡ ಗೊತ್ತದ. ಸೊ ಪುಟ್ ಮಾಡಿರಿ ಡೈರೆಕ್ಟಾಗಿ ನಮಗೆ ಫ್ರ್ಯಾಕ್ಷನಲ್ ಎರರ್ ಇನ್ ವಾಲ್ಯೂಮ್ ಸಿಗ್ತೈತಿ. ಇದೇನಿದೆ ಫ್ರ್ಯಾಕ್ಷನಲ್ ಎರರ್ ಇನ್ ವಾಲ್ಯೂಮ್. ಸೊ ಲೆಂತ್ದಾಗ ಎರರ್ ಎಷ್ಟೈತಿ 0.1, ಅದ್ರಾಗ ಎವರೇಜ್ ವ್ಯಾಲ್ಯೂ ಎಷ್ಟೈತಿ 2 ಪ್ಲಸ್ ಬ್ರೆಡ್ತ್ದಾಗ ಎರರ್ ಎಷ್ಟೈತಿ 0.3, ಅದರದ್ದು ಎವರೇಜ್ ವ್ಯಾಲ್ಯೂ ಎಷ್ಟೈತಿ 3 ಪ್ಲಸ್ ಹೈಟ್ದಾಗ ಎರರ್ ಎಷ್ಟೈತಿ 0.1, ಅದ್ರಾಗ ಎವರೇಜ್ ವ್ಯಾಲ್ಯೂ ಎಷ್ಟೈತಿ 4. ಈಚೆ ಕಡೆ ಡೆಲ್ಟಾ ವಿ ಬಾರ್ ಡಿವೈಡೆಡ್ ಬೈ ವಿ ಬಾರ್ ಅಂತಂದ್ರೆ ಏನು ವಾಲ್ಯೂಮ್ದು ಎವರೇಜ್ ವ್ಯಾಲ್ಯೂ ಎಷ್ಟು ಬಂದೈತೆ ನಮ್ಮ ಕಡೆ 24. ಸೊ 24 ಇಲ್ಲಿ ಹಿಡ್ದ ನಾನು ಎರರ್ ಇನ್ ವಾಲ್ಯೂಮ್ ತೆಗಿಬೋದು ಅಥವಾ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕೂಡ ಕರಿತಿದ್ದು. ನಾನು ನಾರ್ಮಲಾಗಿ ಎರರ್ ಅನ್ನತ್ನ. ಸೊ ಈ 20 ನನಗೆ ಡೆಲ್ಟಾ ವಿ ಬಾರ್ ಬೇಕಾಗಿತ್ತಂದ್ರೆ 24 ಮಲ್ಟಿಪ್ಲೈ ಮಾಡಿರಿ ಈಚೆ ಕಡೆ 0.1 ಇಂಟು ಡಿವೈಡ್ ಬೈ 2 ಇಂಟು 24 ಪ್ಲಸ್ 0.3 ಡಿವೈಡ್ ಬೈ 3 ಇಂಟು 24 ಪ್ಲಸ್ 0.1 ಡಿವೈಡ್ ಬೈ 4 ಇಂಟು 24. ಸೊ ನೋಡ್ರಿ ಇಲ್ಲಿ ಅಂತರೂ 12 ಆಗ್ತೈತೆ. ಇದು 3, ಇದು 0.1 ಆಯಿತು, 4 6. ಹೌದು, ಇದೇನಾಯ್ತು 0.1 ಇಂಟು 12 1.2 ಆಗ್ತೈತಿ ಪ್ಲಸ್ 0.1 ಇಂಟು 24 2.4 ಆಗ್ತೈತಿ. ನೆಕ್ಸ್ಟ್ 0.1 ಇಂಟು 6 0.6 ಆಗ್ತೈತಿ. ಸೊ ವಿಚ್ ಇಸ್ ಡೆಲ್ಟಾ ವಿ ಬಾರ್. ಡೆಲ್ಟಾ ವಿ ಬಾರ್ ನಮಗೆ ಇಲ್ಲಿ ಹಿಡಿದ ಏನು ಬರ್ಬೋದು 1.2 ಪ್ಲಸ್ 2.4 ಎಷ್ಟು ಆಗ್ತೈತಿ 3.6. 3.6ದಾಗ 0.6 ಕೂಡಿತಂದ್ರೆ 4.2. ಏನು ಬರಾಯ್ತು 4.2 ನಮ್ಮದು ಏನಿದೆ ಎರರ್ ಇನ್ ವಾಲ್ಯೂಮ್. ಓಕೆ, 4.2 ಮೀಟರ್ ಕ್ಯೂಬ್ದ ಎರರ್ ಬರತ್ತೆ ವಾಲ್ಯೂಮ್ದಾಗ. ಸೊ ಫೈನಲ್ ವಾಲ್ಯೂಮನ್ನು ರಿಪೋರ್ಟ್ ಮಾಡೋದು ಮುಂದೆ ನೋಡ್ರಿ, ಫೈನಲ್ ವಾಲ್ಯೂಮನ್ನು ರಿಪೋರ್ಟ್ ಮಾಡೋದು ಮುಂದೆ ಏನು ಮಾಡ್ತೀರಿ, ಅದರದ್ದು ಎವರೇಜ್ ವ್ಯಾಲ್ಯೂ ಎಷ್ಟೈತಿ 24 ಬರಬೇಕಾಗಿತ್ತದ. ಬಟ್ ಎರರ್ ಸಂಬಂಧ ಏನಾಗಾಯಿತು ಅದ್ರ ಕಡೆ ಒಂದು ಸ್ವಲ್ಪ ಎರರ್ಸ್ ಬಂದ ಬಳಿಕ 24ಕ್ಕಿಂತ ಜಾಸ್ತಿ ಅಥವಾ ಕಡಿಮೆ. ಎಷ್ಟು ಜಾಸ್ತಿ ಅಥವಾ ಕಡಿಮೆ 4.2 ಮೀಟರ್ ಕ್ಯೂಬ್. ಫೈನಲ್ ರಿಸಲ್ಟನ್ನು ಎವರೇಜ್ ವ್ಯಾಲ್ಯೂ ಜೊತೆ ಪ್ಲಸ್ ಆರ್ ಮೈನಸ್ ಎರರನ್ನು ಕೂಡಿಸಿ ಬರಿಬೇಕು. ಸೊ ಇನ್ನೇನು ಮಾಡೋಣ ನಾವು, ಇನ್ನೊಂದು ನೋಟ್ ಮಾಡ್ಕೊರಿ, ಇನ್ನೊಂದು ಕ್ವಶನನ್ನು ನಾವು ಸಾಲ್ವ್ ಮಾಡೋಣ ಅಂತೀಗ. ಇನ್ನೊಂದು ಕ್ವಶನ್ ನೋಡ್ರಿ, ಈ ಕ್ವಶನ್ದಾಗ ಏನು ಮಾಡ್ಯಾರ ಅಂತಂದ್ರೆ ವೋಲ್ಟೇಜ್ ಕೊಟ್ಟಾರ, ನಮ್ಗೆ ರೆಸಿಸ್ಟೆನ್ಸ್ ಕೊಟ್ಟಾರು, ಪವರನ್ನು ಕಂಡಿಡಿ ಅಂತ ಹೇಳ್ಯಾರ. ಓಕೆ, ಪವರ್ ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲಾಗಿತ್ತಂತಂದ್ರೆ ನೆನಪಿಲ್ಲಾಗಿತ್ತಂತಂದ್ರೆ ಈಗ ನಾನು ಅದು ಪವರ್ ಫಾರ್ಮುಲಾ ಬರೀತೀನೋ ಬಟ್ ಏನು ಮಾಡ್ಬೇಕಂತಂದ್ರೆ ನೀವು ನೋಟ್ ಮಾಡ್ಕೋಬೇಕು ಅದನ್ನು. ಓಕೆ, ನೆನಪಿಟ್ಕೋರಿ. ಈಗ ಬರ್ಲಿಕ್ಕಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಕ್ಯಾಲ್ಕುಲೇಷನ್ದಾಗ ಬರ್ತಂದ್ರೆ ನಾನು ಹೇಳೋಕ್ಕಿಂತ ಮೊದಲು ನೀವು ಏನು ಮಾಡಬೇಕು ಆ ಫಾರ್ಮುಲಾವನ್ನು ಬರೆಯಕ್ಕೆ ಬರ್ಬೇಕು ನಿಮಗೆ. ಪವರ್ ಫಾರ್ಮುಲಾ ಏನಿರ್ತದೆ ಹೇಳ್ರಿ, P = V² ಬೈ R ಇರ್ತೈತಿ. ವೋಲ್ಟೇಜ್ ಸ್ಕ್ವೇರ್ ಡಿವೈಡ್ ಬೈ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ನೋಡ್ರಿ ವೋಲ್ಟೇಜ್ದಾಗ ಏನೋ ಎರರ್ ಐತಿ. ನಾರ್ಮಲ್ ವೋಲ್ಟೇಜ್ ಕೊಟ್ಟಿರಂತಂದ್ರೆ 4 ವೋಲ್ಟ, ರೆಸಿಸ್ಟೆನ್ಸ್ ಜಸ್ಟ್ 2 ಓಮ್ ಕೊಟ್ಟಿರಂತಂದ್ರೆ ಡೈರೆಕ್ಟಾಗಿ ಪವರನ್ನು ತೆಗಿಬೋದಿತ್ತು. ಬಟ್ ಈಗ ವೋಲ್ಟೇಜ್ದಾಗೂ ಏನೋ ಎರರ್ ಐತಿ, ರೆಸಿಸ್ಟೆನ್ಸ್ದಾಗೂ ಎರರ್ ಐತಿ. ವೋಲ್ಟೇಜ್ ಸ್ಕ್ವೇರ್ ಮತ್ತು ರೆಸಿಸ್ಟೆನ್ಸನ್ನು ರೇಷೋ ತೊಗೊಂಡು ಬಳಕ ಪವರ್ ಬರತ್ತೆ. ವೋಲ್ಟೇಜ್ದಾಗ ಎರರ್ ಐತಿ, ರೆಸಿಸ್ಟೆನ್ಸ್ದಾಗ ಎರರ್ ಐತಿ, ಪವರ್ದಾಗೂ ಏನಾಗ್ತೈತಿ ಎರರ್ ಬರ್ತೈತಿ. ಸೊ ಫೈನಲ್ ಪವರನ್ನು ರಿಪ್ರೆಸೆಂಟ್ ಮಾಡೋದು ಮುಂದೆ ಫೈನಲ್ ಪವರ್ದೇನು ರಿಸಲ್ಟ್ ಬರಿತಿರ್ತಿರಲ್ಲ, ಪವರ್ದು ಏನೋ ಎವರೇಜ್ ವ್ಯಾಲ್ಯೂ ಇರ್ತೈತಿ, ಅದ್ರ ಜೋಡೆ ಪವರ್ದ ಎರರ್ ಬರ್ತೈತಿ. ಓಕೆ, ಫೈನಲ್ ಪವರ್ ಬರೀತ ಮುಂದೆ ಅದರ ಎವರೇಜ್ ವ್ಯಾಲ್ಯೂ ಮತ್ತು ಅದ್ರಾಗ ಏನು ಎರರ್ ಐತೆ ಅನ್ನೋದು ಬರಿಬೇಕು ನಾವು. ಇವಾಗ ನಿಮಗೆ ಏನು ಹೇಳಿದ್ನ, ಯಾವುದೇ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಮತ್ತು ಡಿವೈಡ್ದಾಗಿದ್ದಾಗ ಅದರದ್ದು ಫ್ರ್ಯಾಕ್ಷನಲ್ ಎರರ್ ಆ್ಯಡ್ ಆಗ್ತಾವೆ ಅಂತ ಹೇಳೀನಿ. ಆ ರಿಲೇಷನನ್ನು ಬರೆಯೋಕೆ ಕಲಿಬೇಕು ನೀವು. ಇವಾಗ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಏನಾಗತ್ತೆ ಗೊತ್ತಾನ, V² ಐತಿ. ಇಲ್ಲಿ ವಿ ಇತ್ತಂದ್ರೆ ನಾರ್ಮಲ್ ಆಗಿ ಡೆಲ್ಟಾ ವಿ ಡಿವೈಡ್ ಬೈ ವಿ ಪ್ಲಸ್ ಡೆಲ್ಟಾ R ಡಿವೈಡ್ ಬೈ R ಬರಿಬೋದಿತ್ತು. ಬಟ್ ಇಲ್ಲಿ ಸ್ಕ್ವೇರ್ ಬರತ್ತಲ್ಲ ಮ್ಯಾಗ, ಅವಾಗ ಹೆಂಗೆ ಮಾಡೋದು ನೋಡ್ರಿ. ಅವಾಗ ಹೆಂಗೆ ಮಾಡೋದು ಅಂತಂದ್ರೆ ನಾನು ಇದನ್ನು ಹಿಂಗೆ ಬರ್ಕೋಬೋದು, P = V × V ಡಿವೈಡ್ ಬೈ
ಆರ್ ಬರ್ಕೋಬೋದು. ಇಲ್ಲಿ ವಿ ಮತ್ತು ವಿ ಅನ್ನೋ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಅದಾವ, ಆರ್ ಅನ್ನೋದು ಡಿವೈಡೆಡ್ ಬೈದಾಗೈತಿ. ಯಾವಾಗ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಮತ್ತು ಡಿವೈಡ್ ಬೈದಾಗ ಇರ್ತಾವಲ್ಲ ಅವಾಗ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಸೊ ಇದನ್ನು ಹೆಂಗೆ ಬರೀತನ, ಡೆಲ್ಟಾ ಪಿ ಡಿವೈಡ್ ಬೈ ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್ ಈಕ್ವಲ್ಸ್ ಟು ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್, ಇಲ್ಲಿ ಒಂದು ವಿ ಐತಿ, ಪ್ಲಸ್ ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಪ್ಲಸ್ ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್. ಹೌದು, ಯಾವಾಗ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಮತ್ತು ಡಿವೈಡ್ ಬೈದಾಗ ಇರ್ತಾವಲ್ಲ ಅವಾಗ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಇಲ್ಲಿ ವಿ ಮತ್ತು ವಿ ಎರಡು ಸರಿ ಮಲ್ಟಿಪ್ಲೈ ಆಗತ್ತೆ. ಸೊ ಅದಕ್ಕಾಗಿ ನಾನು ಅದನ್ನು ಸಪ್ರೇಟ್ ಬರ್ಕೊಂಡು ಕಿಸಿಂದ ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಪ್ಲಸ್ ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಎರಡು ಸಲ ಬರೋದ್ನಿ. ಇವಾಗ ನೋಡ್ರಿ, ಇವೆರಡು ಸೇಮ್ ಕ್ವಾಂಟಿಟೀಸ್ ಇದಾವೆ, ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್, ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಎರಡು ಸೇಮ್ ಅದ ಇಲ್ಲ. ಸೊ ಎರಡು ಆ್ಯಡ್ ಮಾಡಿ ಕಿಸಿಂದ ಒಂದು ಎಕ್ಸ್ ಒಳಗೆ ಇನ್ನೊಂದು ಎಕ್ಸ್ ಆ್ಯಡ್ ಮಾಡ್ರಿ ಅಂತಂದ್ರೆ 2x ಆಗ್ತಿತ್ತು. ಹಂಗೆ ಒಂದು ಫ್ರ್ಯಾಕ್ಷನಲ್ ಎರರ್ ಅದ, ಒಂದು ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ಇದ್ರಾಗ ಇದನ್ನ ಆ್ಯಡ್ ಮಾಡಿರಿ ಅಂತಂದ್ರೆ 2 ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್. ಸ್ವಲ್ಪ ಎಕ್ಸ್ಟ್ರಾ ಹೇಳಕ್ಕೆ ಹೋಗಿ ತಿಳ್ಕೊ, ನನ್ನ ತಲೆಯಾಗ ನನಗೆ ಸರಿ ಇರೋದು ಅನಿಸೋದಿಲ್ಲ. ಸೊ ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್, ಇದು ಸೇಮ್ ಕ್ವಾಂಟಿಟಿನ ಐತೆ, ಇದು ಸೇಮ್ ಕ್ವಾಂಟಿಟಿನ ಐತೆ. ಅದಕ್ಕಾಗಿ ಆ್ಯಡ್ ಮಾಡಿ 2 ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಬರೋದಿಲ್ಲ. ನಾನು ಏನಿದೆ ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್. ಇವಾಗ ನೋಡ್ರಿ, ನಮಗೆ ಎರರಿನ ವೋಲ್ಟೇಜ್ ಗೊತ್ತೈತೆ, ಎವರೇಜ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಗೊತ್ತೈತೆ, ರೆಸಿಸ್ಟೆನ್ಸದ ಎರರ್ ಗೊತ್ತೈತೆ, ರೆಸಿಸ್ಟೆನ್ಸದ ಎವರೇಜ್ ವ್ಯಾಲ್ಯೂ ಗೊತ್ತೈತೆ. ಅದರಿಂದ ನಾನು ಪವರ್ದು ಏನು ಫ್ರ್ಯಾಕ್ಷನಲ್ ಎರರ್ ಇತ್ತಲ್ಲ ಅದನ್ನು ತೆಗಿಬೋದಿಲ್ಲ, ತೆಗಿಬೋದು. ಸೊ ಇವಾಗ ನೋಡ್ರಿ, 2 ಇಂಟು ಡೆಲ್ಟಾ ವಿ ಬಾರ್ ಎಷ್ಟೈತಿ, ವೋಲ್ಟೇಜ್ದಾಗ ಎರರ್ ಎಷ್ಟೈತಿ ನೋಡ್ರಿ, 0.12 ಏನೈತಿ, ಇದಕ್ಕೆ ಎರರ್ ಐತಿ. ವೋಲ್ಟೇಜ್ದು ಎವರೇಜ್ ವ್ಯಾಲ್ಯೂ ಎಷ್ಟೈತಿ, 4 ಪ್ಲಸ್ ಎರರ್ ಇನ್ ರೆಸಿಸ್ಟೆನ್ಸ್ 0.04, ರೆಸಿಸ್ಟೆನ್ಸ್ದ ಎವರೇಜ್ ವ್ಯಾಲ್ಯೂ 2. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಎರಡು ಒಂದಲೇ ಎರಡಲಿ ಈ 0.6 ಆಯ್ತು. ಹೌದು, ಏನಾಗ್ತದ 0.06. ಓಕೆ, ನೆಕ್ಸ್ಟ್ ಇದೇನಾಯ್ತು ಪ್ಲಸ್ 0.02. ಏನು ನಮ್ದಿದೆ ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್. ಫ್ರ್ಯಾಕ್ಷನಲ್ ಎರರ್ ಆಫ್ ಪವರ್ದು ಫ್ರ್ಯಾಕ್ಷನಲ್ ಎರರ್ ಎಷ್ಟು ಬತ್ತು ನಮ್ಗೆ, 0.06 ಪ್ಲಸ್ 0.02 ವಿಚ್ ಇಸ್ 0.08. ಪವರ್ದು ಫ್ರ್ಯಾಕ್ಷನಲ್ ಎರರ್ ಬತ್ತು ನಮ್ಗೆ ಈಗ. ಹೌದು, ಪವರ್ದು ಏನಾಯ್ತು ಫ್ರ್ಯಾಕ್ಷನಲ್ ಎರರ್ ಬತ್ತು, ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್ ಈಕ್ವಲ್ಸ್ ಟು 0.08. ಕ್ಯಾಲ್ಕುಲೇಷನ್ ಮಾಡ್ತೀರಿ, ಈಸಿ ಐತಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನಮಗೆ ಹೆಂಗಾರಿ ಮಾಡಿ ಪವರ್ದು ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತು. ಪವರ್ದು ಎವರೇಜ್ ವ್ಯಾಲ್ಯೂ ಹಾಕಿದ್ವು ಅಂತಂದ್ರೆ ನಮಗೆ ಎರರ್ ಇನ್ ಪವರ್ ಗೊತ್ತಾಗ್ತೈತೆ, ಪವರ್ದಾಗ ಎಷ್ಟು ಎರರ್ ಬಂದೈತೆ ಅನ್ನೋದು ಗೊತ್ತಾಗ್ತೈತೆ. ಇನ್ನು ಪವರ್ದು ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿತೀರಿ, ಪವರ್ದು ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತು ತಿಳ್ಕೊರಿ. ಪವರ್ದು ಫಾರ್ಮುಲಾ ಏನೈತಿ, ನಾನು ಎಲ್ಲಿ ಬರೀಲಿ, ಇಲ್ಲಿ ಬರ್ಕೋತ. ಪವರ್ದು ಫಾರ್ಮುಲಾ V² ಬೈ ಆರ್ ಐತೆ. ಓಕೆ, ಪವರ್ದು ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ, ಪವರ್ದು ನಿಮಗೆ ಎವರೇಜ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ವೋಲ್ಟೇಜ್ ಇಲ್ಲಿ ಎವರೇಜ್ ತೊಗೊರಿ, ವೋಲ್ಟೇಜ್ದು ಇಲ್ಲಿ ರೆಸಿಸ್ಟೆನ್ಸ್ದ ಎವರೇಜ್ ತೊಗೊರಿ. ಓಕೆ, ಅದರ ಎವರೇಜ್ ವ್ಯಾಲ್ಯೂಗಳನ್ನು ಹಾಕಿಸಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮಗೆ ಪವರ್ದು ಎವರೇಜ್ ವ್ಯಾಲ್ಯೂ ಗೊತ್ತಾಗ್ತೈತಿ. ನಿಮಗೆಲ್ಲರೂ ಡೌಟ್ ಇತ್ತಂದ್ರೆ ಏನಾದರೂ ಕಮೆಂಟ್ ಬಾಕ್ಸ್ದಾಗ ಹಾಕ್ರಿ. ವೋಲ್ಟೇಜ್ ಎವರೇಜ್ ವ್ಯಾಲ್ಯೂ ಎಷ್ಟೈತಿ, 4 ಡಿವೈಡ್ ಬೈ ರೆಸಿಸ್ಟೆನ್ಸ್ದ ಎವರೇಜ್ ವ್ಯಾಲ್ಯೂ ಎಷ್ಟೈತಿ, 2. 16 ಡಿವೈಡ್ ಬೈ 2 ಆಗ್ತೈತಿ ಇಲ್ಲ, ಅದು 4 ಸ್ಕ್ವೇರ್ 16 ಡಿವೈಡ್ ಬೈ 2 ವಿಚ್ ಇಸ್ 8. ಎಷ್ಟು ಬರತ್ತೆ ನಮ್ದು ಪವರ್ದು ಎವರೇಜ್ ವ್ಯಾಲ್ಯೂ ಬರತ್ತೆ. ಇದ್ರಾಗ ಡೌಟ್ ಇತ್ತಂದ್ರೆ ಒಂದು ತಿಳ್ಕೊರಿ, ವೋಲ್ಟೇಜ್ದಾಗ ಎರರ್ ಇಲ್ಲಾಗಿತ್ತಂದ್ರೆ ಜಸ್ಟ್ 4 ವೋಲ್ಟ್ ಇತ್ತಂದ್ರೆ, ರೆಸಿಸ್ಟೆನ್ಸ್ದಾಗೂ ಎರರ್ ಇಲ್ಲ ತಿಳ್ಕೊರಿ, ರೆಸಿಸ್ಟೆನ್ಸ್ದಾಗೂ ಎರರ್ ಇಲ್ಲಾಗಿತ್ತಂದ್ರೆ ಜಸ್ಟ್ 2 ಓಮ್ ಇತ್ತಂದ್ರೆ ಅವಾಗ ಪವರ್ ನಾರ್ಮಲಿ ಹೆಂಗೆ ತೆಗಿತಿದ್ರಿ ನೀವು, V² ಬೈ ಆರ್ಲಿ. ಅವಾಗ ಎಷ್ಟು ಬರ್ತಿತ್ತದ, 8 ಬರ್ತಿತ್ತು. ಓಕೆ, ಈಗ 8 ಬರೋಂಗಿಲ್ಲದ, ಯಾಕೆ 8 ಬರೋಂಗಿಲ್ಲ ಹೇಳ್ರಿ, ವೋಲ್ಟೇಜ್ದಾಗೂ ಎರರ್ ಐತಿ, ರೆಸಿಸ್ಟೆನ್ಸ್ದಾಗೂ ಎರರ್ ಐತಿ. ಇದರ ಅರ್ಥ ಪವರ್ 8 ಬರೋಂಗಿಲ್ಲ, 8ರ ಜೊತೆ ಏನಾಗ್ತೈತಿ ಎರರ್ ಹತ್ರಾಗ ಬಂದುಬಿಡ್ತಾವೆ. ಓಕೆ, ನಾರ್ಮಲ್ ನೀವು ಪವರ್ದು ಎವರೇಜ್ ವ್ಯಾಲ್ಯೂ ತೆಗಿಬೇಕಾದ್ರೆ ಜಸ್ಟ್ ನಾರ್ಮಲ್ ಎವರೇಜ್ ವ್ಯಾಲ್ಯೂಗಳನ್ನು ಯೂಸ್ ಮಾಡಿ ಪವರ್ದು ಫಾರ್ಮುಲಾದಾಗ ನೀವು ಪವರ್ದು ಎವರೇಜ್ ವ್ಯಾಲ್ಯೂ ತೆಗಿಬೋದು.
ಸೊ ಪವರ್ದ ಎವರೇಜ್ ವ್ಯಾಲ್ಯೂ ಎಷ್ಟು ಬತ್ತು 8 ಬತ್ತು. ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ 8 ಈಕ್ವಲ್ಸ್ ಟು 0.08. ಡೆಲ್ಟಾ ಪಿ ಬಾರ್ ಈಕ್ವಲ್ಸ್ ಟು 0.64. ಸೊ ಇದೇನ ಡೆಲ್ಟಾ ಪಿ ಬಾರ್. ಇಲ್ಲಿ ಹಿಡ್ದ ನಾನು ಪವರನ್ನು ಹೆಂಗೆ ಬರಿಬೋದು, ಅದರದ್ದು ಎವರೇಜ್ ವ್ಯಾಲ್ಯೂ 8 ಪ್ಲಸ್ ಆರ್ ಮೈನಸ್ ಅದರದ್ದು ಎರರ್ ಎಷ್ಟೈತಿ 0.64 ಎರರ. ಸೊ ಈ ರೀತಿ ನಾವು ಪವರನ್ನು ಲಾಸ್ಟಿಗೆ ಬರಿತೀವಿ. ಈಸಿ ಐತಿ. ಒಂದು ತಿಳ್ಕೊರಿ, ಎಲ್ಲರೂ ಫಾರ್ಮುಲಾದಾಗ ಪವರ್ಗಳು ಬರತ್ತಿದ್ದು ಅಂತಂದ್ರೆ ಫ್ರ್ಯಾಕ್ಷನಲ್ ಎರರ್ದಾಗ ಆ ಪವರ್ಗಳು ಏನಾಗ್ತಾವ ಗೊತ್ತ ಮುಂದೆ ಬಂದುಬಿಡ್ತಾವೆ. ಇಲ್ಲಿ ನೋಡ್ರಿ, ಈ ಫಾರ್ಮುಲಾನ ಇದರಿಂದ ಕಂಪೇರ್ ಮಾಡಿರಿ. ಹೆಂಗಂತಂದ್ರೆ ಇಲ್ಲಿ ವಿದ್ ಪವರ್ 2 ಐತಿ, ಆ 2 ಫ್ರ್ಯಾಕ್ಷನಲ್ ಎರರ್ದಾಗ ಮುಂದೆ ಬಂದತ್ತೆ ನೋಡ್ರಿ ಇಲ್ಲಿ. ಓಕೆ, ಇದನ್ನ ಹೆಂಗೆ ಬರಿಬೇಕಂತಂದ್ರೆ ನೀವು ನಾರ್ಮಲಾಗಿ ಡೈರೆಕ್ಟ್ ಬರೆಯೋದಿದ್ರಿ ಅಂತಂದ್ರೆ ಪವರ್ದು ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್ ಆಗ್ತೈತಿ. ಹೌದು. ನೆಕ್ಸ್ಟ್ ವಿ ಸ್ಕ್ವೇರ್ ಐತಿ ಇಲ್ಲಿ, ಇದರದ್ದು ಫ್ರ್ಯಾಕ್ಷನಲ್ ಎರರ್ ಬರೀತ್ ಮುಂದೆ ಪವರನ್ನು ಮುಂದೆ ಬರ್ತೈತಿ. ಪವರ್ ಏನಾಗ್ತೈತಿ ಮುಂದೆ ಬರ್ತೈತಿ, ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಆಗ್ತೈತಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಅದು ಫ್ರ್ಯಾಕ್ಷನಲ್ ಎರರ್ ಆ್ಯಡ್ ಆಗ್ತೈತಿ, ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್. ನಾನೇನು ಹೇಳತ್ತಂತಂದ್ರೆ ಯಾವುದೇ ಕ್ವಾಂಟಿಟಿದು ಪವರ್ ಬಂದುಬಿಡ್ತಂದ್ರೆ ಆ ಪವರ್ ಏನು ಮಾಡ್ಬೇಕು, ನೀವು ಮುಂದೆ ಬರ್ಕೋಬೇಕು ಅಷ್ಟ. ಮುಂದೆ ಮಲ್ಟಿಪ್ಲಿಕೇಶನ್ದಾಗ ಬರ್ಕೋಬೇಕು. ಇಲ್ಲಿ ಬಂದೈತೆ ನೋಡ್ರಿ, ಹೆಂಗೆ ಬತ್ತು ಅನ್ನೋದು ನಾನು ಈಗ ಹೇಳ್ಬಿಟ್ಟಿನಿ ನಿಮಗೆ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಏನು ಕಾರಣ ಇತ್ತು ಗೊತ್ತಾನ, ಇದನ್ನ ತಿಳಿಸೋ ಸಂಬಂಧ. ಯಾವುದೇ ಕ್ವಾಂಟಿಟಿದು ಪವರ್ ಬಂದುಬಿಟ್ಟಿತ್ತಂದ್ರೆ ಆ ಪವರ್ ಇದ್ದಾಗ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ಬರ್ಕೋಬೇಕು ನಾವು, ಆ ಪವರನ್ನು ಮುಂದೆ ಬರ್ಕೋರಿ, ಆಮೇಲೆ ಫ್ರ್ಯಾಕ್ಷನಲ್ ಎರರನ್ನು ಬರೀ. ಇಷ್ಟಲ್ಲಿ ಲಾಸ್ಟ್ ಕನ್ಕ್ಲೂಷನ್ ಆಫ್ ದಿಸ್ ಟಾಪಿಕ್ ಏನಂತಂದ್ರೆ ನೀವು ಯಾವಾಗ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಇರೋ ತನಕ ಡಿವಿಷನ್ ಇರೋ ತನಕ ಅವಾಗ ನೀವು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನಿಂದ ಏನು ಮಾಡ್ಬೋದು, ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಏನು ಮಾಡೋದು ಬರೋದಿಲ್ಲ, ನಾವು ಮಲ್ಟಿಪ್ಲೈ ಡಿವೈಡ್ ಮಾಡೋಕ್ಕೆ ಬರೋದಿಲ್ಲ. ಎದಕ್ಕೆ ಹೇಳ್ರಿ, ಈಗ ಎರರ್ಸ್ ಅದಾವ ಇದ್ರಾಗ, ಎರರ್ಸ್ ಇದ್ದದ್ದು ಕೇಸ್ ಐತಿದೆ. ಸೊ ಎರರ್ಸ್ ಅದಾವ ಅಂದ ಬಳಕ ನಾವು ರೂಲ್ಸನ್ನು ಫಾಲೋ ಮಾಡಲೇಬೇಕು. ಈ ಒಂದು ರಿಲೇಷನನ್ನು ನೀವು ಏನು ಮಾಡ್ತೀರಿ, ನೆಕ್ಸ್ಟ್ ಚಾಪ್ಟರ್ ಐತಿ ಬರೋ ಚಾಪ್ಟರ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ, ಆ ಚಾಪ್ಟರ್ದಾಗ ನಾವು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಇದೇ ರೀತಿ ಯಾಕೆ ಬರ್ತೈತೆ ಅನ್ನೋದು ಆ ಚಾಪ್ಟರ್ದಾಗ ಕಲಿತೀವಿ. ಓಕೆ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಅನ್ನೋದು ಒಂದು ಕಾನ್ಸೆಪ್ಟ್ ಯೂಸ್ ಆಗ್ತದೆ. ಆ ಕಾನ್ಸೆಪ್ಟ್ ಇನ್ನೂ ನಾವು ಕಲ್ತಿಲ್ಲ. ಆ ಕಾನ್ಸೆಪ್ಟ್ ಕಲ್ತ ಬಳಕ ಇದರ ಡೆರಿವೇಷನನ್ನು ನಾನು ಮಾಡಿ ತೋರಿಸ್ತೀನಿ, ಫ್ರ್ಯಾಕ್ಷನಲ್ ಎರರ್ಸನ್ನು ಯಾಕೆ ಹಿಂಗೆ ಬರೆಯತ್ತೀವಿ ಅಂತ ಹೇಳಿ. ಓಕೆ, ನೀವು ನೋಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಏನಾಗ್ತೈತೆ ಅಂತಂದ್ರೆ ನನ್ನ ಸ್ಟೂಡೆಂಟ್ಗಳನ್ನು ಒಂದಿಷ್ಟು ಪ್ರಾಬ್ಲಮ್ಸ್ಗಳಿಂದ ಫೇಸ್ ಮಾಡೋದು ನೋಡೀನಿ. ಏನಂತಂದ್ರೆ ಕ್ವಶನ್ದಾಗ ಯಾವುದೇ ಒಂದು ಹೊಸ ಫಾರ್ಮುಲಾ ಬಂದು ತಿಳ್ಕೊರಿ, ಆ ಫಾರ್ಮುಲಾಗೆ ಫ್ರ್ಯಾಕ್ಷನಲ್ ಎರರನ್ನು ಯಾವ ರೀತಿ ಬರಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅವ್ರಿಗೆ. ಓಕೆ, ಆ ಒಂದು ಕ್ವಶನ್ದಾಗ ಎರರ್ಸ್ ಬಗ್ಗೆ ಏನೋ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೋ, ಒಂದು ಫಾರ್ಮುಲಾ ಕೊಟ್ಟಿರ್ತಾರೋ, ಆ ಫಾರ್ಮುಲಾಗಿ ಫ್ರ್ಯಾಕ್ಷನಲ್ ಎರರನ್ನು ಯಾವ ರೀತಿ ಬರಿಬೇಕು ಅನ್ನೋದು ನಾವು ಒಂದಿಷ್ಟು ರಿಲೇಷನ್ಸ್ಗಳನ್ನು ತೊಗೊಂಡು ಬಂದಾನೆ, ಒಂದಿಷ್ಟು ಫಾರ್ಮುಲಾಸ್ ತಂದಾನೆ. ಆ ಫಾರ್ಮುಲಾಗಳಿಂದ ನಾವು ಏನು ಮಾಡೋ ಫ್ರ್ಯಾಕ್ಷನಲ್ ಎರರನ್ನು ಬರೀದು ಕಲೀನು. ಓಕೆ, ನೋಡ್ರಿ, ಫಸ್ಟ್ನೇದೊಂದು ರಿಲೇಷನ್ ಐತೆ ನಮ್ಮ ಕಡೆ, ಎಕ್ಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ n ಅಂಥೇಳಿ. ಇದ್ರದ್ದು ಫ್ರ್ಯಾಕ್ಷನಲ್ ಎರರ್ ಯಾವ ರೀತಿ ಬರಿತೀವಿ ನಾನು ಹೇಳೀನಿ, ನಿಮಗೆ ಹೇಳೀನಿ. ಕ್ವಾಂಟಿಟೀಸ್ ಏನರ ಪವರ್ ಇತ್ತು ಅಂತ ತಿಳ್ಕೊರಿ, ಆ ಪವರ್ ಮುಂದೆ ಬರ್ತೈತಿ, ಆಮೇಲೆ ಫ್ರ್ಯಾಕ್ಷನಲ್ ಎರರ್ನ ನೀವು ಬರಿಬೋದು. ಇಲ್ಲಿ ಹೆಂಗೆ ಬರಿತೀರಿ, ಎಕ್ಸ್ದು ಫ್ರ್ಯಾಕ್ಷನಲ್ ಎರರ ಡೆಲ್ಟಾ ಎಕ್ಸ್ ಬೈ ಎಕ್ಸ್. ನಾನು ಬಾರ್ ಬರೆಯತ್ತಿಲ್ಲ, ನಾರ್ಮಲ್ ಆಗಿ ನಾನು ಏನು ಮಾಡತ್ನೋ ಜಸ್ಟ್ ಬರ್ ತೋರ್ಸತ್ತೀನಿ. ಬಾರ್ ಅಂತ ಬರಿಬೇಕಾಗಿತ್ತು, ಓಕೆ ಬರೋದು ಬಿಡ್ನು. ಡೆಲ್ಟಾ ಬಾರ್ ಡಿವೈಡ್ ಬೈ ಬಾರ್. ಇದೇನಿದೆ ಡೆಲ್ಟಾ ಎಕ್ಸ್ ಬಾರ್ ಅಂತಂದ್ರೆ ಎರರ, ಡೆಲ್ಟಾ ಎಕ್ಸ್ ಬಾರ್ ಅಂತಂದ್ರೆ ಎರರ, ಎಕ್ಸ್ ಬಾರ್ ಅಂತಂದ್ರೆ ಎವರೇಜ್ ವ್ಯಾಲ್ಯೂ. ನಾನು ಬಾರ್ ಬರೇ ಬರ್ಕೋತ್ಕೊಂಡಂಗಿಲ್ಲ, ಡೆಲ್ಟಾ ಎಕ್ಸ್ ಬೈ ಎಕ್ಸಿಂದ ನೀವು ಏನು ಮಾಡಿರಿ ತಿಳ್ಕೊರಿ. ಈ ರೀತಿ ನಾನು ಡೈರೆಕ್ಟಾಗಿ ಬರೋದು ಬಿಡತ್ತೀನಿ. ಇಲ್ಲಿ ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಎಕ್ಸ್. ಡೆಲ್ಟಾ ಎಕ್ಸ್ ಅನ್ನೋದೇನಿಲ್ಲಿ ಎರರ, ಎಕ್ಸ್ ಅನ್ನೋದ ಎವರೇಜ್ ವ್ಯಾಲ್ಯೂ. ಓಕೆ, ಇಲ್ಲಿ ಏನಾಗ್ತತಿ, ಪವರ್ ಮುಂದೆ ಬರ್ತತಿ, ಆಮೇಲೆ ಏನು ಮಾಡಬೇಕು ನೀವು, ಡೆಲ್ಟಾ ಎ ಡಿವೈಡ್ ಬೈ ಎ. ಹೌದು, ಈ ರೀತಿ ಫ್ರ್ಯಾಕ್ಷನಲ್ ಎರರನ್ನು ನೀವು ಬರಿಬೇಕು. ಒಂದು ಕ್ವಾಂಟಿಟಿ ಕೊಟ್ಟಾರು, ಎಕ್ಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ n. ಓಕೆ, ಪವರ್ ಐತಿ, ಇಲ್ಲಿ ಪವರ್ ಮುಂದೆ ಬರ್ತೈತಿ, ಆಮೇಲೆ ಫ್ರ್ಯಾಕ್ಷನಲ್ ಎರರ್ ಬರಿಬೇಕು ನೀವು ಹತ್ರದ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಎಕ್ಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ p, b ಟು ದ ಪವರ್ ಆಫ್ q, c ಟು ದ ಪವರ್ ಆಫ್ r. ಹೌದಿಲ್ಲ, ಈ ಒಂದು ರಿಲೇಷನಿಗೆ ಈಗ ಫ್ರ್ಯಾಕ್ಷನಲ್ ಎರರ್ ಬರ್ದು ಅಂತಂದ್ರೆ ಹೆಂಗೆ ಬರಿತೀರಿ ನೀವು, ಇಲ್ಲಿ ಡೆಲ್ಟಾ ಎಕ್ಸ್ ಬೈ ಎಕ್ಸ್. ಹೌದು, ಫ್ರ್ಯಾಕ್ಷನಲ್ ಎರರ್ ಈಕ್ವಲ್ಸ್ ಟು ಪವರ್ ಮುಂದೆ ಬರ್ತೈತಿ, ಡೆಲ್ಟಾ ಎ ಬೈ ಎ. ನೋಡ್ರಿ, ಟರ್ಮ್ಸ್ ಎಲ್ಲ ಮಲ್ಟಿಪ್ಲೈ ಇದ್ದಾಗಿದ್ದು ಅಂತಂದ್ರೆ, ಕ್ವಾಂಟಿಟೀಸ್ ಮಲ್ಟಿಪ್ಲೈ ಇದ್ದಾಗಿದ್ದು ಅಂತಂದ್ರೆ ಫ್ರ್ಯಾಕ್ಷನಲ್ ಎರರ್ ಆ್ಯಡ್ ಆಗ್ತಾವೆ. ಸೊ ಇಲ್ಲಿ ಏನು ಮಾಡಬೇಕು, ಎಲ್ಲ ಥರದ್ದು ಫ್ರ್ಯಾಕ್ಷನಲ್ ಎರರ್ ಆ್ಯಡ್ ಆಗ್ತಾವೆ, ಪವರ್ಸ್ ಮುಂದೆ ಬರ್ತಾವೆ. ಓಕೆ, ಇವಾಗ ಕ್ಯೂ ಇಂಟು ಡೆಲ್ಟಾ ಬಿ ಬೈ ಬಿ. ಹೌದು, ನೆಕ್ಸ್ಟ್ ಪ್ಲಸ್ ಆರ್ ಡೆಲ್ಟಾ
C/C. ಇನ್ನೇನು ಭಾಳ ಮಂದಿಗೆ ಏನು ಡೌಟ್ ಇದ್ದಿರ್ಬೋದು ಇಲ್ಲಿ ಬಾರ್ ಯಾಕೆ ಬರೆಯತ್ತಿಲ್ಲ ಅಂತೇಳಿ. ಓಕೆ, ಬಾರ್ ಬರ್ದ ಬಿಡ್ನು, ಕನ್ಫ್ಯೂಷನ್ ಬ್ಯಾಡ್ ನಿಮಗೆ. ಡೆಲ್ಟಾ ಎಕ್ಸ್ ಬಾರ್ ಡಿವೈಡ್ ಬೈ ಎಕ್ಸ್. ಸೊ ದಿಸ್ ಇಸ್ ಹೌ ವಿ ರಿಪ್ರೆಸೆಂಟ್. ಇದೇ ರೀತಿ ಬರ್ತಿದ್ದು ಒಂದು ಫ್ರ್ಯಾಕ್ಷನಲ್ ಎರರ್ ಹೆಂಗೆ ಬರೀತಿದ್ದು ನಾವು, ಅದರದ್ದು ಎರರ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ, ಎರರ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ. ಇನ್ನು ಟರ್ಮ್ಸ್ ಎಲ್ಲ ಮಲ್ಟಿಪ್ಲೈದಾಗಿದ್ದು ಅಂತಂದ್ರೆ ಏನು ಮಾಡ್ತೀರಿ, ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ ಮತ್ತು ಪವರ್ಸ್ ಮುಂದೆ ಬರ್ತಾವೆ ಅದ್ರ. ಹೌದು, ಇದನ್ನು ಹೆಂಗೆ ಬರ್ತಾವೆ ಅಂತೇಳಿ ಹಿಂದೆ ಹೇಳಿನಿ, ಪವರ್ಸ್ ಯಾಕೆ ಮುಂದೆ ಬರ್ತಾವೆ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇನ್ನೊಂದು ಏನೈತೆ ಹೇಳ್ರಿ, ಎಕ್ಸ್ ಈಕ್ವಲ್ಸ್ ಟು a to the power of b. ಹಾಂ, ನೆಕ್ಸ್ಟ್ ನೋಡ್ರಿ ಹೆಂಗೈತಂದ್ರೆ ಥರ್ಡಾ, ನೀವು ಬರೀರಿ, ಟ್ರೈ ಮಾಡ್ರಿ ನೋಡು. ಓಕೆ, c to the power of r. ನಾನು ಹೇಳಿ ನಿಮಗೆ, ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗಿರುವ ಲೆಕ್ಕ, ಡಿವೈಡೆಡ್ ಬೈದಾಗಿರುವ ಲೆಕ್ಕ, ಅದ್ರೂ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಸೊ ಈ ಒಂದು ಕೇಸ್ದಾಗ ಈಚೆ ಕಡೆ ಎಕ್ಸ್ ಐತಿ, ಎಕ್ಸ್ದ ಫ್ರ್ಯಾಕ್ಷನಲ್ ಎರರ್ ಏನಾಗ್ತೈತಿ, ಡೆಲ್ಟಾ ಎಕ್ಸ್ ಬಾರ್ ಡಿವೈಡ್ ಬೈ ಎಕ್ಸ್ ಬಾರ್. ಈಚೆ ಕಡೆ ಇವೆಲ್ಲ ಟರ್ಮ್ಸ್ ಮಲ್ಟಿಪ್ಲೈ ಮತ್ತು ಡಿವೈಡ್ ಬೈದಾಗದಾವೆ, ಅದ್ರೂ ಎರರ್ಸ್ ಏನು, ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ, ಪವರ್ಸ್ ಮುಂದೆ ಬರ್ತಾವೆ. ಪಿ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್, ಕ್ಯೂ ಮುಂದೆ ಬರ್ತೈತಿ, ಪ್ಲಸ್ ಕ್ಯೂ ಇಂಟು ಡೆಲ್ಟಾ ಬಿ ಬಾರ್ ಡಿವೈಡ್ ಬೈ ಬಿ ಬಾರ್. ಇದು ಡಿವೈಡ್ ಬೈ ಇದಾಗೈತಿ. ಇದರ ಅರ್ಥ ಫ್ರ್ಯಾಕ್ಷನಲ್ ಎರರ್ ಆ್ಯಡ್ ಮಾಡ್ಬೇಕು ನೀವು, ಎಲ್ಲ ಬಿಟ್ಟು ಕಿಸಿನ ಬೇರೆ ಎಲ್ಲರೂ ಮಾಡ್ಕೊತ ಕೂತೀರಿ. ಮತ್ತು ಆರ್ ಮುಂದೆ ಬರ್ತೈತಿ ಡೆಲ್ಟಾ ಸಿ ಬಾರ್ ಡಿವೈಡ್ ಬೈ ಸಿ ಬಾರ್. ದಿಸ್ ಇಸ್ ದ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಫಾರ್ ದಿಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ k ಈಕ್ವಲ್ಸ್ ಟು ಹಾಫ್ mu². ಒಂದಿಷ್ಟು ಫಾರ್ಮುಲಾಸ್ ಅದ, ಅವಕ್ಕೆ ಪ್ರಾಕ್ಟೀಸ್ ಮಾಡೋಣ, ಫ್ರ್ಯಾಕ್ಷನಲ್ ಎರರ್ ಯಾವ ರೀತಿ ಬರಿತೀವಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, k ಈಕ್ವಲ್ಸ್ ಟು ಹಾಫ್ mv². ಓಕೆ, ಹಾಫ್ ಅನ್ನೋದು ಏನೈತೆ, ಇದು ಕಾನ್ಸ್ಟಂಟ್ ಐತೆ. ಕಾನ್ಸ್ಟಂಟ್ ಯಾವುದೇ ರೀತಿಯಿಂದ ಎರರನ್ನು ಕೊಡಂಗಿಲ್ಲ. ಕಾನ್ಸ್ಟಂಟ್ಸ್ ವಿಲ್ ನಾಟ್ ಗಿವ್ ಎರರ್ಸ್ ಆ್ಯಂಡ್ ನೋ ನೀಡ್ ಟು ಇನ್ಕ್ಲೂಡ್ ಕಾನ್ಸ್ಟಂಟ್ ಇನ್ ದ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ಸ್. ಇಲ್ಲಿ ನೋಟ್ ಮಾಡ್ಕೊಂಡು ಬಿಡ್ರಿ, ಒಂದು ನೋಟ್ ಏನು ಮಾಡ್ಕೋತೀರಿ, ಕಾನ್ಸ್ಟಂಟ್ಸ್ ವಿಲ್ ನಾಟ್ ಗಿವ್ ಎರರ್ಸ್, ನೋ ನೀಡ್ ಟು add in fractional error relation. ಓಕೆ, ಕಾನ್ಸ್ಟೆಂಟ್ಸ್ ಯಾವುದೇ ರೀತಿಯಿಂದ ಎರರ್ಸನ್ನು ಕೊಡಂಗಿಲ್ಲ. ಅದೊಂದು ಮ್ಯಾಥಮೆಟಿಕಲ್ ನಂಬರ್ ಐತಿ. ಇದು ಏನು ಎರರ್ ಕೊಡೋಕ್ಕೆ ಸಾಧ್ಯ ಐತಿ, ಉಳ್ಕಿದ್ದು ಕ್ವಾಂಟಿಟೀಸ್ಗೆ ಅಷ್ಟೇ ನಾವೇನು ಮಾಡಬೇಕು, ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಬರೀಬೇಕು. ಈಚೆ ಕಡೆ ಕೈನೆಟಿಕ್ ಎನರ್ಜಿ ಐತಿ, ಕೆ ಅನ್ನೋದ ಡೆಲ್ಟಾ ಕೆ ಬಾರ್ ಡಿವೈಡ್ ಬೈ ಕೆ ಬಾರ್ ಈಕ್ವಲ್ಸ್ ಟು ಹಾಫ್ ಅಂತ ಮ್ಯಾಥಮೆಟಿಕಲ್ ನಂಬರ್. ಆ ಥರದ್ದು ಯಾವುದೇ ರೀತಿಯಿಂದ ಫ್ರ್ಯಾಕ್ಷನಲ್ ಎರರ್ ಆಗಿ ಬರೋಂಗಿಲ್ಲ. ಅದು ಜಸ್ಟ್ ಒಂದು ಮ್ಯಾಥಮೆಟಿಕಲ್ ನಂಬರ್ ಐತಿ. ಉಳಿದಿದ್ದೆಲ್ಲ mv², ಡೆಲ್ಟಾ ಎಮ್ ಬಾರ್ ಡಿವೈಡ್ ಬೈ ಎಮ್ ಬಾರ್, ಆಮೇಲೆ ಪ್ಲಸ್ v² ಐತಿ, ಪವರ್ 2 ಐತಿ ನೋಡ್ರಿ, ಆ 2 ಮುಂದೆ ಬರ್ತೈತಿ, 2 ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್. ದಿಸ್ ಇಸ್ ದ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಫಾರ್ ದಿಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ E ಈಕ್ವಲ್ಸ್ ಟು mgh. ಬರೀರಿ, ಟ್ರೈ ಮಾಡ್ರಿ ನೋಡು. mgh 3 ಮಲ್ಟಿಪ್ಲಿಕೇಶನ್ದಾಗ ಅದಾವ, ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಸೊ ಈಚೆ ಕಡೆ ಏನ ಡೆಲ್ಟಾ ಇ ಬಾರ್ ಡಿವೈಡ್ ಬೈ ಇ ಬಾರ್ ಈಕ್ವಲ್ಸ್ ಟು ಡೆಲ್ಟಾ ಎಮ್ ಬಾರ್ ಡಿವೈಡ್ ಬೈ ಎಮ್ ಬಾರ್ ಪ್ಲಸ್ ಡೆಲ್ಟಾ ಜಿ ಬಾರ್ ಡಿವೈಡೆಡ್ ಬೈ ಜಿ ಬಾರ್ ಪ್ಲಸ್ ಡೆಲ್ಟಾ ಎಚ್ ಬಾರ್ ಡಿವೈಡೆಡ್ ಬೈ ಎಚ್ ಬಾರ್. ಎರರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ, ಎರರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ, ಎರರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ. ಓಕೆ, ಎರರ್ ಡಿವೈಡ್ ಬೈ ಎವರೇಜ್ ವ್ಯಾಲ್ಯೂ ಏನು ಕೊಡ್ತದೆ ನಿಮಗೆ, ಫ್ರ್ಯಾಕ್ಷನಲ್ ಎರರನ್ನು ಕೊಡ್ತದೆ. ಓಕೆ, ಇನ್ನು ಫ್ರ್ಯಾಕ್ಷನಲ್ ಎರರ್ಗೆ ಎಲ್ರಿ 100 ಮಲ್ಟಿಪ್ಲೈ ಮಾಡಿರಿ ಅಂತಂದ್ರೆ ಪರ್ಸೆಂಟೇಜ್ ಎರರ್ ಕೊಡ್ತೈತಿ. ಇಷ್ಟ. ನೆಕ್ಸ್ಟ್ ನೋಡೋಣ. ಇಲ್ಲಿಗೆ ಬಂದು ನಾವು v ಈಕ್ವಲ್ಸ್ ಟು √p/ρ. ಈಸಿ ಐತಿ ಹೌದಲ್ಲ? ಹಾಂ, ಈಸಿ ಐತಿ. ಇಲ್ಲಿ ತನ ಕ್ಲಾಸನ್ನು, ಲೆಕ್ಚರನ್ನು ಭಾಳ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಎಲ್ಲರೂ ಕೇಳಿದ್ರಿ ಅಂತಂದ್ರೆ ಈಸಿ ಆಗ್ತದೆ.
ಈಸಿ ಯಾರು ಮಾಡ್ಕೋಬೇಕು? ಈಸಿ ನೀವು ಮಾಡ್ಕೋಬೇಕು. ನಾನಂತರೂ ಒಂದು 100% ಟ್ರೈ ಮಾಡತ್ತನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಂತೇಳಿ ಸ್ಟೂಡೆಂಟ್ಸ್ಗಳಿಗೆ. ವಿ ಈಕ್ವಲ್ಸ್ ಟು √ ಪಿ ಡಿವೈಡ್ ಬೈ ರೋ. ನೋಡ್ರಿ ಇಲ್ಲಿ ಈ ರೀತಿ ಎಲ್ಲರೇ ಬತ್ತಂದ್ರೆ ನಿಮ್ಗೆ ನಾನು ರೂಟ್ ಅಂತಂದ್ರೆ ಪವರ್ ಒಳಗೆ ಹಾಫ್ ಇದ್ದಂಗಿದೆ. ರೂಟ್ ಅಂತಂದ್ರೆ ಪವರ್ ಒಳಗೆ ಹಾಫ್ ಇದ್ದಂಗೆ, ಪಿ ಟು ದ ಪವರ್ ಆಫ್ ಹಾಫ್, ರೋ ಟು ದ ಪವರ್ ಆಫ್ ಹಾಫ್ ಇದ್ದಂಗೆ. ಸೊ ಇಲ್ಲಿ ಪಿ ಮತ್ತು ರೋ, ಇದಕ್ಕೆ ಪಿ ಅಂತೀವಿ, ಇದಕ್ಕೆ ರೋ ಅಂತ ಹೇಳಿ ಕರಿತೀವಿ. ಸೊ ಪಿ ಮತ್ತು ರೋ ಏನದಾವು ಒಂದಕ್ಕೊಂದು ಡಿವೈಡೆಡ್ ಬೈ ಇದಾವೆ. ಮಲ್ಟಿಪ್ಲಿಕೇಶನ್ ಇರಲಿ ಡಿವೈಡೆಡ್ ಬೈ ಇರಲಿ ಅಥವಾ ಫ್ರ್ಯಾಕ್ಷನಲ್ ಎರರ್ಸ್ ಏನಾಗ್ತಾವೆ, ಆ್ಯಡ್ ಆಗ್ತಾವೆ. ಸೊ ಈ ಕೇಸ್ದಾಗ ಡೆಲ್ಟಾ ವಿ ಬಾರ್ ಡಿವೈಡೆಡ್ ಬೈ ವಿ ಬಾರ್ ಈಕ್ವಲ್ಸ್ ಟು ಹಾಫ್ ಅನ್ನೋದು ಪವರ್ ಐತೆ, ಪವರ್ ಮುಂದೆ ಬರ್ತೈತಿ ಹಾಫ್ ಡೆಲ್ಟಾ ಪಿ ಬಾರ್ ಡಿವೈಡೆಡ್ ಬೈ ಪಿ ಬಾರ್ ಪ್ಲಸ್ ರೋದ್ ಪವರ್ ಹಾಫ್ ಐತೆ, ಹಾಫ್ ಮುಂದೆ ಬರ್ತೈತಿ ಡೆಲ್ಟಾ ರೋ ಬಾರ್ ಡಿವೈಡ್ ಬೈ ರೋ ಬಾರ್. ಸೊ ದಿಸ್ ಇಸ್ ದ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್. ಈಸಿ ಇದೆ. ಈ ರೀತಿ ಪವರ್ಸ್ ಬಂದಾಗ ಅಂಜೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಏನು ಮಾಡ್ಬೋದು, ಬರ್ಕೋಬೋದು ಈಸಿಲಿ. ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೆಕ್ಸ್ಟ್ ಈ ರಿಲೇಷನ್ಗೆ ಟ್ರೈ ಮಾಡ್ರಿ. ನಾವು ನಿಮ್ಮಿಂದ ನೀವು ಫ್ರ್ಯಾಕ್ಷನಲ್ ಎರರ್ನ ಬರೆಯಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್ ಕ್ವಶನ್ಸ್ ಅದಾವೆ, ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ನಾವು. ನೆಕ್ಸ್ಟ್ ಏನೈತಿ, ವಿ ಈಕ್ವಲ್ಸ್ ಟು 1/2L √ T ಡಿವೈಡ್ ಬೈ ನ್ಯೂ. ಸೊ ಈ ಕೇಸ್ದಾಗ ನೋಡ್ರಿ 1/2 ಅನ್ನೋದು ಏನೈತಿಲ್ಲ, ಇದು ಆ್ಯಕ್ಚುಲಿ ಒಂದು ಮ್ಯಾಥಮೆಟಿಕಲ್ ನಂಬರ್ ಐತೆ. ಮ್ಯಾಥಮೆಟಿಕಲ್ ನಂಬರ್ದು ಯಾವುದೇ ರೀತಿಯಿಂದ ಎರರ್ಸ್ ಬರೋಂಗಿಲ್ಲ. ಉಳಿತೇನ ವಿ ಈಕ್ವಲ್ಸ್ ಟು 1/L √ T ಬೈ ನ್ಯೂ. ಇದನ್ನು ಹೆಂಗೆ ಬರ್ಕೋಬೋದು ನಾ, ವಿ ಈಕ್ವಲ್ಸ್ ಟು ಹಾಫ್ ಅಂತರೂ ಬಿಡ್ರಿ, ಉಳಿದಿದ್ದೇನ 1/L, 1/2 ಎರರ್ ಬರೋಂಗಿಲ್ಲ. ಇದನ್ನು ಹೆಂಗೆ ಬರ್ಕೋಬೋದು ನಾ, T ಟು ದ ಪವರ್ ಆಫ್ ಹಾಫ್ ಡಿವೈಡ್ ಬೈ ನ್ಯೂ ಟು ದ ಪವರ್ ಆಫ್ ಹಾಫ್. ಸೊ ಈ ಕೇಸ್ದಾಗ ಫ್ರ್ಯಾಕ್ಷನಲ್ ಎರರ್ ಬರೆಯಕ್ಕೆ ಹೋದ್ನಿ ಅಂತಂದ್ರೆ ನಾ ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಪ್ಲಸ್ ಹಾಫ್ ಮುಂದೆ ಬರ್ತೈತಿ ಡೆಲ್ಟಾ ಟಿ ಬಾರ್ ಡಿವೈಡ್ ಬೈ ಟಿ ಬಾರ್ ಪ್ಲಸ್ ಇದ್ರದ್ದು ಹಾಫ್ ಮುಂದೆ ಬರ್ತೈತಿ ಡೆಲ್ಟಾ ನ್ಯೂ ಬಾರ್ ಡಿವೈಡ್ ಬೈ ನ್ಯೂ ಬಾರ್. ಈಸಿ ಐತೆ ಹೌದಲ್ಲ. ಆ ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗಿರಲಿ ಡಿವೈಡೆಡ್ ಬೈದಾಗಿರಲಿ ಅಥ್ರೂ ಫ್ರ್ಯಾಕ್ಷನಲ್ ಎರರ್ಸ್ ಅಂತರೂ ಆ್ಯಡ್ ಆಗುವ. ಪವರ್ಸ್ ಮುಂದೆ ಬರ್ತಾವೆ, ಫ್ರ್ಯಾಕ್ಷನಲ್ ಎರರ್ಸ್ ಆ್ಯಡ್ ಆಗ್ತಾವೆ. ಈ ರೀತಿ ಫಾರ್ಮುಲಾಸ್ಗಳನ್ನು ನೀವು ಎಕ್ಸಾಮ್ದಾಗ ನೋಡ್ತೀರಿ, ಕ್ವಶನ್ದಾಗ ನೋಡ್ತೀರಿ, ಅವಾಗ ಅಂಜೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಕಲಿಯಾಕತ್ತೀವಿ ಇಲ್ಲಿ ಫ್ರ್ಯಾಕ್ಷನಲ್ ಎರರ್ ಯಾವ ರೀತಿ ಬರಿಬೇಕಂತೇಳಿ. ನೆಕ್ಸ್ಟ್ ನೋಡ್ರಿ, H ಈಕ್ವಲ್ಸ್ ಟು 2S ಡಿವೈಡ್ ಬೈ R ರೋ G. H ಈಕ್ವಲ್ಸ್ ಟು 2S ಡಿವೈಡ್ ಬೈ R ರೋ G. H ಈಕ್ವಲ್ಸ್ ಟು 2S ಡಿವೈಡ್ ಬೈ R ರೋ G. ಈ ಕೇಸ್ದಾಗ 2 ಅನ್ನೋದಂತೂ ಮ್ಯಾಥಮೆಟಿಕಲ್ ನಂಬರ್, ಉಳ್ಕಿದೆಲ್ಲ ಕ್ವಾಂಟಿಟಿಗೆ ಫ್ರ್ಯಾಕ್ಷನಲ್ ಎರರ್ ಬರೀ ನಾವು. H ಫ್ರ್ಯಾಕ್ಷನಲ್ ಎರರ್ ಡೆಲ್ಟಾ H ಬಾರ್ ಡಿವೈಡ್ ಬೈ H ಬಾರ್ ಈಕ್ವಲ್ಸ್ ಟು ಡೆಲ್ಟಾ S ಬಾರ್ ಡಿವೈಡ್ ಬೈ S ಬಾರ್ ಪ್ಲಸ್ R ದ ಫ್ರ್ಯಾಕ್ಷನಲ್ ಎರರ್ ಡೆಲ್ಟಾ R ಬಾರ್ ಡಿವೈಡ್ ಬೈ R ಬಾರ್ ಪ್ಲಸ್ ಡೆಲ್ಟಾ ರೋ ಬಾರ್ ಡಿವೈಡ್ ಬೈ ರೋ ಬಾರ್ ಪ್ಲಸ್ ಡೆಲ್ಟಾ G ಬಾರ್ ಡಿವೈಡ್ ಬೈ G ಬಾರ್. ನೆಕ್ಸ್ಟ್ ಯಾವ್ದಾ, V ಈಕ್ವಲ್ಸ್ ಟು 4/3 pi r ಕ್ಯೂಬ್. ಇದು ಎತ್ತರ ಫಾರ್ಮುಲಾ ಐತಿ, ನೆನಪು ಬರೈತಿ ನಿಮಗೆ. V ಈಕ್ವಲ್ಸ್ ಟು 4/3 pi r ಕ್ಯೂಬ್ ಎತ್ತರದ್ದು ಹೇಳ್ರಿ ನೋಡು. ವಾಲ್ಯೂಮ್ ಆಫ್ ಸ್ಪಿಯರ್ದ ಫಾರ್ಮುಲಾ ಐತದ. ಓಕೆ, ಗೋಳದ ಘನಫಲ ಅಂತ ಹೇಳಿ ಕರಿತಿದ್ರು ನೀವು 10th ಇದ್ದಾಗ. ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಹೇಳಿ ಕರಿತೀವಿ. ವಾಲ್ಯೂಮ್ ಅಂತಂದ್ರೆ ಘನಫಲ, ಸ್ಪಿಯರ್ ಅಂತಂದ್ರೆ ಗೋಳ. ಸೊ ಇದೇನ ಗೋಳದ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ಇಂಗ್ಲೀಷ್ನಾಗ ಏನು ಅನ್ನೋದು ನಾವು ಸ್ಪಿಯರ್ದ ಸರ್ಫೇಸ್ ಏರಿಯಾ ಇದು. ಓಕೆ, 4 pi r². ಸೊ ಇಲ್ಲಿ ನೋಡ್ರಿ ಫಾರ್ಮುಲಾ ಏನೈತಿ, V ಈಕ್ವಲ್ಸ್ ಟು 4/3 pi r ಕ್ಯೂಬ್. ಈ ಥರ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ಬರೀಬೇಕು, 4/3 ಪೈ ಅನ್ನೋದು 22 ಡಿವೈಡ್ ಬೈ 7. ಹೌದು, 4/3 ಅನ್ನೋದು ಒಂದು ಕಾನ್ಸ್ಟಂಟ್ ಐತಿ, ನಂಬರ್ ಐತಿ ಮ್ಯಾಥಮೆಟಿಕಲ್. ಪೈ ಈಸ್ ಆಲ್ಸೋ ಅ ನಂಬರ್. ಸೊ ಇತರದಂತೂ ಎರರ್ ಬರೋಂಗಿಲ್ಲ. ಬಟ್ ರೇಡಿಯಸನ್ನು ನಾವು ಅಳಿತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ಎದರಲ್ಲೇ, ಸ್ಕೇಲ್ಲಿ.
ಸ್ಕೇಲ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಅದ್ರಾಗ ಎರರ್ಸ್ ಬರೋ ಸಾಧ್ಯತೆ ಇರ್ತತಿಲ್ಲ, ಎರರ್ಸ್ ಬರ್ತಾವ. ಸೊ ಅದಕ್ಕಾಗಿ ಈ ಒಂದು ರಿಲೇಷನಿಗೆ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ಬರ್ತದೆ ಹೇಳ್ರಿ, ಡೆಲ್ಟಾ ವಿ ಬಾರ್ ಡಿವೈಡ್ ಬೈ ವಿ ಬಾರ್ ಈಕ್ವಲ್ಸ್ ಟು ಪವರ್ ಮುಂದೆ ಬರ್ತೈತಿ, ಇತರದಂತರೂ ಫ್ರ್ಯಾಕ್ಷನಲ್ ಎರರ್ ಬರೋಂಗಿಲ್ಲ, 3 ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್. ಇದೇನಿದೆ ಈ ಒಂದು ರಿಲೇಷನಿಗೆ ಫ್ರ್ಯಾಕ್ಷನಲ್ ಎರರ್ ಬರ್ದು ನಾವು. ನೆಕ್ಸ್ಟ್ ಎ ಈಕ್ವಲ್ಸ್ ಟು 4 pi r ಸ್ಕ್ವೇರ್, ಎ ಈಕ್ವಲ್ಸ್ ಟು 4 pi r ಸ್ಕ್ವೇರ್. 4 pi ಅಂತರೂ ನಂಬರ್ ಐತೆ, ಆ ಥರದ ಯಾವುದೇ ರೀತಿಯಿಂದ ಎರರ್ ಬರೋಂಗಿಲ್ಲ. ಎ ನೋಡ್ರಿ, ರೇಡಿಯಸ್ ಆರ್ ಅನ್ನೋದೇನ ರೇಡಿಯಸ್ದಾಗ ಎರರ್ ಬರ್ತಂದ್ರೆ ಏರಿಯಾದಾಗೂ ಎರರ್ ಬರೋದತ್ತೆ, ಹೌದಿಲ್ಲ. ಸೊ ಅದಕ್ಕೆ ಇದ್ರ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ಬರೀತೀರಿ, ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಈಕ್ವಲ್ಸ್ ಟು 3 ಮುಂದೆ ಬರ್ತೈತೆ ರೀ, 3 ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್. ದಿಸ್ ಇಸ್ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್. ಓಕೆ, ನಾವು ಭಾಳಷ್ಟು ಫಾರ್ಮುಲಾಸ್ಗಳಿಗೆ ಏನು ಮಾಡಿದ್ವು, ಫ್ರ್ಯಾಕ್ಷನಲ್ ಎರರ್ನ ಬರೀದು ಕಲ್ತು. ಇನ್ನು ಕ್ವಶನ್ಸ್ಗಳನ್ನು ಟ್ರೈ ಮಾಡೋದು ನಾವು. ಓಕೆ, ನೋಟ್ ಮಾಡ್ಕೊರಿ ನೀವು. ಕ್ವಶನ್ಸನ್ನು ಟ್ರೈ ಮಾಡಿದ್ವು ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನಾಗ್ತೈತಿ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಓಕೆ, ಕ್ವಶನ್ಗಳು ನೋಡೋಣ ಏನು. ಓಕೆ, ಇವಾಗ ಅ ಫಿಸಿಕಲ್ ಕ್ವಾಂಟಿಟಿ ಪಿ ಈಸ್ ಡಿಸ್ಕ್ರೈಬ್ಡ್ ಬೈ ದ ರಿಲೇಷನ್ ಪಿ ಈಕ್ವಲ್ಸ್ ಟು, ಪಿ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಅದು ಹೆಂಗೆ ಯಾವ ರೀತಿ ಅದ್ರ ಫಾರ್ಮುಲಾ ಐತಂದ್ರೆ a to the power of half b square c to the power of 3 d to the power of -4 if the relative errors, ಇಲ್ಲಿ ರಿಲೇಟಿವ್ ಎರರ್ಸ್ ಆಗೈತಿ, ಬಟ್ ನೀವು ನೋಟ್ ಮಾಡ್ಕೋಬೇಕು ಅದು ಪರ್ಸೆಂಟೇಜ್ ಎರರ್ಸ್ ಐತಿ. ಓಕೆ, ಅಲ್ಲಿ ಕ್ವಶನ್ದಾಗ ನಿಮಗೆ ರಿಲೇಟಿವ್ ಎರರ್ ಕಾಣತಿರ್ಬೇಕು, ಅದು ಪರ್ಸೆಂಟೇಜ್ ಎರರ್ ಐತಿ. ಇಫ್ ದ ಪರ್ಸೆಂಟೇಜ್ ಎರರ್ಸ್ ಇನ್ ದ ಮೆಜರ್ಮೆಂಟ್ ಆಫ್ ಎ ಬಿ ಸಿ ಆ್ಯಂಡ್ ಡಿ ರೆಸ್ಪೆಕ್ಟಿವ್ಲಿ. ಪರ್ಸೆಂಟೇಜ್ ಎರರ್ ಇನ್ ಎ ಕೊಟ್ಟಾರೋ ಎಷ್ಟೈತೆ ಅಂತ ಹೇಳಿ, percentage error in A, percentage error in B, percentage error in C, percentage error in D. Okay, so percentage error ಏನು ಕೊಟ್ಟಾರೋ A B C D ದಾಗ 2%, 1%, 3% and 5% ಕೇಳತ್ತಾರೆ ಏನು ನೋಡ್ರಿ ಅವರು. ದೆನ್ ದ ಪರ್ಸೆಂಟೇಜ್ ಎರರ್ ಇನ್ P ವಿಲ್ ಬಿ. ನೋಡ್ರಿ, P ಅನ್ನೋದು ಒಂದು ಕ್ವಾಂಟಿಟಿ ಎ ಬಿ ಸಿ ಡಿಯನ್ನು ಮಲ್ಟಿಪ್ಲೈ ಮಾಡೋದ್ರಿಂದ ಬರತ್ತೆ. ಎ ಬಿ ಸಿ ಡಿದಾಗ ಏನೈತಿ ಎರರ್ಸ್ ಅದಾವೆ, ಹಾಗಾದ್ರೆ ಪಿದಾಗೂ ಎರರ್ಸ್ ಬರ್ತಾವಲ್ಲ, ಎದಾಗ ಎರರ್ ಇರತಿ, ಬಿದಾಗ ಎರರ್ ಇರತಿ, ಸಿದಾಗ ಎರರ್ ಇರತಿ, ಡಿದಾಗ ಎರರ್ ಇರತಿ, ಹಾಗಾದ್ರೆ ಪಿದಾಗೂ ಎರರ್ ಬರಬೇಕಲ್ಲ, ಹೌದು. ಇಲ್ಲಿ ನೋಡ್ರಿ, ಇವಾಗ ಪರ್ಸೆಂಟೇಜ್ ಎರರ್ ಕೊಟ್ಟಾರ. ಪರ್ಸೆಂಟೇಜ್ ಎರರ್ ಅಂತಂದ್ರೆ ಏನ ನಿಮ್ಗೆ ಗೊತ್ತಿರ್ಬೇಕು. ಪರ್ಸೆಂಟೇಜ್ ಎರರ್ ಅಂತಂದ್ರೆ ಪರ್ಸೆಂಟೇಜ್ ಎರರ್ ಹೆಂಗೆ ತೆಗಿತಿದ್ದು ನಾವು ಇದನ್ನು, ಫ್ರ್ಯಾಕ್ಷನಲ್ ಎರರ್, ಫ್ರ್ಯಾಕ್ಷನಲ್ ಎರರ್ ಇಂಟು 100 ಮಾಡ್ಕಿಸಿಂದ ಪರ್ಸೆಂಟೇಜ್ ಎರರ್ ತೆಗಿತಿದ್ದು ನಾವು. ಇವಾಗ ಪರ್ಸೆಂಟೇಜ್ ಎರರ್ ಇನ್ ಎ ಅಂತಂದ್ರೆ, ಪರ್ಸೆಂಟೇಜ್ ಎರರ್ ಇನ್ ಎ ಅಂತಂದ್ರೆ ಫಸ್ಟ್ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಇಂಟು 100 ಇಲ್ಲಿದು ಪರ್ಸೆಂಟೇಜ್ ಎರರ್ ಇನ್ ಎ ಅಂತಂದ್ರೆ ಅದರದ್ದು ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈ 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಇನ್ ಎ ಸಿಗ್ತೈತಿ, ಹೌದು. ಪರ್ಸೆಂಟೇಜ್ ಎರರ್ ಹೆಂಗೆ ತೆಗಿತಿದ್ರು ನೀವು, ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈ 100 ಮಾಡಿ. ಏದು ಫ್ರ್ಯಾಕ್ಷನಲ್ ಎರರ್ ಏನಿಲ್ಲ, ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಅನ್ನೋದು ಫ್ರ್ಯಾಕ್ಷನಲ್ ಎರರ್. ಆ ಫ್ರ್ಯಾಕ್ಷನಲ್ ಎರರ್ಗೆ 100 ಮಲ್ಟಿಪ್ಲೈ ಮಾಡ್ರೆ ಪರ್ಸೆಂಟೇಜ್ ಎರರ್ ಇನ್ ಎ ಸಿಗ್ತಿತ್ತು. ಸೊ ಈ ಥರ ಅರ್ಥ ಪರ್ಸೆಂಟೇಜ್ ಎರರ್ ಎ ಅಂದ್ರೆ ಏನಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ, ಡೆಲ್ಟಾ ಎ ಬಾರ್ ಡಿವೈಡೆಡ್ ಬೈ ಎ ಬಾರ್ ಇಂಟು 100 ಅಂದಾಗಿದೆ. ಪರ್ಸೆಂಟೇಜ್ ಎರರ್ ಎ ಅಂದ್ರೆ ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಇಂಟು 100 ಈಕ್ವಲ್ಸ್ ಟು 2 ಅಂದಂಗೆ. ಇಲ್ಲಿ ಡೆಲ್ಟಾ ಬಿ ಬಾರ್ ಡಿವೈಡೆಡ್ ಬೈ ಬಿ ಬಾರ್ ಇಂಟು 100 ಈಕ್ವಲ್ಸ್ ಟು ಪರ್ಸೆಂಟೇಜ್ ಎರರ್ ಇನ್ ಬಿ. ಹಂಗೆ ಪರ್ಸೆಂಟೇಜ್ ಎರರ್ ಇನ್ ಸಿ, ಪರ್ಸೆಂಟೇಜ್ ಎರರ್ ಇನ್ ಡಿ. ಬಟ್ ಇವಾಗ ಅವ್ರು ಏನು ಕೇಳ್ತಾರೆ ಗೊತ್ತಾನ, ಪರ್ಸೆಂಟೇಜ್ ಎರರ್ ಇನ್ ಪಿ ಎಷ್ಟಾಗೈತೆ. ನಿಮಗೆ ಯಾವುದೇ ಒಂದು ಫಾರ್ಮುಲಾ ಕೊಟ್ಟಿರಿ ಅಂತಂದ್ರೆ ಆ ಫಾರ್ಮುಲಾದ ಫ್ರ್ಯಾಕ್ಷನಲ್ ಎರರ್ ಬರೆಯಕ್ಕೆ ಬರ್ತದೆ ನಿಮಗೆ, a to the power of half b square c to the power of 3 d to the power of -4. ನೋಡ್ರಿ, ಇದನ್ನು ಈ ರೀತಿಯೂ ಬರ್ಕೋಬಹುದು. p equals to a to the power of half b square c cube d to the power of -4 ಐತೆ, ತಳಗೆ ಹೋಗಿ d to the power of +4 ಆಗ್ತೈತೆ. ಇವಾಗ ನಾವು ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಬರಿಬೋದು. ಹಂಗಂದ್ರೆ ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಬರೀರಿ. ಈಚೆ ಕಡೆ ಎಲ್ಲ ಮಲ್ಟಿಪಲ್ ಮತ್ತು ಡಿವೈಡ್ ಬೈ ದಾಗದ ಕ್ವಾಂಟಿಟೀಸ್ ಅದ್ರ ಎಲ್ಲ ಫ್ರ್ಯಾಕ್ಷನಲ್ ಎರರ್ಸ್ ಆ್ಯಡ್ ಆಗ್ತಾವೆ. ಈಚೆ ಕಡೆ ನೋಡ್ರಿ, ಇದೇನಾಯ್ತು, ಡೆಲ್ಟಾ ಪಿ ಬಾರ್ ಡಿವೈಡ್ ಬೈ ಪಿ ಬಾರ್ ಆಯಿತು. ಈಚೆ ಕಡೆ ಏನಾಯ್ತು, ಹಾಫ್ ಮುಂದೆ ಬರ್ತೈತಿ, 1/2 ಮುಂದೆ ಬರ್ತೈತಿ, ಡೆಲ್ಟಾ ಎ ಬಾರ್ ಡಿವೈಡ್ ಬೈ ಎ ಬಾರ್ ಪ್ಲಸ್ 2 ಮುಂದೆ ಬರ್ತೈತಿ,
ಡೆಲ್ಟಾ ಬಿ ಬಾರ್ ಡಿವೈಡೆಡ್ ಬೈ ಬಿ ಬಾರ್. 3 ಮುಂದೆ ಬರ್ತೈತಿ ಪ್ಲಸ್ ಡೆಲ್ಟಾ ಸಿ ಬಾರ್ ಡಿವೈಡೆಡ್ ಬೈ ಸಿ ಬಾರ್. 4 ಮುಂದೆ ಬರ್ತೈತಿ ಡೆಲ್ಟಾ ಡಿ ಬಾರ್ ಡಿವೈಡ್ ಬೈ ಡಿ ಬಾರ್. ಇದು ಫ್ರ್ಯಾಕ್ಷನಲ್ ಎರರ್ ರಿಲೇಷನ್. ಅದಕ್ಕೆ ನಾನು ಫ್ರ್ಯಾಕ್ಷನಲ್ ಎರರ್ ರಿಲೇಷನ್ ಬರೀದು ಕಲಿಸಿನಿ ನಿಮಗೆಲ್ಲ ಗೊತ್ತೈತೆ. ಇನ್ನು ನಮಗೇನು ಕೇಳತ್ತಾರೋ ಪರ್ಸೆಂಟೇಜ್ ಎರರ್ ಇನ್ ಪಿ ಕೇಳತ್ತಾರ ಅವ್ರು. ನಮಗೇನು ಗೊತ್ತೈತಿ ಫ್ರ್ಯಾಕ್ಷನಲ್ ಎರರ್ ಇನ್ ಪಿ ಇದು. ಹೌದು, ಇದಕ್ಕೆ ನಾನು ಮಲ್ಟಿಪ್ಲೈ 100 ಮಾಡಿ ಅಂತಂದ್ರೆ ಪರ್ಸೆಂಟೇಜ್ ಎರರ್ ಇನ್ ಪಿ ಆಗ್ತೈತಿ. ಒಂದು ಸೈಡ್ 100 ಮಲ್ಟಿಪ್ಲೈ ಮಾಡಿರಿ, ಇತರ ಅರ್ಥ ಎರಡೂ ಸೈಡ್ ನೀವೇನು ಮಾಡಬೇಕು 100ಇಂದ ಮಲ್ಟಿಪ್ಲೈ ಮಾಡಲೇಬೇಕು. ಓಕೆ, ಎರಡೂ ಸೈಡ್ 100ಇಂದ ಮಲ್ಟಿಪ್ಲೈ ಮಾಡಿರಿ, ಅವಾಗ ನಮಗೆ ಪರ್ಸೆಂಟೇಜ್ ಎರರ್ ಇನ್ ಪಿ ಗೊತ್ತಾಗ್ತಿ. ಈಚೆ ಕಡೆ ಏನಂತಿದ ಪರ್ಸೆಂಟೇಜ್ ಎರರ್ ಇನ್ ಪಿ ಬಂದುಬಿಡ್ತದೆ. ಇನ್ನು ನೋಡ್ರಿ, ಆ 100 ಒಳಗೆ ಮಲ್ಟಿಪ್ಲೈ ಆಗ್ತದೆ. ಹಾಫ್ ಇಂಟು ಡೆಲ್ಟಾ ಎ ಬಾರ್ ಡಿವೈಡೆಡ್ ಬೈ ಎ ಬಾರ್ ಇಂಟು 100 ಪ್ಲಸ್ 2 ಇಂಟು ಡೆಲ್ಟಾ ಬಿ ಬಾರ್ ಡಿವೈಡೆಡ್ ಬೈ ಬಿ ಬಾರ್ ಇಂಟು 100 ಒಳಗೆ ಮಲ್ಟಿಪ್ಲೈ ಆಗತ್ತದ ಪ್ಲಸ್ 3 ಇಂಟು ಡೆಲ್ಟಾ ಸಿ ಬಾರ್ ಡಿವೈಡ್ ಬೈ ಸಿ ಬಾರ್ ಇಂಟು 100 ಪ್ಲಸ್ 4 ಇಂಟು ಡೆಲ್ಟಾ ಡಿ ಬಾರ್ ಡಿವೈಡೆಡ್ ಬೈ ಡಿ ಬಾರ್ ಇಂಟು 100. ಸೊ ನಮಗೆ ಇವು ಏನಿವ, ಇದೇನಿದೆ, ಇದು ಪರ್ಸೆಂಟೇಜ್ ಎರರ್ ಇನ್ ಎ, ಇದು ಪರ್ಸೆಂಟೇಜ್ ಎರರ್ ಇನ್ ಬಿ, ಇದು ಪರ್ಸೆಂಟೇಜ್ ಎರರ್ ಇನ್ ಸಿ, ಇದು ಪರ್ಸೆಂಟೇಜ್ ಎರರ್ ಇನ್ ಡಿ. ಅವಂತರೂ ನಮಗೆ ಗೊತ್ತದಾವಲ್ಲ. ಫ್ರ್ಯಾಕ್ಷನಲ್ ಎರರ್ ಇಂಟು 100 ಮಾಡಿರಿ ಅಂದ್ರೆ ಪರ್ಸೆಂಟೇಜ್ ಎರರ್ ಸಿಗ್ತೈತೆ. ಸೊ ಇದು ಪರ್ಸೆಂಟೇಜ್ ಎರರ್ ಇನ್ ಎ ಆತ, ಇದು ಪರ್ಸೆಂಟೇಜ್ ಎರರ್ ಇನ್ ಬಿ ಆತ, ಇದು ಪರ್ಸೆಂಟೇಜ್ ಎರರ್ ಇನ್ ಸಿ ಆತ, ಇದು ಪರ್ಸೆಂಟೇಜ್ ಎರರ್ ಇನ್ ಡಿ ಆತ. ಅಲ್ಲಿ ಕೊಟ್ಟಾರ ನಮಗೆ ಪರ್ಸೆಂಟೇಜ್ ಎರರ್ ಇನ್ ಎ ಎಷ್ಟೈತಿ 2 1 3 5 ಹಾಕ್ರಿ, ಡೈರೆಕ್ಟಾಗಿ ಪರ್ಸೆಂಟೇಜ್ ಎರರ್ ಇನ್ ಪಿ ಬರ್ತದೆ ನಮಗೆ. ಹೌದು, ಹಾಫ್ ಇಂಟು ಅದೆಷ್ಟೈತಿ 2 ಪ್ಲಸ್ 2 ಇಂಟು ಪರ್ಸೆಂಟೇಜ್ ಎರರ್ ಇನ್ ಬಿ ಎಷ್ಟೈತಿ 1. ನೆಕ್ಸ್ಟ್ ಪರ್ಸೆಂಟೇಜ್ ಎರರ್ ಇನ್ ಸಿ 3 5, ಲಾಸ್ಟ್ 3 5. ಓಕೆ, ಸೊ ಹಾಂ, ಈ ರೀತಿ ಐತಿ ನಮಗೆ. ಇನ್ನೇನು ಮಾಡ್ತೈತಿ, 2 2 ಕ್ಯಾನ್ಸಲ್ ಆಯಿತು. 1 ಪ್ಲಸ್ 2 ಪ್ಲಸ್ 9 ಪ್ಲಸ್ 4 5 20. ಇಲ್ಲಿ ನಮಗೆ ಪರ್ಸೆಂಟೇಜ್ ಎರರ್ ಇನ್ ಪಿ ಗೊತ್ತಾಗತ್ತೆ. ಎಷ್ಟು ಬತ್ತು ಹೇಳ್ರಿ ಪರ್ಸೆಂಟೇಜ್ ಎರರ್ ಇನ್ ಪಿ? 20 29 21 31 32. ಸೊ ಪರ್ಸೆಂಟೇಜ್ ಎರರ್ ಇನ್ ಪಿ ಎಷ್ಟು ಬರತ್ತೆ ಗೊತ್ತೇನ? 32%. ಎ ಬಿ ಸಿ ಡಿ ಅನ್ನೋ ಕ್ವಾಂಟಿಟೀಸ್ದಾಗ ಎರರ್ ಇತ್ತ, ಈ ಥರ ಅರ್ಥ ಪಿದಾಗೂ ಎರರ್ ಬರ್ತೈತಿ. ಇದ್ರೂ ಪರ್ಸೆಂಟೇಜ್ ಎರರ್ ಎಲ್ಲ ಕೊಟ್ಟಾರ ನಮಗೇನು ಕೇಳೋರು ಪರ್ಸೆಂಟೇಜ್ ಎರರ್ ಇನ್ ಪಿ ತೆಗಿ ಅಂತ ಹೇಳತ್ತೀರ. ಈಸಿ ಐತಿ. ನೀವು ರಿವೈಸ್ ಮಾಡಿದ್ರಿ ಅಂತಂದ್ರೆ ಕ್ವಶನ್ಸ್ ಅಂದರೂ ಈಸಿ ಇದಾವೆ. ಓಕೆ, ಭಾಳ ಈಸಿ ಇದಾವೆ, ನೀವು ಸಾಲ್ವ್ ಮಾಡ್ಬೋದು ಇದನ್ನು ಮನ್ಯಾಗ. ನೀವು ಕ್ಲಾಸ್ ಮುಗಿದ ಬಳಿಕ ಏನು ಮಾಡಬೇಕು ಟ್ರೈ ಮಾಡ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ನಮ್ಮ ಕಡೆ ಆ ಫಿಸಿಕಲ್ ಕ್ವಾಂಟಿಟಿ ಎಕ್ಸ್ ಇಸ್ ಗಿವನ್ ಬೈ ಎಕ್ಸ್ ಈಕ್ವಲ್ಸ್ ಟು 2k ಟು ದ ಪವರ್ ಆಫ್ 3. ಅಲ್ಲಿ ಓದ್ರಿ, ನಾನು ಮೊದಲಿದ್ದನ್ನ ಇರೇಸ್ ಮಾಡಿಬಿಡ್ತೀನಿ ಎಲ್ಲ. ಓಕೆ, ನೀವು ಮ್ಯಾಗ ಓದ್ಬೋದು. ನಿಮ್ಮ ಕಡೆ ಕ್ವಶನ್ ಐತೆ, ಟ್ರೈ ಮಾಡೋಕ್ಕೆ ಚಾಲೂ ಮಾಡಿರಿ. ಏನು ಕೇಳ್ಯಾರೋ ಏನು ನಾವು ಮಾಡಬೇಕು. ಕ್ಲಾಸ್ ಅಂತರೂ ಐ ಥಿಂಕ್ ಈಗೀಗ ಏನಾಗತ್ತಿ ಎಲ್ಲ ಇಂಗ್ಲೀಷ್ನಾಗ ಐತಿ. ಸೊ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಯಾವತ್ತೂ ಟ್ರೈ ಮಾಡೋದ್ರಿಂದ ಇವತ್ತು ನನಗೆ ಬರೋದೈತಿ, ಈಸಿ ಐತೆ. ಅದಕ್ಕೆ ಹೇಳ್ರಿ, ನಾ ಇದ್ರಾಗ ಪ್ರಾಕ್ಟೀಸ್ ಮಾಡೀನಿ. ಸೊ ನಾಳೆ ಒಂದು ನಿಮಗೂ ಬರ್ತೈತೆ. ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ಬೋದು, ನೀವು ಇನ್ನೊಂದು ಸ್ವಲ್ಪ ತಿಳುವಳಿಕೆ ಜಾಸ್ತಿ ಆಕಿಸಿಂದ ಬರೋ ಸಾಧ್ಯತೆ ಐತೆ. ಬಟ್ ಗಿವ್ ಅಪ್ ಮಾಡೋಂಗಿಲ್ಲ. ಓಕೆ, ಕಲಿಯೋದು ಒಂದು ಇಚ್ಛೆ ಏನೈತ್ಲ ಅದನ್ನು ಯಾವತ್ತೂ ನಮ್ಮ ತ್ರೊಳಗೆ ಇಟ್ಕೋಬೇಕು. ಅದನ್ನ ಓಕೆ, ಬಿಟ್ಟು ಹೋಗಂಗಿಲ್ಲ ಆಗೋ ಅಂತಂಥೇಳಿ ಹೆಂಗಾರೆ ಮಾಡಿ ಅದನ್ನು ಲರ್ನ್ ಮಾಡೋಕ್ಕೆ ಟ್ರೈ ಮಾಡಿರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ್ಕೆ ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಆ ಫಿಸಿಕಲ್ ಕ್ವಾಂಟಿಟಿ ಎಕ್ಸ್ ಇಸ್ ಗಿವನ್ ಬೈ ಎಕ್ಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಅದರದ್ದು ಫಾರ್ಮುಲಾ ಏನೈತೆ ಅಂತಂದ್ರೆ 2k ಟು ದ ಪವರ್ ಆಫ್ 3 L ಸ್ಕ್ವೇರ್ ಡಿವೈಡೆಡ್ ಬೈ m√n. The percentage error in the measurements of K, L, M and R 1%, 2%, 3%, 4% respectively. The value of X is uncertain by. Okay, ನೋಡ್ರಿ, K, L, M ಅಂದ ಸೇಮ್ ಟು ಸೇಮ್ ಇನ್ ಕಡೆ ಕ್ವಶನ್ ಇದ್ದಂಗೆ
ಕೆ ಒಳಗೂ ಏನೋ ಎರರ್ ಐತಿ, ಎಲ್ದಾಗೂ ಎರರ್ ಐತಿ, ಎಮ್ದಾಗೂ ಎರರ್ ಐತಿ, ಎನ್ದಾಗೂ ಎರರ್ ಐತಿ. ಹಾಗಾದ್ರೆ ಎಕ್ಸ್ದಾಗೂ ಎರರ್ ಬರಬೇಕು. ಬಟ್ ಪರ್ಸೆಂಟೇಜ್ ಎರರ್ ಏನು ಕೆ ಕೊಟ್ಟಾರು, ಎಲ್ ಕೊಟ್ಟಾರು, ಎಮ್ ಕೊಟ್ಟಾರು, ಎನ್ ಕೊಟ್ಟಾರು. ಈ ಥರ 8% ಮಿಸ್ಟೇಕ್ಸ್ ಆಗ್ಯಾವ, ಎರರ್ಸ್ ಆಗ್ಯಾವ ಅಂತೇಳಿ ಅವ್ರು ಕೊಟ್ಟಾರು. ಪರ್ಸೆಂಟೇಜ್ ಎರರ್ ಇನ್ ಕೆ, ಪರ್ಸೆಂಟೇಜ್ ಎರರ್ ಇನ್ ಎಲ್, ಪರ್ಸೆಂಟೇಜ್ ಎರರ್ ಇನ್ ಎಮ್, ಪರ್ಸೆಂಟೇಜ್ ಎರರ್ ಇನ್ ಎನ್. ನೋಡೋಣ ಕೆ ಎಲ್ ಎಮ್ ಎನ್ ಹೌದಿಲ್ಲ ರೆಸ್ಪೆಕ್ಟಿವ್ಲಿ. ಕೆ ಎಲ್ ಎಮ್ ಎನ್ ಹಾಂ ಸೀಕ್ವೆನ್ಸ್ ವೈಸ್ ನೋಡ್ಬೇಕು, ಮತ್ತು ಎಲ್ಲ ಕೂಡ ಮಿಸ್ಟೇಕ್ ಹಾಕ್ಕೊಂಡ್ಬಾರ್ದು. 1%, 2%, 3%, 4%. ಆ್ಯಕ್ಚುಲಿ ಇವು ಏನದಾವ ಗೊತ್ತನ, ಪರ್ಸೆಂಟೇಜ್ ಎರರ್ ಅಂತಂದ್ರೆ ಏನಿವ? ಫ್ರ್ಯಾಕ್ಷನಲ್ ಎರರ್ ಇಂಟು 100. ಕೆದ ಫ್ರ್ಯಾಕ್ಷನಲ್ ಎರರ್ ಏನ? ಡೆಲ್ಟಾ ಕೆ ಬಾರ್ ಡಿವೈಡೆಡ್ ಬೈ ಕೆ ಬಾರ್ ಇಂಟು 100 ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಪರ್ಸೆಂಟೇಜ್ ಎರರ್ ಇನ್ ಕೆ ಅಂತಂದ್ರೆ ಅದರ ಫ್ರ್ಯಾಕ್ಷನಲ್ ಎರರ್ಗೆ 100 ಮಲ್ಟಿಪ್ಲೈ ಮಾಡಿದ್ರೆ ಪರ್ಸೆಂಟೇಜ್ ಎರರ್ ಸಿಗ್ತದೆ. ಸೊ ಡೆಲ್ಟಾ ಕೆ ಬಾರ್ ಡಿವೈಡ್ ಬೈ ಕೆ ಬಾರ್ ಇಂಟು 100 ವ್ಯಾಲ್ಯೂ 1 ಬತ್ತ. ಹಂಗೆ ಇದ್ರದ್ದು ಸೇಮ್ ಟು ಸೇಮ್ ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಇಂಟು 100 ವ್ಯಾಲ್ಯೂ ಇದೆ 2 ಅನ್ನೋದು. ಪರ್ಸೆಂಟೇಜ್ ಎರರನ್ನು ಹೆಂಗೆ ಬರಿತೀರಿ? ಫ್ರ್ಯಾಕ್ಷನಲ್ ಎರರ್ ಇಂಟು 100. ಅದೇ ರೀತಿಯಿಂದ ಇದು ಡೆಲ್ಟಾ ಎಮ್ ಬಾರ್ ಡಿವೈಡ್ ಬೈ ಎಮ್ ಬಾರ್ ಇಂಟು 100 ಹೌದಿಲ್ಲ. ಇದು ಹಂಗೆ ಡೆಲ್ಟಾ ಎನ್ ಬಾರ್ ಡಿವೈಡೆಡ್ ಬೈ ಎನ್ ಬಾರ್ ಇಂಟು 100. ಇವಾಗ ಅದರದ ಫಾರ್ಮುಲಾ ಬರ್ಕೊಂಡು ಹಾಂ ಒಂದು ವರ್ಡ್ ಐತಿ ಕ್ವಶನ್ದಾಗ ಅನ್ಸರ್ಟೈನ್ ಅಂತ ಹೇಳಿ. ಅನ್ಸರ್ಟೈನ್ ಅಂತಂದ್ರೆ ಎರರ್ ಎಷ್ಟೈತಿ ಅದ ಇದ್ರ ಅರ್ಥ. ಓಕೆ, ಅನ್ಸರ್ಟೈನ್ ಅಂತಂದ್ರೂ ಎರರ್ ಅಂತ ಹೇಳಿ ಕರಿತೀವಿ ನಾವು. ದೆನ್ ದ ಪರ್ಸೆಂಟೇಜ್ ಎರರ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಅನ್ಸರ್ಟೈನ್ ಬೈ ಎಕ್ಸ್. ಎಷ್ಟು ಪರ್ಸೆಂಟೇಜಾಗ ಎರರ್ ಐತಿ ಕೇಳ್ಯಾರ. ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಕೇಳ್ಯಾರ. ಎಲ್ಲಿ ಬರೀಲಿ ಅದನ್ನು ನಾನು ಇಲ್ಲಿ ಬರೀತೀನಿ ನೋಡ್ರಿ. ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಕೇಳ್ಯಾರ ಅವ್ರು. ಹೆಂಗೆ ತೆಗಿತೀರಿ? ಸೇಮ್ ಟು ಸೇಮ್ ಇನ್ ಕಡೆ ಮಾಡಿದಲ್ಲ ಹಂಗೆ. ಸೊ ಫಾರ್ಮುಲಾ ಬರ್ಕೋರಿ ಏನೈತಿ? 2k to the power of 3 L square divided by m under root n. ಇದ್ರಾಗ ನೋಡ್ರಿ 2 ಅಂತ ಮ್ಯಾಥಮೆಟಿಕಲ್ ನಂಬರ್ ಐತೆ, ಅದರದಂತೂ ಬರೆಯಕ್ಕೆ ಬರಂಗಿಲ್ಲ. ಬಟ್ ಇಲ್ಲಿ ರೂಟ್ ಐತಿಲ್ಲ, ರೂಟನ್ನು ನಾವು ಹೆಂಗೆ ಬರಿಬೋದು? 1/2 ಅಂತ ಹೇಳಿ ಬರಿಬೋದು. ಹೌದು. ಹಾಗಾದ್ರೆ ಪರ್ಸೆಂಟೇಜ್ ಎರರ್ದ ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರೀ ನಾವು ಈಗ. ಇವೆಲ್ಲ ಕ್ವಾಂಟಿಟೀಸ್ ಮಲ್ಟಿಪ್ಲೈದಾಗ ಅದಾವೆ. ಫ್ರ್ಯಾಕ್ಷನಲ್ ಎರರ್ ಏನಾಗ್ತಾವೆ? ಆ್ಯಡ್ ಆಗ್ತಾವೆ. ಇದೇನಿದೆ? ಡೆಲ್ಟಾ ಎಕ್ಸ್ ಬಾರ್ ಡಿವೈಡ್ ಬೈ ಎಕ್ಸ್ ಬಾರ್. ಹೌದು. ಈಚೆ ಕಡೆ 3 ಮುಂದೆ ಬರ್ತೈತಿ ಡೆಲ್ಟಾ ಕೆ ಬಾರ್ ಡಿವೈಡ್ ಬೈ ಕೆ ಬಾರ್ ಪ್ಲಸ್ 2 ಮುಂದೆ ಬರ್ತೈತಿ ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಪ್ಲಸ್ ಎಮ್ ಅದ ಡೆಲ್ಟಾ ಎಮ್ ಬಾರ್ ಡಿವೈಡ್ ಬೈ ಎಮ್ ಬಾರ್ ಪ್ಲಸ್ ಏನದ ಹಾಫ್ ಮುಂದೆ ಬರ್ತೈತಿ. ಆಮೇಲೆ ನೀವೇನು ಮಾಡ್ಬೋದು? ಡೆಲ್ಟಾ ಎನ್ ಬಾರ್ ಡಿವೈಡ್ ಬೈ ಎನ್ ಬಾರ್ ಬರಿಬೋದು. ಓಕೆ, ಈ ರೀತಿ ನೀವು ಫ್ರ್ಯಾಕ್ಷನಲ್ ಎರರ್ದ ರಿಲೇಷನ್ ಬರಿತಾವೆ ನೋಡ್ರಿ. ಯಾವುದೇ ಕ್ವಾಂಟಿಟೀಸ್ ಮಲ್ಟಿಪ್ಲೈ ಮತ್ತು ಡಿವೈಡ್ ಬೈ ಇದ್ದಾಗ ಅದ್ರ ಫ್ರ್ಯಾಕ್ಷನಲ್ ಎರರ್ಸ್ ಆ್ಯಡ್ ಆಗ್ತಾವೆ. ಓಕೆ, ಆ್ಯಡ್ ಆಗ್ತಾವೆ ಮತ್ತು ಪವರ್ಸ್ ಇದ್ದು ಅಂತಂದ್ರೆ ಮುಂದೆ ಬರ್ತಾವೆ. ಇವಾಗ ನಾನು ಏನು ಮಾಡ್ತೀನಿ, ನನಗೆ ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಕೇಳ್ಯಾರ. ಇದೇನದ? ಫ್ರ್ಯಾಕ್ಷನಲ್ ಎರರ್ ಇನ್ ಎಕ್ಸ್. ಇದಕ್ಕೆ ನಾನು ಮಲ್ಟಿಪ್ಲೈ 100 ಮಾಡಿನಿ ಅಂತಂದ್ರೆ ನನಗೆ ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಸಿಗ್ತೈತಿ. ಅದಕ್ಕಾಗಿ ನಾನು ಎರಡೂ ಸೈಡ್ ಈಚೆ ಕಡೆ ಈಕ್ವಲ್ಸ್ ಟು ಈಚೆ ಕಡೆ ನಾನು 100ಇಂದ ಮಲ್ಟಿಪ್ಲೈ ಮಾಡತ್ತೀನಿ. ಇದರ ಅರ್ಥ ಈಚೆ ಕಡೆನೂ ನಾನು 100ಇಂದ ಮಲ್ಟಿಪ್ಲೈ ಮಾಡಲೇಬೇಕು. ಓಕೆ, 100ಇಂದ ಮಲ್ಟಿಪ್ಲೈ ಈಚೆ ಕಡೆನೂ ಮಾಡಬೇಕು, ಈಚೆ ಕಡೆನೂ ಮಾಡಬೇಕು. ಸೊ ಇವಾಗ ಏನಾಗ್ತಿದ? ಇದು ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈಡ್ ಬೈ 100 ಆಯ್ತು ತಿಳ್ಕೊರೆ, ಅದಕ್ಕೆ ನಾವು ಪರ್ಸೆಂಟೇಜ್ ಎರರ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಆಯ್ತು ಈಚೆ ಕಡೆ ನೋಡ್ರಿ. ಇಲ್ಲಿ 100ಅನ್ನು ಒಳಗೆ ಮಲ್ಟಿಪ್ಲೈ ಮಾಡಿರಿ. 3 ಇಂಟು ಡೆಲ್ಟಾ ಕೆ ಬಾರ್ ಡಿವೈಡ್ ಬೈ ಕೆ ಬಾರ್ ಇಂಟು 100 ಪ್ಲಸ್ 2 ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್ ಇಂಟು 100 ಪ್ಲಸ್ ಡೆಲ್ಟಾ ಎಮ್ ಬಾರ್ ಡಿವೈಡ್ ಬೈ ಎಮ್ ಬಾರ್ ಇಂಟು 100 ಪ್ಲಸ್ ಹಾಫ್ ಡೆಲ್ಟಾ ಎನ್ ಬಾರ್ ಡಿವೈಡ್ ಬೈ ಎನ್ ಬಾರ್ ಇಂಟು 100. ಓಕೆ, ಇದ್ರಾಗ ಫ್ರ್ಯಾಕ್ಷನಲ್ ಎರರ್ಗೆ 100 ಮಲ್ಟಿಪ್ಲೈ ಮಾಡಿರಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಪರ್ಸೆಂಟೇಜ್ ಎರರ್ ಅಂತ ಹೇಳಿ ಕರಿತೀವಿ. ಇದು ಏನ? ಪರ್ಸೆಂಟೇಜ್ ಎರರ್ ಇನ್ ಎಲ್, ಪರ್ಸೆಂಟೇಜ್ ಎರರ್ ಇನ್ ಎಮ್, ಪರ್ಸೆಂಟೇಜ್ ಎರರ್ ಇನ್ ಎನ್, ಅದನ್ನೆಲ್ಲ ಕೊಟ್ಟಾರ ನಮಗೆ. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ದಾಗ ಹಾಕ್ರಿ, ಈಸಿಲಿ ನೀವು ಏನು ಮಾಡ್ಬೋದು? ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ತೆಗಿಬೋದು. ಇವಾಗ ಪರ್ಸೆಂಟೇಜ್ ಎರರ್ ಇನ್ ಕೆ ಎಷ್ಟೈತಿ ನಮ್ಮದ? 1%. ಸೊ ಇದೇನಾಯಿತು? 1 ಆಯಿತು ಪ್ಲಸ್ 2 ಇಂಟು 2 ಹೌದಿಲ್ಲ ಪ್ಲಸ್
percentage error in m 3 plus percentage error in n which is 4, 1 by 2 into 4, 1 by 2 into 4, 2 1s are 2 2s are. So ಇಲ್ಲೇನಾಯಿತು 3 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 ಎಷ್ಟು ಬತ್ತು ನೋಡ್ರಿ 3 3 6 6 1 4 10 10 ಪ್ಲಸ್ 2 12 ಅಂದ್ರೆ ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಎಷ್ಟು ಬತ್ತು ಗೊತ್ತೇನೋ ಅದು 100%. ಕೆ ಎಲ್ ಎಮ್ ಎನ್ದಾಗ ಎರರ್ ಐತಿ, ಇದರ ಅರ್ಥ ಎಕ್ಸ್ದಾಗೂ ಎರರ್ ಬರಬೇಕು, ಅದ್ರದ್ದು ಪರ್ಸೆಂಟೇಜ್ ತೆಗಿ ಅಂದಿದ್ರು ನಾವು ಅಲ್ಲಿ ತೆಗೆದು ಕಡೆಗೆ ಈಸಿ ಐತಿ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿ ಎಂಡ್ ಮಾಡೋಣ. ಇವತ್ತು ಭಾಳಷ್ಟು ಕಾನ್ಸೆಪ್ಟ್ಗಳನ್ನು ಕಲಿತು ಓಕೆ. ಯಾವತ್ತೂ ಕಲಿಯೋನಿಕೆ ಮೇಲೆ ನಮ್ಮ ಲಕ್ಷ್ಯ ಇರಬೇಕು ಓಕೆ. ಎಕ್ಸಾಮಿನೇಷನ್ ಏನು ಬರ್ತಾವೆ ಹೋಗ್ತಾವೆ, ಬಟ್ ಕಾನ್ಸೆಪ್ಟ್ ಏನೈತಿಲ್ಲ ಒಂದ್ಸಲ ಕಲಿತ್ರಿ ನಾಳೆ ಎಲ್ಲೋ ಯೂಸ್ ಆಗ್ಬೋದು, ಯಾರಿಗಾರಿ ಟೀಚಿಂಗ್ ಮಾಡ್ಬೋದು, ನೀವು ಯಾರಿಗಾರಿ ಕಲಿಸ್ಬೋದು ಓಕೆ. ಬರಂಗಿಲ್ಲ ಅಂತ ಹೇಳಿ ಕುಂಡಕ್ಕೆ ಹೋಗ್ಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಇನ್ನೂ ಆಗಿರ್ಕಿಲ್ಲ ಅಂದ್ರೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ನೀವೇನು ಮಾಡಬೇಕು ಆ ಡೌಟ್ಸ್ಗಳನ್ನು ಹಾಕಿರಿ. ನಾನು ಆದಷ್ಟು ಮಟ್ಟಿಗೆ ಆ ಡೌಟ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಓಕೆ. ಸೊ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ದಾಗ ಬೇಸಿಕ್ಲಿ ಏನು ಮಾಡೋದು ಅಂತಂದ್ರೆ ನಾವು ಎರರ್ಸ್ ಮೇಲೆ ಕ್ವಶನ್ಸ್ಗಳನ್ನು ಪೂರ್ತಿ ನೆಕ್ಸ್ಟ್ ಕ್ಲಾಸ್ ಕ್ವಶನ್ಸ್ ಆನ್ ಎರರ್ಸ್ ಮೇಲೆ ಹೋಗೋದೈತಿ ಓಕೆ. ಎರರ್ಸ್ದಾಗ ಏನೇನು ಕ್ವಶನ್ಸ್ ಬರುವುದಾವಲ್ಲ ಆ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ ಓಕೆ. ನೆಕ್ಸ್ಟ್ ಕ್ಲಾಸಿಗೆ ಭೇಟಿ ಆಗೋಣ. ಬಾಯ್ ಬಾಯ್.